पादान् सगन ललित हे कृष्णा करुणा सिंधु दीनबन्धो जगत्पते गोपेश गोपिका कांच राधा कांत नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासदि गौरभक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्णा कृष्ण कृष्ण हरे हरे, हरे राम 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 हरे हरे। ಸರಿ, ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಸೊ ಎಲ್ಲ ಡಿವೋಟೀಸ್ಗೆ ಇವತ್ತಿನ ಕಕ್ಷಕ್ಕೆ ಸ್ಪೆಷಲ್ ಪ್ರೋಗ್ರಾಮ್, ಇವತ್ತು ಸ್ಪೆಷಲ್ ವಿಶೇಷವಾದಂಥ ಟಾಪಿಕ್ ಬಂದ್ಬಿಟ್ಟು ಪಾಪ ಮತ್ತು ಪುಣ್ಯದ ಕೆಲಸಗಳು, ಅಂದ್ರೆ ಕರ್ಮ ಅಲ್ವಾ. ಕರ್ಮದಲ್ಲಿ ಎರಡು ಸೇರುತ್ತೆ, ಪಾಪ ಮತ್ತೆ ಪುಣ್ಯ. ಅದೇ ಜೋಕ್. ಸೊ ಕರ್ಮದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ, ಮತ್ತೆ ಹೇಗೆ ಈ ಒಂದು ಕರ್ಮ ಮುಕ್ತ ಅಂದ್ರೆ ಈ ಒಂದು ಪಾಪ ಕರ್ಮದಿಂದ ನಾವು ಹೆಂಗೆ ಮುಕ್ತರಾಗೋದು ಅನ್ನೋದನ್ನ ಕೂಡ ನಾವು ಚರ್ಚೆ ಮಾಡ್ತೀವಿ. ಓಕೆನಾ? ಎರಡೂ ಬೇಕು ನಮ್ಗಲ್ವಾ. ಕರ್ಮ ಅಂದ್ರೆ ಏನು, ಅಂಡ್ ಈ ಕರ್ಮದ ಒಂದು ಏನಿದೆ ಪ್ರತಿಫಲದಿಂದ ಹೇಗೆ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದು, ಅದು ಎರಡು ನೀವು ಅರ್ಥ ಮಾಡ್ಕೊಳ್ಳೋಣ. ಓಕೆ. ಸೊ ಹಾಗಾಗಿ ಇವತ್ತಿನ ಕಕ್ಷದ ಟಾಪಿಕ್ ಮಟೀರಿಯಲ್ ಇದೆ, ಇದನ್ನ ಸ್ಕ್ರೀನ್ ಶೇರ್ ಮಾಡ್ತೀನಿ ಅಲ್ವಾ. ದಯವಿಟ್ಟು ಇದನ್ನ ಒಬ್ರೊಬ್ರು ಓದೋದಕ್ಕೆ ಶುರು ಮಾಡ್ಬೋದು, ಒಬ್ರೊಬ್ರು ಒಂದೊಂದು ಪ್ಯಾರಾ ತಗೊಂಡು ಓದ್ಬೋದು. ಓಕೆನಾ? ಓದ್ಕೊಂಡು ಹೋಗೋಣ ನಾವು, ಅದಾದ್ಮೇಲೆ ನಾವು ಡಿಸ್ಕಷನ್ ಮಾಡೋಣ. ಓಕೆ, ಯಾರು ಶುರು ಮಾಡ್ತೀರಾ? ಹರೇ ಕೃಷ್ಣ. ಎಸ್, ಅಮರನಾಥ್ ಪ್ರಭು ಹರೇ ಕೃಷ್ಣ ಓದ್ತೀರಾ ಪ್ರಭುಜಿ? ಹರೇ ಕೃಷ್ಣ ಮಾತಾಜಿ ಓದ್ಲೇರಿ? ಓದ್ರಿ ಮಾತಾಜಿ. ಜಾನ್ವಿ ಮಾತಾಜಿ. ಬದ್ಧ ಜೀವನದಲ್ಲಿ ಅರಿವಿಲ್ಲದೆಯೇ ನಾವು ಪ್ರತಿ ಹೆಜ್ಜೆಗೂ ಪಾಪ ಎಸಗುತ್ತಿದ್ದೇವೆ. ಹೀಗೆ ಅರಿವಿಲ್ಲದೆ ಪಾಪವೆಸಗುವುದಕ್ಕೆ ಕಾರಣವೆಂದರೆ ನಮ್ಮ ಜನ್ಮದಿಂದಲೇ ನಾವು ಆಗಿರುವುದೇ ಆಗಿದೆ. ನಮ್ಮಲ್ಲಿ ಹಲವಾರು ಶೈಕ್ಷಣಿಕ ಸಂಸ್ಥೆಗಳಿದ್ದರೂ ಈ ಅಜ್ಞಾನವು ಎದ್ದು ಕಾಣುತ್ತಿದೆ. ಏಕೆಂದರೆ ಅಷ್ಟು ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳಿದ್ದರೂ ಅಲ್ಲಿ ಯಾರೂ ಆತ್ಮತತ್ವದ ಬಗ್ಗೆ ಶಿಕ್ಷಣ ನೀಡುತ್ತಿಲ್ಲ. ಹಾಗಾಗಿ ಜನರು ಅಜ್ಞಾನದಲ್ಲಿಯೇ ಉಳಿದಿದ್ದಾರೆ. ಇದರಿಂದಾಗಿ ಅವರು ಪಾಪ ಕರ್ಮಗಳನ್ನು ಮಾಡುವುದನ್ನು ಮುಂದುವರಿಸುತ್ತಿದ್ದಾರೆ ಮತ್ತು ಅವರ ಫಲಗಳನ್ನು ಅನುಭವಿಸುತ್ತಿದ್ದಾರೆ. ಇದನ್ನು ಶ್ರೀಮದ್ ಭಾಗವತದಲ್ಲಿ 5.5 ಉಲ್ಲೇಖಿಸಲಾಗಿದೆ. ಪರಾಭವಸ್ತಾವತ್ ಅಬೋಧಜಾತೋ ಯಾವನ್ನ ಜಿಜ್ಞಾಸತ ಆತ್ಮತತ್ವಂ. ಆತ್ಮ ಸಾಕ್ಷಾತ್ಕಾರವನ್ನು ಅರ್ಥ ಮಾಡಿಕೊಳ್ಳುವ ನೆಲೆಗೆ ಒಬ್ಬಾತನು ಬರುವ ತನಕ ಈ ಮೂರ್ಖತನವು ಮುಂದುವರಿಯುತ್ತದೆ. ಅನ್ಯಥಾ ಈ ನೆಲೆ ಜನರನ್ನು ಕರೆಯುತ್ತದೆ. ಜ್ಞಾನವನ್ನು ನೀಡಲಿರುವ ಈ ಸಂಸ್ಥೆಗಳಿಗೂ ವಿಶ್ವವಿದ್ಯಾಲಯಗಳಿಗೂ ಅದೇ ಜ್ಞಾನ ಹಾಗೂ ಅಜ್ಞಾನ ಹಾಗೂ ಮೂರ್ಖ ತತ್ವಗಳನ್ನು ಮುಂದುವರಿಸುತ್ತದೆ. ಅಷ್ಟೇ ಒಬ್ಬ ವ್ಯಕ್ತಿಯು ನಾನು ಯಾರು, ದೇವರು ಎಂದರೇನು, ಈ ಪ್ರಪಂಚ ಎಂದರೇನು, ಭಗವಂತನೊಡನೆ ಹಾಗೂ ಈ ಪ್ರಪಂಚದೊಂದಿಗೆ ಇರುವ ನನ್ನ ಸಂಬಂಧವೇನು ಎಂದು ಕೇಳಿ ಅದಕ್ಕೆ ಸೂಕ್ಷ್ಮ ಉತ್ತರವನ್ನು ಪಡೆಯುವವರೆಗೆ ಅವನು ತಿಳುವಳಿಕೆ ಇಲ್ಲದ ಪ್ರಾಣಿಯಂತಿದ್ದು ಜನನ ಮರಣಗಳ ಚಕ್ರದಲ್ಲಿ ಸಿಲುಕಿ ಒಂದು ಜೀವ ಪ್ರಕಾರದಿಂದ ಇನ್ನೊಂದಕ್ಕೆ ವರ್ಗಾವಣೆ ಹೊಂದುತ್ತಿದ್ದಾನೆ. ಇದೇ ಅಜ್ಞಾನದ ಫಲಿತಾಂಶವಾಗಿದೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕರೆಂಟ್ ಇಲ್ಲ ಮಾತಾಜಿ, ಅದಕ್ಕೆ ಹೌದಾ? ತೊಂದರೆ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಮತ್ತೆ ಯಾರು ಮುಂದುವರಿಸ್ತೀರಾ? ಹರೇ ಕೃಷ್ಣ. ಎರಡನೇ ಪ್ಯಾರ. ನಾನು ಓದ್ತೀನಿ ಮಾತಾಜಿ. ಓದ್ರಿ ಮಾತಾಜಿ. ಆದುದರಿಂದ ಇಂದಿನ ನಾಗರಿಕತೆಯು ಬಹಳ ಅಪಾಯಕಾರಿ ಸ್ಥಿತಿಯಲ್ಲಿದೆ. ಒಬ್ಬಾತನು ಯಶಸ್ವಿ ವ್ಯಾಪಾರಿಯಾಗಿದ್ದು, ಅಂತಹ ರಾಜಕಾರಣಿಯಾಗಿದ್ದು,
ಅನುಭವಿಸಬಹುದು. ಅಥವಾ ಶ್ರೀಮಂತ ದೇಶವಾದ ಅಮೆರಿಕದಲ್ಲಿ ಹುಟ್ಟಿರುವುದರಿಂದ ತಾನು ಆರಾಮವಾಗಿರುವೆನೆಂದು ಯೋಚಿಸಬಹುದು. ಆದರೆ ಜೀವನದ ಈ ಸ್ಥಿತಿಗಳು ಶಾಶ್ವತವಲ್ಲ, ಅವು ಬದಲಾಗಬೇಕಾಗುತ್ತದೆ. ಅಲ್ಲದೆ ನಮ್ಮ ಪಾಪ ಕರ್ಮಗಳಿಂದ ನಾವು ನಮ್ಮ ಮುಂದಿನ ಜನ್ಮದಲ್ಲಿ ಯಾವ ರೀತಿಯ ಕಷ್ಟಗಳನ್ನು ಅನುಭವಿಸಬೇಕು ಎನ್ನುವುದು ನಮಗೆ ತಿಳಿಯದು. ಆದುದರಿಂದ ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸಿಕೊಳ್ಳಲು ಪ್ರಾರಂಭಿಸಿದವನು ಬಹಳ ಅಪಾಯಕಾರಿ ಜೀವನವನ್ನು ನಡೆಸುತ್ತಿದ್ದಾನೆ. ಕಲುಷಿತ ಪ್ರದೇಶದಲ್ಲಿ ವಾಸವಾಗಿರುವ ಓರ್ವ ಆರೋಗ್ಯವಂತನ ಪ್ರಾಣವು ಅಪಾಯದಲ್ಲಿರುವುದಿಲ್ಲವೇ? ಅವನು ಯಾವುದೇ ಕ್ಷಣದಲ್ಲಿ ರೋಗಗ್ರಸ್ತನಾಗಬಹುದು. ನಾವು ಆಧ್ಯಾತ್ಮಿಕ ಜ್ಞಾನದಿಂದ ಈ ಅಜ್ಞಾನವನ್ನು ಹೋಗಲಾಡಿಸಿಕೊಳ್ಳಲು ಕಾರ್ಯವೆಸಗಬೇಕು. ನಾವು ತಿಳಿಯದೆಯೇ ಹೇಗೆ ಪಾಪ ಮಾಡುತ್ತೇವೆ ಹೇಗೆ ಪಾಪ ಮಾಡುತ್ತೇವೆ ಎನ್ನುವುದಕ್ಕೆ ಮನೆಯಲ್ಲಿ ಮಾಡುವ ಅಡುಗೆಯು ಒಳ್ಳೆಯ ಉದಾಹರಣೆಯಾಗಿದೆ. ಭಕ್ತರು ಭಗವಂತನ ಪ್ರಸಾದವನ್ನು ಮಾತ್ರ ಸೇವಿಸುವುದರಿಂದ ಪಾಪದಿಂದ ಮುಕ್ತರಾಗಿರುತ್ತಾರೆ ಎಂದು ಭಗವಂತನು ಭಗವದ್ಗೀತೆಯಲ್ಲಿ 3.13 ಹೇಳುತ್ತಾನೆ. ತಮಗೋಸ್ಕರ ಅಡಿಗೆ ಮಾಡಿಕೊಳ್ಳುವವರು ಪಾಪವನ್ನೇ ತಿನ್ನುತ್ತಾರೆ ಎಂದು ಅವನು ಹೇಳಿದ್ದಾನೆ. ಈ ದೇವಸ್ಥಾನದಲ್ಲಿ ಅಡುಗೆ ಮಾಡುವುದಕ್ಕೂ ಒಂದು ಸಾಮಾನ್ಯ ಮನೆಯಲ್ಲಿ ಅಡುಗೆ ಮಾಡುವುದಕ್ಕೂ ಇರುವ ವ್ಯತ್ಯಾಸವೆಂದರೆ ನಮ್ಮ ಅಡುಗೆ ಮತ್ತು ಆಹಾರ ಸೇವನೆ ನಮ್ಮನ್ನು ಪಾಪದಿಂದ ಬಿಡುಗಡೆಗೊಳಿಸುತ್ತಿದೆ. ಆದರೆ ಭಕ್ತರಲ್ಲದವರ ಅಡುಗೆ ಮತ್ತು ಆಹಾರ ಸೇವನೆ ಅವರನ್ನು ಹೆಚ್ಚಿನ ಪಾಪದಲ್ಲಿ ಸಿಲುಕಿಸುತ್ತಿದೆ ಅಷ್ಟೇ. ಆ ಅಡುಗೆಯ ವಿಧಾನ ಒಂದೇ ತರಹ ಇರಬಹುದಾದರೂ ಅದರಲ್ಲಿ ವ್ಯತ್ಯಾಸವಿದೆ. ನಾವು ಕೃಷ್ಣನಿಗೋಸ್ಕರ ಆಹಾರ ತಯಾರಿಸುತ್ತಿರುವುದರಿಂದ ನಮಗೆ ಯಾವುದೇ ಪಾಪದ ಲೇಪವಿರುವುದಿಲ್ಲ. ಕೃಷ್ಣ ಪ್ರಜ್ಞೆಯ ಕಾರ್ಯಗಳ ವ್ಯಾಪ್ತಿಯಾಚೆ ಮಾಡಲಾಗುವ ಕೆಲಸಗಳೆಲ್ಲವೂ ನಿಮ್ಮನ್ನು ಭೌತಿಕ ಪ್ರಕೃತಿಯ ಗುಣಗಳಲ್ಲಿ ಸಿಲುಕಿಸುತ್ತವೆ. ಸಾಮಾನ್ಯವಾಗಿ ನೀವು ಪಾಪ ಕಾರ್ಯಗಳಲ್ಲಿ ಸಿಲುಕಿಕೊಳ್ಳುತ್ತಿದ್ದೀರಿ. ಸ್ವಲ್ಪ ಎಚ್ಚರಿಕೆಯಿಂದಿರುವವರು ಈ ಪಾಪ ಕಾರ್ಯಗಳನ್ನು ತಡೆಗಟ್ಟಿ ಪುಣ್ಯದ ಕೆಲಸಗಳನ್ನು ಮಾಡುತ್ತಾರೆ. ಆದರೆ ಪುಣ್ಯದ ಕೆಲಸಗಳನ್ನು ಮಾಡುವವನು ಬಂಧನಕ್ಕೊಳಗಾಗುತ್ತಾನೆ. ಪುಣ್ಯವಂತನಾಗಿರುವ ವ್ಯಕ್ತಿಯು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಬಹುದು, ಅಥವಾ ಸುಂದರವಾಗಿರಬಹುದು, ಅಥವಾ ತುಂಬಾ ಬಲ್ಲಿದನಾಗುವ ಅವಕಾಶವನ್ನು ಪಡೆಯಬಹುದು. ಇವೆಲ್ಲವೂ ಪುಣ್ಯ ಕಾರ್ಯಗಳ ಫಲಿತಾಂಶಗಳಾಗಿವೆ. ನೀವು ಪುಣ್ಯ ಜೀವಿಯಾಗಿರಿ ಅಥವಾ ಪಾಪ ಜೀವಿಯಾಗಿರಿ, ನೀವು ಯಾವುದಾದರೂ ತಾಯಿಯ ಗರ್ಭವನ್ನು ಪ್ರವೇಶಿಸಲೇಬೇಕಾಗಿದೆ. ಇದು ತುಂಬಾ ತ್ರಾಸದಾಯಕ ವಿದ್ಯಮಾನ. ಇದನ್ನು ನಾವು ಮರೆತಿದ್ದೇವೆ. ನೀವು ಶ್ರೀಮಂತ ಕುಟುಂಬದಲ್ಲಿ ಜನಿಸಬಹುದು ಅಥವಾ ಒಂದು ಪ್ರಾಣಿಯ ಗರ್ಭದಿಂದ ಜನಿಸಬಹುದು, ಆದರೆ ಹುಟ್ಟು, ಮುಪ್ಪು, ರೋಗ ಹಾಗೂ ಸಾವಿನ ನೋವುಗಳು ಮಾತ್ರ ಮುಂದುವರಿಯುತ್ತವೆ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮತ್ತೆ ಡಿವೋಟೀಸ್ ಯಾರು ಮುಂದುವರಿಸ್ತೀರಾ? ಹರೇ ಕೃಷ್ಣ. ನಾನು ಹೇಳ್ತೀನಿ ಮಾತಾಜಿ. ಹಾ, ಓದ್ತೀನಿ. ಎಲ್ಲಿಂದ ಓದ್ಬೇಕ್ರಿ ಇದು? 4 ಕ್ಲೇಶಗಳಾದ. ಸರಿ, ಓಕೆ. 4 ಕ್ಲೇಶಗಳಾದ ಜನ್ಮ, ಮೃತ್ಯು, ಮುಪ್ಪು, ವ್ಯಾಧಿಗಳಿಂದ ಬಿಡುಗಡೆ ಹೊಂದಲು ನಿಮಗೆ ಅವಕಾಶ ನೀಡುವುದೇ ಕೃಷ್ಣ ಪ್ರಜ್ಞೆ ಅಂತ ಕೃಷ್ಣ ಪ್ರಜ್ಞಾ ಕೃಷ್ಣ ಪ್ರಜ್ಞಾ ಆಂದೋಲನದ ಉದ್ದೇಶವಾಗಿದೆ. ಆದರೆ ನೀವು ಪಾಪ ಕಾರ್ಯವನ್ನು ಮುಂದುವರಿಸಿ ಪಾಪದ ಆಹಾರವನ್ನೇ ಸೇವಿಸುತ್ತಿದ್ದರೆ ಈ ತೊಂದರೆಗಳು ಕೂಡ ಮುಂದುವರಿಯುತ್ತವೆ ಅಷ್ಟೇ. ಅನ್ಯಥಾ ಕೃಷ್ಣನಲ್ಲಿ ಶರಣಾಗುವ ಮೂಲಕ ನೀವು ನಿಮ್ಮ ಎಲ್ಲಾ ಪಾಪದ ಪ್ರತಿಕ್ರಿಯೆಗಳನ್ನು ತೊಡೆದು ಹಾಕಿಕೊಳ್ಳಬಹುದು. ಕೃಷ್ಣನು ಇದನ್ನು ಭಗವದ್ಗೀತೆಯಲ್ಲಿ 18.66 ಅದರಲ್ಲಿ ಹೇಳುತ್ತಾನೆ. ಧಾರ್ಮಿಕ ಅಭ್ಯಾಸಗಳೆಂದು ಕರೆಯಲ್ಪಡುವ ನಿನ್ನ ಎಲ್ಲ ಕಾರ್ಯಗಳನ್ನು ಬಿಟ್ಟು ನನ್ನಲ್ಲಿ ಶರಣಾಗು. ನಾನು ನಿನ್ನನ್ನು ನಿನ್ನ ಎಲ್ಲಾ ಪಾಪದ ಕರ್ಮಗಳ ಪ್ರತಿಕ್ರಿಯೆಗಳಿಂದ ರಕ್ಷಿಸುತ್ತೇನೆ.
ಭಗವಂತನಿಗೆ ಅರ್ಪಿಸದೇ ಇರುವ ವಸ್ತುವನ್ನು ತೆಗೆದುಕೊಳ್ಳದಿರುವಂತೆ ಕಾಳಜಿ ವಹಿಸುವುದು ಕೃಷ್ಣನಲ್ಲಿ ಶರಣಾಗುವ ಒಂದು ಅಂಶವಾಗಿದೆ. ಇದು ನಮ್ಮ ದೃಢ ನಿಶ್ಚಯವಾಗಿರಬೇಕು. ನಾವು ಯಾವುದಾದರೂ ಪಾಪ ಎಸಗಿದ್ದರೂ ಪ್ರಸಾದ ಸೇವನೆಯಿಂದ ಅದನ್ನು ಪ್ರತಿರೋಧಿಸಬಹುದು. ನಾವು ಕೃಷ್ಣನಿಗೆ ಹೀಗೆ ಶರಣಾಗತರಾದರೆ ಅವನು ನಮ್ಮನ್ನು ಪಾಪದ ಪ್ರತಿಕ್ರಿಯೆಗಳಿಂದ ಕಾಪಾಡುತ್ತಾನೆ. ಕೃಷ್ಣನು ನಮಗೆ ಕೊಟ್ಟಿರುವ ಭರವಸೆ ಇದೇ ಆಗಿದೆ. ಶರಣಾಗತನಾಗಿರುವ ಭಕ್ತನು ಸಾವಿನ ನಂತರ ಎಲ್ಲಿಗೆ ಹೋಗುತ್ತಾನೆ? ಶೂನ್ಯವಾದಿಗಳು ಹೇಳುವಂತೆ ಅವರ ಕತೆ ಅಲ್ಲಿಗೆ ಮುಗಿಯಿತು. ಇಲ್ಲ, ಕೃಷ್ಣ ಹೇಳುತ್ತಾನೆ, ಮಾಂ ಏತಿ, ಅವನು ನನ್ನಲ್ಲಿಗೆ ಬರುತ್ತಾನೆ. ಅಲ್ಲಿಗೆ ಹೋಗುವುದರಿಂದಾಗುವ ಲಾಭವಾದರೂ ಏನು? ಮಾಂ ಉಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಂತು ಮಂತಿ. ನನ್ನಲ್ಲಿಗೆ ಯಾರು ಹಿಂದಿರುಗುವರೋ ಅವರು ಈ ದುಃಖದಾಯಕ ಅಶಾಶ್ವತ ಭೌತಿಕ ಜಗತ್ತಿಗೆ ಮತ್ತೆ ಮರಳುವುದಿಲ್ಲ. ಇದು ಮಹೋನ್ನತವಾದ ಪರಿಪೂರ್ಣತೆಯಾಗಿದೆ. ಇದನ್ನು ಭಗವದ್ಗೀತೆಯಲ್ಲಿ 3.9 ದೃಢಪಡಿಸಲಾಗಿದೆ. ಯಜ್ಞಾರ್ಥಾತ್ ಕರ್ಮಣ್ಯತ್ರ ಲೋಕೋಯಂ ಕರ್ಮಬಂಧನಃ. ಕೃಷ್ಣನಿಗಾಗಿ ಅಲ್ಲದೆ ಮಾಡಲಾಗುವ ಯಾವುದೇ ಒಳ್ಳೆಯ ಅಥವಾ ಕೆಟ್ಟ ಕೆಲಸಗಳು ನಿಮ್ಮನ್ನು ಈ ಭೌತಿಕ ಜಗತ್ತಿನಲ್ಲಿ ಬಂಧಿಸುತ್ತವೆ. ನೀವು ಒಳ್ಳೆಯ ಕೆಲಸ ಮಾಡಿದರೆ ನಿಮ್ಮ ಮುಂದಿನ ಜೀವನದಲ್ಲಿ ನೀವು ತಥಾಕಥಿತ ಸಂತೋಷವನ್ನು ಅನುಭವಿಸುತ್ತೀರಿ. ಆದರೂ ನೀವು ಹುಟ್ಟು ಸಾವುಗಳ ಚಕ್ರದಲ್ಲಿ ಸಿಲುಕಿಕೊಂಡಿರುತ್ತೀರಿ. ನೀವು ಕೆಟ್ಟ ಕೆಲಸ ಮಾಡಿದರೆ ಪಾಪ ಕಾರ್ಯದ ಪ್ರತಿಫಲವನ್ನು ಅನುಭವಿಸುತ್ತೀರಿ ಹಾಗೂ ಜನನ ಮರಣಗಳ ಬಂಧನದಲ್ಲಿ ಉಳಿಯುತ್ತೀರಿ. ಆದರೆ ಭಗವಂತನಿಗಾಗಿ ಮಾಡಲಾದ ಕೆಲಸಕ್ಕೆ ಯಾವುದೇ ರೀತಿಯ ಒಳ್ಳೆಯ ಅಥವಾ ಕೆಟ್ಟ ಪ್ರತಿಫಲಗಳು ಇರುವುದಿಲ್ಲ. ಹಾಗೂ ಈ ರೀತಿಯಲ್ಲಿ ಕಾರ್ಯವೆಸಗುವುದರಿಂದ ನೀವು ಸಾವಿನ ಸಮಯದಲ್ಲಿ ಕೃಷ್ಣನ ಬಳಿ ಹೋಗುತ್ತೀರಿ. ಕರ್ಮ ಬಂಧನವನ್ನು ಕಡೆದು ಹಾಕಬಹುದಾದ ವಿಧಾನವು ಇದೇ ಆಗಿದೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಇಲ್ಲಿಗೆ ಈ ಮಟೀರಿಯಲ್ ಮುಗೀತು. ಸೊ ಇಲ್ಲಿವರೆಗೂ ನಾವೇನ್ ಚರ್ಚೆ ಮಾಡಿದ್ವಿ? ಕರ್ಮ. ಯಾತಕ್ಕೆ ಕರ್ಮದಲ್ಲಿ ಪಾಪ ಮತ್ತೆ ಪುಣ್ಯದ ಕೆಲಸ ಅಂತ ಹೇಳ್ತಾ ಇದ್ದಾರೆ? ಕರ್ಮದಲ್ಲಿ ಪಾಪ ಪುಣ್ಯ ಎರಡೂ ಇರತ್ತಾ? ಯಾರು ಉತ್ತರ ಕೊಡ್ತೀರಾ? ಇರುತ್ತೆ ಮಾತಾಜಿ. ಹೇಗೆ ಪ್ರಭುಜಿ, ಒಂದು ಎಕ್ಸ್ಪ್ಲೈನ್ ಮಾಡ್ತೀರಾ ಒಂದು ಎಕ್ಸಾಂಪಲ್ ಕೊಟ್ಟು? ಎಕ್ಸಾಂಪಲ್ ಕೊಡ್ಬೇಕು ಅಂತಂದ್ರೆ, ಈಗ ನಾವು ಮಾಡ್ತಕ್ಕಂತ ಎಲ್ಲಾ ಕೆಲಸಗಳು ಕೂಡ ಅದು ನೇರವಾಗಿ ಇರುವುದಿಲ್ಲಲ್ಲ ಮಾತಾಜಿ. ಹಲವಾರು ಹಿಂಸೆಗಳನ್ನು ಮಾಡ್ತೀವಿ ನಾವು ಮಾಡುವಾಗ. ನಮ್ಗೆ ಗೊತ್ತಿಲ್ದೇನೆ ಕೆಲವೆಲ್ಲ ಹಿಂಸೆಗಳು ಮಾಡ್ತಾ ಇರ್ತೀವಿ. ಕೆಲವೊಂದು ನಾವು ಮಾತನಾಡ್ತಕ್ಕಂಥ ಮಾತುಗಳಿಂದ ನಮ್ಮ ಎದುರಿಗಿರ್ತಕ್ಕಂಥವ್ರಿಗೆ ನೋವಾಗ್ಬೋದು, ಅಥವಾ ಸಣ್ಣ ಕ್ರಿಮಿ ಕೀಟಗಳಿಗೂ ಕೂಡ ತೊಂದರೆ ಆಗ್ಬೋದು. ನಾವು ತಿಂತಕ್ಕಂಥ ಆಹಾರ ವಿಚಾರ, ಅದರಲ್ಲೂ ಕೂಡ ಕೆಲವೊಂದು ದೋಷಗಳು ಉಂಟಾಗಬಹುದು. ಹಾಗಾಗಿ ನಾವು ಯಾವುದನ್ನೇ ನಾವು 100ಕ್ಕೆ 100 ಮಾಡಕ್ಕೆ ಆಗಲ್ಲ. ಹಾಗಾಗಿ ನಾವು ಮಾಡ್ತಕ್ಕಂಥ ಕರ್ಮಗಳಲ್ಲಿ ಪಾಪಗಳು ಸೇರ್ಕೊಂಡಿರುತ್ತೆ ಅಂತ ನಾನು ಭಾವಿಸ್ತೀನಿ ಮಾತಾಜಿ. ಎಸ್ ಪ್ರಭು, ವೆರಿ ನೈಸ್. ಎಲ್ಲ ಒಳ್ಳೆ ಎಕ್ಸಾಂಪಲ್ಸ್ ಕೊಟ್ರಿ ನೀವು. ಹೌದು, ನಾವು ಮಾಡುವಂತ ಹಲವಾರು ಕಾರ್ಯಗಳಲ್ಲಿ ಎಷ್ಟೆಲ್ಲ ಮ್ಯಾಕ್ಸಿಮಮ್ ಮಾಡೋ ನಾವೆಲ್ಲ ಕಾರ್ಯಗಳಲ್ಲಿ ಪಾಪ ಅನ್ನೋದು ಇದ್ದೇ ಇರತ್ತೆ. ನಾವು ಪುಣ್ಯ ನೋ ಡೌಟ್ ನಾವು ಪಾಪ ಮಾಡಕ್ ನಮ್ಗೆ ಇಷ್ಟ ಇಲ್ಲ, ನಾವು ಪುಣ್ಯ ಕಾರ್ಯನೇ ಮಾಡ್ತೀವಿ ಅನ್ಕೊಂತಿದೀವಿ ಅಲ್ಲ. ನಾವು ದಾನ ಧರ್ಮ ಮಾಡ್ಬೇಕು ಅನ್ಕೊಳ್ಳೋಣ, ಫಾರ್ ಎಕ್ಸಾಂಪಲ್ ಎಲ್ಲೋ ನಾವು ದಾನ ಮಾಡ್ತೀವಿ ಅನ್ಕೊಳ್ಳೋಣ. ಆ ಮಾಡಿರೋ ದಾನ ಸರಿಯಾಗಿ ಉಪಯೋಗ ಆಗ್ತಾ ಇದೆಯಾ? ಅದು ಫಸ್ಟ್ ಆಫ್ ಆಲ್ ಯಾವ ಗುಣದಲ್ಲಿದೆ? ಸತ್ವ ಗುಣದಲ್ಲಿ ದಾನನ, ರಜೋ ಗುಣದಲ್ಲಿ ದಾನನ, ತಮೋ ಗುಣದಲ್ಲಿ ದಾನನ? ಈ 3 ಗುಣದಲ್ಲಿ ಮಾಡುವಂತ ದಾನ ನಮ್ಮನ್ನ ಈ ಪ್ರಪಂಚಕ್ಕೆ ಬಂಧಿಸುತ್ತೆ. ಅಂದ್ರೆ ಈ ಪ್ರಪಂಚಕ್ಕೆ ನಾವು ಮರಳಿ ಬರಂಗೆ ಮಾಡುತ್ತೆ. ಹೌದಾ? ನಾವು ಒಳ್ಳೆ ದೃಷ್ಟಿಯಿಂದನೇ ಕೊಟ್ಟಿರ್ಬೋದು, ಮೇ ಬಿ ಅದು ಒಳ್ಳೆ ದೃಷ್ಟಿಯಲ್ಲಿ ಉಪಯೋಗ ಆಗಿರ್ಬೋದು. ಅವಾಗ ಪುಣ್ಯ ಸೇರತ್ತೆ ನಮ್ಮ ಅಕೌಂಟ್ಗೆ ಅಲ್ವಾ? ನಮ್ಮ ಅಕೌಂಟ್ ಇದ್ದಂಗೆ ಪಾಪ ಪುಣ್ಯ ಅನ್ನೋದು 2 ಸಪ್ರೇಟ್ ಅಕೌಂಟ್ ಇದ್ದಂಗೆ, ಬ್ಯಾಂಕ್ ಅಕೌಂಟ್ ಇದ್ದಂಗೆ. ಹೌದಾ? ಅಕೌಂಟಲ್ಲಿ ಎಷ್ಟು ದುಡ್ಡು ಇರುತ್ತೋ ಅಷ್ಟು ತಕ್ಕ ನಾವು ಖರ್ಚು ಮಾಡ್ಬೋದು. ಬ್ಯಾಂಕಲ್ಲಿ ದುಡ್ಡಿಲ್ಲ ಅಂದ್ರೆ ನಾವು ಖರ್ಚು ಮಾಡೋದಕ್ಕೆ ಆಗಲ್ಲ. ಹೌದಾ? ಅದೇ ರೀತಿ ಕರ್ಮನೂ ಅಷ್ಟೇ. ಒಳ್ಳೆ ಕರ್ಮ ಇದ್ರೆ ನಮ್ಗೆ ಅಷ್ಟು ಸಂತೋಷ ಸಿಗತ್ತೆ. ಹೌದಾ? ನಮ್ಗೆ ಪಾಪ ಕರ್ಮ ಇದ್ರೆ ಅಷ್ಟೇ ಕಷ್ಟ ಅನುಭವಿಸ್ಬೇಕಾಗತ್ತೆ. ಸೊ ನಾವು ಏನೇ ಮಾಡೋ ಕರ್ಮ ಇರ್ಬೋದು,
ಅದರಲ್ಲಿ ಎರಡೂ ಸೇರಿಸಿರುತ್ತೆ, ಪುಣ್ಯ ಪಾಪ. ಅಂಡ್ ಈ ಪುಣ್ಯ ಪಾಪದಿಂದ ನಷ್ಟ ಏನು? ಪಾಪ ಪುಣ್ಯ ಸೇರಿದ್ರೆ ಮತ್ತೆ ಆ ಪಾಪ ಪುಣ್ಯ ಅನುಭವಿಸ್ಬೇಕಾಗತ್ತೆ ನಾವು. ಆ ಪಾಪ ಪುಣ್ಯ ಅನುಭವಿಸಕ್ಕೆ ಮತ್ತೆ ಜನ್ಮ ತಾಳ್ಬೇಕಾಗತ್ತೆ, ಮತ್ತೆ ಮರಳಿ ಹುಟ್ಟು ಬರ್ಬೇಕಾಗತ್ತೆ. ಅದೇ ಕಷ್ಟ, ಹೌದಲ್ವಾ? ಯಾಕಂದ್ರೆ ಈ ಪ್ರಪಂಚನ ಯಾವ್ದಕ್ಕೆ ಹೋಲಿಸ್ತಾರೆ? ಈ ಭೌತಿಕ ಪ್ರಪಂಚನ ತುಂಬಾ ಸುಖಾಲಯ ಅಂತ ಹೇಳ್ತಾರ. ದುಃಖಾಲಯ ಮಾತಾಜಿ. ಎಸ್ ಅಲ್ವಾ? ಸುಖಾಲಯ ಅಲ್ಲ, ಇದು ದುಃಖಾಲಯ. ನಾವು ಸುಖ ಕೋರ್ಕೋತಿದೀವಿ, ನೋ ಡೌಟ್. ಆದ್ರೆ ನಮ್ಗೆ ಸುಖ ಸಿಗ್ತಿದ್ಯಾ? ನಾವು ಪಡ್ಕೊಳ್ಳೋ ಸ್ವಲ್ಪ ಸುಖಕ್ಕೂ ಎಷ್ಟೋ ಹಿಂದೆ ಶ್ರಮ ಪಟ್ಟಿರ್ತೀವಲ್ವಾ? ಒಂದು ಚಿಕ್ಕ ಮೆಡಲ್ ಗೆಲ್ಬೇಕಂದ್ರೂ ಕೂಡ ಎಷ್ಟು ಶ್ರಮ ಹಾಕಿರ್ತೀವಿ, ಎಷ್ಟು ಬೆವರು ಸುರಿಸಿರ್ತೀವಿ, ಎಷ್ಟು ಬೆಳಿಗ್ಗೆ ರಾತ್ರಿ ಕಷ್ಟಪಟ್ಟಿರ್ತೀವಿ, ಎಷ್ಟು ನಿದ್ದೆ ಕಳ್ಕೊಂಡಿರ್ತೀವಿ ಅಲ್ವಾ? ಎಷ್ಟೋ ಕಷ್ಟಪಟ್ಟದ್ಮೇಲೆ ಸ್ವಲ್ಪ ಚಿಕ್ಕ ಸುಖ ಸಿಗತ್ತೆ. ಹಾಗಾಗಿ ನಾವು ಪಡ್ಕೊಳ್ಳೋಂಥ ಸುಖ ಎಲ್ಲ ಆಕ್ಚುಲಿ ಕಷ್ಟದಿಂದನೇ ಬರ್ತಾ ಇರೋದು, ಕಷ್ಟ ಪಡ್ತಾ ಇದೀವಿ ನಾವು, ಹೌದಾ? ಸೊ ಕೃಷ್ಣ ಅದೇ ಹೇಳ್ತಾರೆ, ಈ ದುಃಖಾಲಯ ಅಶಾಶ್ವತದಿಂದ ನಾವು ಹೊರಗೆ ಬರ್ಬೇಕು. ಅಂಡ್ ಈ ಪ್ರಪಂಚದಲ್ಲಿರೋಂಥ 4 ಏನಪ್ಪ ಕೃಷ್ಣ ಹೇಳಿದ್ನಲ್ಲ, ಈ ಒಂದು ಮಟ್ಟಲ್ಲಿ ಏನು ಓದಿದ್ವು ಅದ್ರಲ್ಲಿ ಏನ್ ಹೇಳಿದ್ರು? 4 ಪ್ರಾಬ್ಲಮ್ಸ್ ಏನು? ಭೌತಿಕ ಪ್ರಪಂಚದಲ್ಲಂತ 4 ತೊಂದರೆ ತಾಪತ್ರಗಳೇನು? ಜನ್ಮ ಮೃತ್ಯು ಜರಾವ್ಯಾಧಿ. ದುಃಖ ದೋಷಾನುದರ್ಶನ. ಇದು ದೋಷಗಳಿದು ಅಲ್ವಾ? ಯಾರಿಗ್ ಸಾಯೋದಕ್ಕೆ ಇಷ್ಟ ಇದೆ? ಯಾರಿಗೂ ಸಾಯೋದಕ್ಕೆ ಇಷ್ಟ ಇಲ್ಲ, ಆದ್ರೂ ಅದು ಬಂದೇ ಬರುತ್ತೆ. ಯಾರಿಗ್ ವಯಸ್ಸಾಗೋದಕ್ಕೆ ಇಷ್ಟ ಇದೆ? ಯಾರಿಗೂ ವಯಸ್ಸಾಗಕ್ಕೆ ಇಷ್ಟ ಇಲ್ಲ ಅಲ್ವಾ? ಎಲ್ರಿಗೂ ಹೆಂಗಾಗಿರೋದಕ್ಕೆ ಇಷ್ಟಪಡ್ತೀವಿ, ಆದ್ರೂ ವಯಸ್ಸಾಕೆ ಆಗತ್ತೆ, ಹೌದಾ? ಯಾರಿಗ್ ವ್ಯಾಧಿ ಇಷ್ಟ ಆಗತ್ತೆ? ಕಾಯಿಲೆ ತಂದ್ಕೊಳಕ್ ಇಷ್ಟ ಆಗತ್ತ? ಯಾರಿಗೂ ಕಷ್ಟ ಪಡೋದಕ್ಕೆ ಇಷ್ಟ ಇಲ್ಲ. ಯಾರಿಗೂ ಸೂಜಿ ಚುಚ್ಚಿಸ್ಕೊಳಕ್ ಇಷ್ಟನ? ಯಾರಿಗೂ ಇಷ್ಟ ಇಲ್ಲ, ಆದ್ರೂ ಆ ಪರಿಸ್ಥಿತಿ ಬಂದೇ ಬರುತ್ತೆ, ಪ್ರತಿಯೊಂದು ಜೀವಿಗೂ ಬರುತ್ತೆ, ರೈಟ್? ಅದಕ್ಕೆ ಕೃಷ್ಣ ಏನಂತಾನೆ, ಭಗವಂತ ಏನಂತಾನೆ, ಈ 2ರಿಂದನೂ ನಾವು ಹೊರಗೆ ಬರೋದಕ್ಕೆ ಪ್ರಯತ್ನ ಮಾಡ್ಬೇಕು ಅಲ್ವಾ? 2ರಿಂದ ಹೆಂಗ್ ಬರೋದು ಹೊರಗಡೆ? ಶುದ್ಧ ಸತ್ವ ಅಲ್ವಾ? ಸತ್ವಗುಣ ಅಂದ್ರೆ ಪುಣ್ಯ, ಸತ್ವಗಿಂತ ಮೇಲಿರೋದು ಶುದ್ಧ ಸತ್ವ. ಆ ಶುದ್ಧ ಸತ್ವ ಹೇಗ್ ಸಾಧ್ಯ? ಯಾವಾಗ ನಾವು ಭಗವಂತನ ಸೇರಿಸಿ ಕಾರ್ಯ ಮಾಡ್ತೀವೋ ಅವಾಗ ಆಟೋಮೆಟಿಕಲಿ ನಾವು ಮಾಡೋ ಕಾರ್ಯಗಳೆಲ್ಲ ಪರಿಶುದ್ಧವಾಗತ್ತೆ, ಹೌದಾ? ಮತ್ತೆ ಇನ್ನೇನು ಓದ್ವಿ ನಾವು? ಇನ್ಯಾರು ಹೇಳ್ತೀರಾ ಏನಾರು ಪಾಯಿಂಟ್ಸ್? ಇವತ್ತು ನಾವು ಓದಿರೋ ಟಾಪಿಕ್ ಅಲ್ಲಿ ಇನ್ನೇನು ಚರ್ಚೆ ಮಾಡಿದ್ವಿ ನಾವು? ಹರೇ ಕೃಷ್ಣ, ಭಗವಂತನಿಗಾಗಿ ಅಡಿಗೆಯನ್ನು ಮಾಡಿ ನೈವೇದ್ಯ ಮಾಡಿ ಪ್ರಸಾದ ಸ್ವೀಕರಿಸಬೇಕು ಅಂತ ಓದಿದ್ರಿ. ಎಸ್, ವೆರಿ ನೈಸ್ ಮಾತಾಜಿ. ಯಾಕೆ ನಾವು ಭಗವಂತನಿಗೋಸ್ಕರ ಮಾಡ್ಬೇಕು? ಭಗವಂತನಿಗೆ ಏನು ಊಟ ತಿಂಡಿ ಸಿಗಲ್ವಾ? ಭಗವಂತನಿಗೇನು ಹಚ್ಕೊಂಡು ಹೋಗಿದ್ಯಾ? ಯಾರು ಕೊಡೋರಿಲ್ವಾ? ಯಾರು ಬೇಯಿಸೋರಿಲ್ವಾ? ಭಗವಂತನ ಸೇವೆ ಮಾಡಕ್ ಯಾರು ಇಲ್ವಾ? ನಾವು ಮಾಡ್ಬೇಕಾ? ಏನಂತೀರಾ? ನಾವ್ಯಾಕೆ ಮಾಡ್ಬೇಕು? ಹರೇ ಕೃಷ್ಣ, ಪ್ರಸಾದವನ್ನು ಸ್ವೀಕರಿಸಿದಾಗ ನಾವು ಶುದ್ಧರಾಗ್ತೀವಿ, ಶುದ್ಧತೆ ಹೆಚ್ಚಾಗುತ್ತದೆ, ಪಾಪ ಕರ್ಮಗಳಿಂದ ಬಂಧನದಿಂದ ಮುಕ್ತಿ ಆಗ್ತೀವಿ. ಓಕೆ, ಮತ್ತೆ ನಾವು ಬಂಧನದಿಂದ ಮುಕ್ತರಾಗ್ತೀವಿ. ಆ ಪವಿತ್ರ ಅಡಿಗೆ ಮಾಡಿ ಹೇಳಿ ಮಾತಾಜಿ. ನಮ್ಮ ಆತ್ಮ ಶುದ್ಧಿ ಆಗತ್ತೆ. ನಮ್ಮ ಆತ್ಮ ಶುದ್ಧಿ ಆಗತ್ತೆ. ಮಾಡಿರೋ ಅಡಿಗೆದಲ್ಲಿರೋಂಥ ದೋಷ ಅಲ್ವಾ? ಪ್ರಭುಜಿ ಏನು ಹೇಳಿದ್ರಲ್ಲ, ಆ ಅಡಿಗೆ ಮಾಡಿದಲ್ಲಿ ಏನ್ ದೋಷ ಇರುತ್ತೋ ಆ ದೋಷ ಹೋಗತ್ತೆ, ಹೌದಲ್ವಾ? ನಾವು ಭಗವಂತನಿಗೆ ಅರ್ಪಿಸಿದಾಗ ಏನಾಗುತ್ತೆ? ಭಗವಂತ ಅದ್ರಲ್ಲಿ ಕರ್ಮನ ಸ್ವೀಕರಿಸ್ತಾನೆ ಅಲ್ವಾ? ಕರ್ಮನ ತೆಗೆದು ಬಿಡ್ತಾನೆ, ಅದನ್ನ ಪವಿತ್ರ ಮಾಡ್ಬಿಡ್ತಾನೆ ಭಗವಂತ, ರೈಟ್? ಯಾಕಂದ್ರೆ ಭಗವಂತ ಯಾವಾಗ್ಲೂ ಪವಿತ್ರ ಅವನು. ಸೊ ಹಾಗಾಗಿ ಭಗವಂತನಿಗೆ ಅರ್ಪಿಸಿದ ತಕ್ಷಣ ಏನಾಗತ್ತೆ? ಆ ಆಹಾರ ಪದಾರ್ಥ ಪವಿತ್ರ ಆಗೋಗತ್ತೆ, ಅದ್ಲಿರೋ ಎಲ್ಲ ದೋಷಗಳು ಹೊಟ್ಟೋಗತ್ತೆ, ಹೌದಾ? ಸೊ ಭಗವಂತನಿಗೆ ಓನ್ಲಿ ಆಹಾರ ಒಂದೇ ಅಲ್ಲ, ಎಲ್ಲಾ ಚಟುವಟಿಕೆಗಳು ಭಗವಂತ ನಾವು ಪ್ರತಿನಿತ್ಯ ಜೀವನದಲ್ಲಿ ಮಾಡುವಂತ ಎಲ್ಲಾ ಕಾರ್ಯಗಳು ಭಗವಂತನಿಗೆ ಸೇರಿಸಿ ಮಾಡಿದ ತಕ್ಷಣ ಅದು ಪವಿತ್ರ ಆಗತ್ತೆ, ಹೌದಾ? ಅದಕ್ಕೆ ನಮ್ಗೆ ಗೈಡೆನ್ಸ್ ಬೇಕಾಗಿರೋದು ಈ ಶಾಸ್ತ್ರ ಓದ್ತಾ ನಮ್ಗೆ ಅರ್ಥ ಆಗತ್ತೆ ಅಲ್ವಾ? ಒಂದು ಪ್ರಾಮಾಣಿಕ ಗುರುವಿನ ಮಾರ್ಗದರ್ಶನದಿಂದ ನಮ್ಗೆ ಅರ್ಥ ಆಗತ್ತೆ ಹೇಗೆ ಅದನ್ನ ಮಾಡ್ಬೋದು ಅಲ್ವಾ? ಸೊ ಇನ್ನೇನ್ ಡಿಸ್ಕಸ್ ಮಾಡಿದ್ವಿ ನಾವು? ಇನ್ನೇನು ಓದಿದ್ವಿ? ಯಾರು ಹೇಳ್ತೀರಾ? ಓಕೆ, ಇವಾಗ ಭಗವಂತನಿಗೆ ಒಂದು ಪ್ರಶ್ನೆ. ಭಗವಂತನಿಗೆ ಅರ್ಪಿಸಿದ್ರೆ ಪುಣ್ಯ ಪಾಪ ಎರಡೂ ಹೋಗತ್ತೆ ಅಂತಿದ್ದಾರೆ, ಹೌದಾ? ಮತ್ತೆ ಪುಣ್ಯ ಪಾಪ ಹೋದ್ರೆ ನಮ್ಮ ಹತ್ರ ಏನು ಇರಲ್ವಲ್ಲ, ಅಂದ್ರೆ ನಾವು ಖಾಲಿ ಆಗ್ಬಿಡ್ತೀವಾ? ಪುಣ್ಯ ಪಾಪ ಎರಡೂ ಬೇಡ ಮಾತಾಜಿ. ನಮ್ಗೆ ಭಗವಂತನಲ್ಲಿ ನಾವು ಸೇರ್ಕೊಳ್ಳೋದು, ಮತ್ತೆ ಜನ್ಮ ನಾವು ಹೊಂದದೇ ಇರುವುದಕ್ಕಾಗಿ ನಾವು ಮಾಡಬೇಕು.
ಈಗ ಪುಣ್ಯದಿಂದಲೂ ನಮ್ಗೆ ಬೇಡ, ಪಾಪ ಕೆಲಸಗಳು ಬೇಡ, ನಮ್ಗೆ ಅವೆರಡೂ ಬೇಡ. ಭಗವಂತನಲ್ಲಿ ಸೇರ್ಕೊಳ್ಳೋದು ಅಂತಿಮ ಗುರಿ ಆಗಿರ್ಬೇಕು ನಮ್ಗೆ. ಎಸ್ ಬಹುಶಃ ಅದನ್ನೇ ಹೇಳಿದ್ದಾರೆ ಅಂತ ನಾನು ಅನ್ಕೊಂತೀನಿ ಮಾತಾಡಿ. ಎಸ್, ಓಕೆ ಪ್ರಭು, ವೆರಿ ನೈಸ್ ಆನ್ಸರ್. ಮತ್ತೆ ದಿವ್ಯ ಮಾತಾಜಿ ಏನಾರ ಹೇಳ್ತೀರಾ? ಭಗವಂತನ್ಗೆ ಹತ್ರ ಆದ್ರೆ ಸಾಕು ಮಾತಾಜಿ, ಅಷ್ಟೇ, ಹ್ಮ್. ಇನ್ನೇನು ಬೇಕಾಗಿಲ್ಲ ಅಂತ. ಓಕೆ, ಮತ್ತೆ ಹಾಗಾದ್ರೆ ನಮ್ಗೆ ಸುಖ ಬೇಡವಾ? ಈಗ ಪುಣ್ಯ ಇದ್ರೆ ಎಷ್ಟೆಲ್ಲ ಸುಖ ಸಿಗತ್ತೆ ಅಂತಾರಪ್ಪ, ಎಂಜಾಯ್ಮೆಂಟ್ ಬರುತ್ತೆ. ಮತ್ತೆ ಎಂಜಾಯ್ಮೆಂಟ್ ಎಲ್ಲ ಕಳ್ಕೊಂಡ್ಬಿಡೋಣವಾ? ಬೇಡವಾ ಅದೆಲ್ಲ? ಭಗವಂತನ ಸೇವೆಯನ್ನೇ ನಾವು ಸುಖ ಅಂತ ಅನ್ಕೋಬೇಕು ಮಾತಾಜಿ. ಭಗವಂತನ ಸೇವೆ ಮಾಡ್ತಾ ಅದರಲ್ಲೇ ನಾವು ಸುಖವನ್ನು ಅನುಭವಿಸಬೇಕು. ನಿಜವಾದ ಸೇವೆ ನಾವು ಭಗವಂತನಿಗೆ ಮಾಡಿದ್ರೆ ಅದರಲ್ಲಿ ಸಿಗ್ತಕ್ಕಂಥ ಸುಖ ಈ ಪ್ರಪಂಚದಲ್ಲಿ ಸಿಗುವ ಬೇರೆ ಎಲ್ಲ ಸುಖಗಳಿಗಿಂತ ನಿಜವಾದ ಸುಖ. ಮತ್ತೆ ಅದರಿಂದ ನಾವು ಹೊರಗಡೆ ಬರಕ್ಕಾಗಲ್ಲ, ಬೇರೆ ಏನು ಮಾಡಲ್ಲ ನಾವು. ಅಂತಹ Yes. ಸುಖ ಭಗವಂತನ ಹತ್ರ ಸಿಗುವಾಗ ನಮ್ಗೆ ಈ ಸುಖಗಳೆಲ್ಲ ಯಾಕೆ? ವೆರಿ ನೈಸ್, ಹೌದು ವೆರಿ ನೈಸ್ ಆನ್ಸರ್ ಪ್ರಭು, ಥ್ಯಾಂಕ್ ಯು. ಓಕೆ, ಸೊ ಅದೇ ಕೃಷ್ಣ ಭಗವದ್ಗೀತೆಯಲ್ಲಿ ಕೂಡ ಹೇಳ್ತಾನೆ, ಯಾವಾಗ ನಾವು ಉನ್ನತವಾದಂತ ರುಚಿ ನೋಡ್ತೀವೋ ಜೀವನದಲ್ಲಿ, ಬೆಸ್ಟ್ ರುಚಿ, ಅವಾಗ ನೀವು ಜೀವನದಲ್ಲಿ ಏನಾದ್ರು ತುಂಬಾ ಒಳ್ಳೆ ರುಚಿ ಸೇವಿಸಿರ್ಬೋದು, ತುಂಬಾ ರುಚಿಕರವಾದಂತ ಪದಾರ್ಥ. ಒಂದ್ಸರಿ ತುಂಬಾ ಚೆನ್ನಾಗಿರೋದು ರುಚಿ ನೋಡಿದ್ಮೇಲೆ ರುಚಿ ಕಮ್ಮಿ ಇರೋಂಥದ್ದು ಪದಾರ್ಥ ನಾವು ಸ್ವೀಕರಿಸಕ್ ಆಗತ್ತಾ? ಬಾಯಲ್ಲಿ ಇಟ್ಕೊಳಕ್ ಆಗತ್ತಾ? ಏನಪ್ಪ ಇದು ಈ ತರ ಇದೆ ಅನ್ಸುತ್ತೆ. ಅಲ್ಲ, ನಾವು ಇಟ್ಕೊಳ್ಳೋದು ಇಲ್ಲ, ನೋಡಿದ್ರು ನಮ್ಗೇನೋ ತಿನ್ಬೇಕು ಒಂದ್ಸಲ ಟೆಂಪ್ಟ್ ಆಗಲ್ಲ ನಾನು, ಯಾಕಂದ್ರೆ ಇದು ಸುಮಾರಾಗಿದೆಯಪ್ಪ, ಆ ರುಚಿಯಲ್ಲಿ ಇದೆಲ್ಲಿ ಅನ್ಸುತ್ತೆ ನಮ್ಗೆ. ಹೌದಾ? ಅದೇ ತರ ಭಗವಂತನ ಸೇವೆ ಮಾಡ್ತಾ 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 ನಮ್ಗೊಂದು ಸುಖ ಕೊಡ್ತಾನೆ ಕೃಷ್ಣ, ನಮ್ಗೊಂದು ಆನಂದ ತೃಪ್ತಿ ಕೊಡ್ತಾನೆ. ಪ್ರತಿಯೊಂದು ಜೀವಿಗೂ ಸ್ಪಂದಿಸ್ತಾನೆ ಭಗವಂತ, ಪ್ರತಿಯೊಂದು ಜೀವಿಗೂ ಅವನು ರೆಸಿಪ್ರೊಕೇಟ್ ಮಾಡ್ತಾನೆ. ಅಲ್ವಾ? ನಾವ್ ಆಕ್ಚುಲಿ ಎಲ್ಲರಿಂದ ಈ ಭೌತಿಕ ಜೀವನದಲ್ಲಿ ನಾವ್ ಆಕ್ಚುಲಿ ಅದೇನೆ ಕೇಳ್ಕೊತಾ ಇರೋದು. ಆಕ್ಚುಲಿ ನಾವೇನ್ ಕೇಳಿದ್ವಿ, ನಾವ್ ಎಲ್ಲರಿಂದನೂ ಒಂದು ಅಟೆನ್ಷನ್ ಅಲ್ವಾ, ಒಂದು ಗಮನ, ಒಂದು ವಿಶ್ವಾಸ, ಒಂದು ಒಳ್ಳೆ ರೀತಿ ನಡ್ಕೊಳ್ಳೋದು ಅಲ್ವಾ. ಪ್ರತಿಯೊಬ್ಬರಿಂದ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ, ಬಟ್ ಅದು ನಮ್ಗೆ ಸಿಗ್ತಿಲ್ಲ. ಅದು ಎಲ್ಲರೂ ಕೊಡಕ್ ಆಗಲ್ಲ, ಎಲ್ರಿಗೂ ಒಂದೊಂದು ಲಿಮಿಟೇಷನ್ ಇದೆ. ಬಟ್ ಭಗವಂತನಿಗೆ ಲಿಮಿಟ್ ಅನ್ನೋದೇ ಇಲ್ಲ. ಭಗವಂತ ಅನ್ನೋನು ಅನ್ಲಿಮಿಟೆಡ್, ಅವನು ಎಷ್ಟು ಬೇಕಾದಷ್ಟು ಪ್ರೀತಿ ಕೊಡ್ಬೋದು, ಅವನ್ ಖಾಲಿನೇ ಆಗೋಗಲ್ಲ, ಎಷ್ಟು ಬೇಕಾದಷ್ಟು ಆನಂದ ಕೊಡ್ಬೋದು ಅವನು. ಆ ಆನಂದದ ಏನಂತಾರೆ, ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಈ ಭಕ್ತಿ ಸೇವೆ ಅನ್ನೋದು ಎಷ್ಟು ಆನಂದ ಕೊಡತ್ತೆ ಜೀವಿಗೆ ಅಂದ್ರೆ, ಜಸ್ಟ್ ಒಂದೊಂದು ಮೀನ್ ತರ, ಮೀನ್ ಹೆಂಗೆ ಒಂದ್ ಸಮುದ್ರದಲ್ಲಿ ಸುಮ್ಮನೆ ಹಿಂಗೆ ಜಂಪ್ ಮಾಡ್ಕೊಂಡು ಆ ಕಡೆ ಈ ಕಡೆ ಆ ಕಡೆ ಹಾಕೊಂಡು ಎಂಜಾಯ್ ಮಾಡತ್ತಲ್ವಾ ನೀರಲ್ಲಿ, ಆತರ ನಾವು ಜೀವಿ ಭಕ್ತಿ ಸೇವೆಯಲ್ಲಿ ಮುಳುಗಿದ್ರೆ ನಮ್ಗೆ ಎಷ್ಟು ಆನಂದ ಸಿಗತ್ತೆ ಅಂದ್ರೆ, ಅದಕ್ಕೆ ಒಂದು ಆಳನೇ ಇಲ್ವಂತೆ, ಅದಕ್ಕೊಂದು ಡೆಪ್ತ್ ಅನ್ನೋದು ಲೆಕ್ಕಕ್ಕೆ ಇಲ್ವಂತೆ, ಒಂದು ಬೌಂಡ್ರಿನೇ ಇಲ್ಲ ಅದಕ್ಕೆ, ಒಂದು ಸೀಮೆ ಅನ್ನೋದೇ ಇಲ್ಲ ಅದಕ್ಕೆ. ಅಷ್ಟು ಅನ್ಲಿಮಿಟೆಡ್ ಖುಷಿ ಕೊಡ್ತಾನೆ ಕೃಷ್ಣ. ಅದು ನಮ್ಗೆ ಭೌತಿಕ ಪ್ರಪಂಚದಲ್ಲಿ ಅಷ್ಟು ಅನ್ಲಿಮಿಟೆಡ್ ಸುಖ ಸಿಗಲ್ಲ, ಯಾಕಂದ್ರೆ ಎಲ್ಲ ಭೌತಿಕ, ಎಲ್ಲದಕ್ಕೂ ಒಂದು ಏನಂತಾರೆ, ಆದ್ಯಂತವಂತ ಕೌಂತೆ ಅಂತ, ಆದಿ ಅಂತ್ಯ, ಆದಿನೂ ಇದೆ ಅಂತ್ಯನೂ ಇದೆ. ಶುರುದಲ್ಲಿ ಚೆನ್ನಾಗ್ ಅನ್ಸತ್ತೆ, ಒಂದು 10 ನಿಮಿಷ ಒಂದು ಅರ್ಧ ಗಂಟೆ ಆದ್ಮೇಲೆ ಅದು ಹಳೇದಾಗ ಹೋಗುತ್ತೆ. ಮನೆ ಕಟ್ಟದಾಗ ತುಂಬಾ ಶುರುದಲ್ಲಿ ತುಂಬಾ ಚೆನ್ನಾಗ್ ಅನ್ಸುತ್ತೆ, ಅಪ್ಪ ಎಷ್ಟು ದೊಡ್ಡ ಮನೆ, ಎಷ್ಟು ವಿಶಾಲವಾಗಿದೆ, ಹೊಸ ಐಟಮು, ಅದು ಇದು. 6 ತಿಂಗಳಾದ್ಮೇಲೆ ಎಲ್ಲ ಹಳೇದಾಗಿರತ್ತೆ ಅಲ್ವಾ, ಎಲ್ಲ ಧೂಳು ಕಟ್ಕೋತಾ ಇರತ್ತೆ. ಪ್ರತಿದಿನ ಮೇಂಟೆನೆನ್ಸ್ ಮಾಡೋದೇ ಒಂದು ತಲೆ ಕೆಟ್ಟೋಗತ್ತೆ. ಸಂಬಂಧನೂ ಇರ್ಬೋದು, ಶುರುದಲ್ಲಿ ತುಂಬಾ ಚೆನ್ನಾಗಿರತ್ತೆ, ಎಲ್ಲ ಹೊಸದು, ನಿಧಾನಕ್ಕೆ ಹಳೇದಾಗ್ತಾ ಹೋಗತ್ತೆ. ಹೌದಾ ಅಲ್ವಾ? ಅದ್ರಲ್ಲಿ ಏನಿದೆ, ರುಚಿ ಏನು ಇರುತ್ತೆ, ಕಮ್ಮಿ ಆಗ್ತಾ ಹೋಗುತ್ತೆ, ರುಚಿ ಇದು ಕಮ್ಮಿ ಆಗ್ತಾ ಹೋಗುತ್ತೆ, ಹಳೇದಾಗ್ತಾ ಅದೇ ಭೌತಿಕ ಪ್ರಪಂಚದ ಲಕ್ಷಣ ಅದು. ಬಟ್ ಆಧ್ಯಾತ್ಮಿಕ ವಿಷಯ ಆ ಥರ ಅಲ್ಲ, ಅದು ಎವರ್ ಇನ್ಕ್ರೀಸಿಂಗ್, ಆನಂದಾಂಬುದಿ ವರ್ಧನಂ ಅಂತಾರೆ ಚೈತನ್ಯ ಮಹಾಪ್ರಭು. ಆನಂದನ ಹೆಚ್ಚಿಸ್ತಾ ಹೋಗುತ್ತೆ ಕೃಷ್ಣ ಪ್ರಜ್ಞೆದಲ್ಲಿ ಇದ್ರೆ, ನಾವು ಭಕ್ತಿ ಮಾಡ್ತಾ ಹೋದ್ರೆ ಹೆಚ್ಚು ಆಗ್ತಾ ಹೋಗುತ್ತೆ, ನಮ್ಗೆ ಲೈಫ್ ಕೊಡುತ್ತೆ ಕೃಷ್ಣ, ನಮ್ಮಲ್ಲಿ ಲೈಫ್ ತುಂಬಿಸ್ತಾನೆ ಕೃಷ್ಣ. ಈ ಜಡ ಪ್ರಪಂಚದಲ್ಲಿ ಲೈಫ್ ಹೋಗ್ತಾ ಇದೆ ನಮ್ದಲ್ವಾ, ಪ್ರತಿ ಬರ್ತ್ಡೇಗೂ ಪ್ರತಿ ಹುಟ್ಟಿದ್ದಬ್ಬಕ್ಕೂ ನಮ್ಮ ಆಯುಷ್ ಕಮ್ಮಿ ಆಗ್ತಾ ಇದೆ, ಹೌದಾ? ಬಟ್ ಆಧ್ಯಾತ್ಮಿಕ ಜೀವನದಲ್ಲಿ ಆಯುಷ್ ಹೆಚ್ಚಾಗತ್ತೆ ನಮ್ದು ಅಲ್ವಾ, ಯಾಕಂದ್ರೆ ಲಿಮಿಟ್ ಅನ್ನೋದೇ ಇಲ್ಲ ಅಲ್ಲಿ. ಅದೇ ಕೃಷ್ಣ ಹೇಳ್ತಾ ಇರೋದು, ಆನಂದಾಂಬುದಿ ವರ್ಧನಂ ಪ್ರತಿಪದಂ ಪೂರ್ಣಾಮೃತ ಸ್ವಾದನಂ ಸರ್ವಾತ್ಮ ಸ್ತಮನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ಭಗವಂತನ ಸಂಕೀರ್ತನ, ಭಗವಂತನ ಗುಣಗಾನ, ಭಗವಂತನ ಭಕ್ತಿ ಸೇವೆ, ಭಗವಂತನ ಭಕ್ತರ ಸಾಂಗತ್ಯ, ಇದೆಲ್ಲ ನಮ್ಗೆ ಲೈಫ್ ಕೊಡತ್ತೆ ಅಲ್ವಾ. ಇನ್ನೂ ಹೆಚ್ಚು ನಾವು ಜೀವನ ಮಾಡ್ಬೇಕು ಅಂತ, ಇನ್ನೂ ಹೆಚ್ಚು ಜೀವನ ಮಾಡೋದಿಕ್ಕೆ, ಭಕ್ತಿ ಸೇವೆ ಮಾಡೋದಕ್ಕೆ ನಂಗೆ ಜೀವನ ಕೊಡ್ಲಿ ಅಂತ ಕೇಳ್ಕೊಬೇಕು ಅನ್ಸತ್ತೆ ಅಲ್ವಾ. ಇಲ್ಲ ಸುಮ್ಮನೆ ಜಡ ಪ್ರಪಂಚದಲ್ಲಿ ಇರೋದಕ್ಕೆ ಏನಿದೆ, ಎಲ್ಲ ಎಲ್ಲಿ ಸ್ವಾರ್ಥಿ ಜೀವಿಗಳಿರೋದು ಅಲ್ವಾ.
ನಮ್ಮಿಂದ ಏನಾದ್ರು ಸಹಾಯ ಆಗತ್ತೆ ಅಂದ್ರೆ ನಮ್ಮ ಹತ್ರ ಬರ್ತಾರೆ. ನಮ್ಮಿಂದ ಮುಗೀತು ಕೆಲಸ ಅಂದ್ರೆ ನಮ್ಮ ಹತ್ರ ಯಾರು ಮಾತಾಡ್ಸಲ್ಲ. ಅದಲ್ವಾ? ಯಾರು ಮಾತಾಡ್ಸ್ತಾರೆ? ಇವತ್ತಿನ ಕಾಲದಲ್ಲಿ ಯಾರು ಮಾತು ಆಡಲ್ಲ, ಯಾರು ಫೋನು ಮಾಡಲ್ಲ, ಯಾರು ವಿಚಾರಿಸೋದು ಇಲ್ಲ, ಯಾರಿಗೂ ಬೇಕಾಗಿಲ್ಲ ಅಲ್ವಾ? ಆ ಥರ ಪ್ರಪಂಚ ಇದು, ಎಸ್ಪೆಷಲಿ ಕಲಿಯುಗದಲ್ಲಿ. ಹೌದಾ? ಎಲ್ಲ ಸಂಬಂಧ ಎಲ್ಲಾನು ಸ್ವಾರ್ಥದ ಮೇಲೆ ನಿಂತಿದೆ ಈ ಪ್ರಪಂಚ. ಇಂಥ ಪ್ರಪಂಚದಲ್ಲಿ ಯಾರು ಇರೋದಕ್ಕೆ ಇಷ್ಟಪಡ್ತಾರೆ ಅಲ್ವಾ? ಜ್ಞಾನ ಪಡ್ಕೊಂಡ್ಮೇಲೆ ಅದ್ರಲ್ಲಿ ಏನು ರುಚಿ ಇಲ್ಲ ಅನ್ಸುತ್ತೆ, ರೈಟ್? ಸೊ ಕೃಷ್ಣ ಹೇಳ್ತಿರೋದು, ಹೆಚ್ಚು ರುಚಿ ಕೊಡುವಂತ ಈ ಕೃಷ್ಣ ಪ್ರಜ್ಞೆನ ನಾವು ರುಚಿ ತಗೊಂಡ್ರೆ ಆವಾಗ ಆಟೋಮ್ಯಾಟಿಕಲಿ ಭೌತಿಕ ಪ್ರಪಂಚದ ರುಚಿ ನಮ್ಗೆ ಒಂದು ಏನ್ ಅನ್ಸತ್ತೆ, ತುಂಬಾ ತುಂಬಾ ಕಮ್ಮಿ ಅನ್ಸತ್ತೆ, ನಮ್ಗೆ ಸೊಪ್ಪೆ ಅನ್ಸತ್ತೆ ಅಲ್ವಾ? ಏನು ಅದರಲ್ಲಿ ಒಂದು ರಸ ಇಲ್ಲ ಅನ್ಸತ್ತೆ ಅಲ್ವಾ? ಯಾವುದೇ ಸಂಬಂಧ ತಗೊಳ್ಳಿ, ಯಾವುದೇ ಕಾರ್ಯ ತಗೊಳ್ಳಿ, ಎಲ್ಲೇ ತಗೊಳ್ಳಿ, ನಾವೆಷ್ಟೇ ಖರ್ಚು ಮಾಡ್ಕೊಂಡು ಒಂದು ಟ್ರಿಪ್ ಮಾಡಿದ್ರು ಅಲ್ಲೂ ಏನೋ ಒದ್ದಾಟ ಇರತ್ತೆ. ಹೌದಾ ಅಲ್ವಾ? ಎಷ್ಟಂತ ಎಂಜಾಯ್ ಮಾಡೋಕ್ಕಾಗತ್ತೆ ನಾವು ಅಲ್ಲಿ ಅಲ್ವಾ? ಕೆಲವರೆಲ್ಲ ಹೋಗ್ತಾರಲ್ಲ, ನಮ್ಮ ಫ್ರೆಂಡ್ಸು ಫಾರ್ ಎಕ್ಸಾಂಪಲ್ ಮಾರಿಷಸ್ಗೆ ಹೋಗ್ತಾರೆ ಅಥವಾ ಎಲ್ಲೋ ಬೀಚ್ ಸೈಡ್ ಹೋಗ್ತಾರೆ, ಇಷ್ಟೆಲ್ಲ ಲಕ್ಷಗಟ್ಟಲೆ ಖರ್ಚು ಮಾಡ್ಕೊಂಡು ಹೋಗ್ತಾರೆ. ಬಟ್ ಅಲ್ಲಿ ಹೋದ್ಮೇಲೆ ಅಲ್ಲಿ ಇನ್ನೂ ಎಷ್ಟು ದುಡ್ಡು ಖರ್ಚು ಮಾಡ್ಬೇಕು, ಒಂದು ಚಿಕ್ಕ ಸ್ಯಾಂಡ್ವಿಚ್ಗೋ, ಒಂದು ಚಿಕ್ಕ ಚಪಾತಿಗೋ ಅಲ್ವಾ? ಅಲ್ಲಿ 500 ರೂಪಾಯೋ 1000 ರೂಪಾಯೋ ತತ್ತಾ ಇರ್ಬೇಕು ಒಂದೊಂದು ಊಟಕ್ಕೂ ಅಲ್ವಾ? ಮತ್ತೆ ವಾತಾವರಣ ನಮ್ಗೆ ಸುಟ್ಟಾಗತ್ತೋ ಇಲ್ವೋ, 108 ತೊಂದರೆಗಳಿದೆ. ಭೌತಿಕ ಪ್ರಪಂಚದ ಸುಖ ಪಡ್ಕೋಬೇಕಂದ್ರೆ ನಾವು ತುಂಬಾ ಖರ್ಚು ಮಾಡ್ಬೇಕು, ತುಂಬಾ ಕಷ್ಟಪಡ್ಬೇಕು ಸ್ವಲ್ಪ ಸುಖಕ್ಕೆ. ಬಟ್ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಸುಖ ಬೇಕು ಅಂದ್ರೆ ಅದಕ್ಕೇನು ಖರ್ಚೇ ಇಲ್ಲ, ಖರ್ಚೇನು ಇಲ್ಲ. ಅದ್ರಲ್ಲಿ ಒಂದೇ ಖರ್ಚು ಏನಪ್ಪಾ ಅಂದ್ರೆ, ರೂಪಗೋಸ್ವಾಮಿ ಹೇಳ್ತಾರೆ, ಲೌಲ್ಯಂ ಅಂತೆ. ಅಂದ್ರೆ ತುಂಬಾ ಕೇಳ್ಬೇಕು ಅಂತ ನಮ್ಗೆ ಆಸೆ, ಒಂದು ಗ್ರೀಡ್ ಅನ್ನೋದೇನಿದೆಯಲ್ಲ, ನಾವು ಭೌತಿಕ ಪ್ರಪಂಚದಲ್ಲಿ ಗ್ರೀಡ್ ಇರಬಾರ್ದು ಅಂತೀವಲ್ವಾ, ದುರಾಸೆ ಇರಬಾರ್ದಪ್ಪ, ಒಳ್ಳೇದಲ್ಲ ಅಂತೀವಿ ನಾವು. ಹೌದಾ? ದುರಾಸೆ ಇದ್ರೆ ನಮ್ಗೆ ನಷ್ಟ ಆಗತ್ತೆ ಅಂತೆ. ಬಟ್ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಆತರ ಅಲ್ಲ. ಆಧ್ಯಾತ್ಮಿಕ ವಿಷಯದಲ್ಲಿ ನಮ್ಗೆ ಗ್ರೀಡ್ ಇರ್ಬೇಕಂತೆ, ದುರಾಸೆ ಇರ್ಬೇಕಂತೆ. ಇನ್ನೂ ಹೆಚ್ಚು ಕೇಳಿಸ್ಕೊಳ್ಳೋಣ, ಇನ್ನೂ ಹೆಚ್ಚು ಕೇಳಿಸ್ಕೊಳ್ಳೋಣ, ಇನ್ನೂ ಹೆಚ್ಚು ತಿಳ್ಕೊಳ್ಳೋಣ, ಇನ್ನೂ ಕೇಳಿಸ್ಕೊಳ್ಳೋಣ, ಇನ್ನೂ ಬೇಕು, ಇನ್ನೂ ಮಾಡ್ಬೇಕು ಅನ್ನೋದಿದ್ರೆ ಅದು ಒಂದೇ ಅಂತೆ. ಅದು ಒಂದೇ ಬೇಕಾಗಿರೋದು ಕೃಷ್ಣನಿಗೆ. ಅದು ಒಂದಿದ್ರೆ ನಮ್ಗೆ ಸಿಕ್ಬಿಡುತ್ತೆ, ಆ ಆನಂದ ಸಿಕ್ಬಿಡುತ್ತೆ. ಲೌಲ್ಯಂ ಅಂತ ಕರೀತಾರೆ ಅದಕ್ಕೆ. ಅದು ಒಂದೇ ಕೇಳೋದು ಕೃಷ್ಣ. ಅದು ಒಂದು ನಮ್ಮಲ್ಲಿ ಇದ್ರೆ ಕೃಷ್ಣ ಕೊಡ್ತಾ ಹೋಗ್ತಾನೆ, ಕೃಷ್ಣ ಕೊಡ್ತಾ ಹೋಗ್ತಾನೆ. ಅವ್ನು ಯಾವತ್ತೂ ಖಾಲಿ ಆಗಲ್ಲ. ಹಂಗೆ ಯಾರೋ ಒಬ್ರು ಶಿವನ್ ಭಕ್ತ ಇದ್ನಂತೆ, ತುಂಬಾ ದೊಡ್ಡ ತಪಸ್ಸು ಮಾಡ್ಬಿಟ್ಟು ಶಿವನ ಹತ್ರ ಕೇಳಿದಂತೆ, ನಂಗೆ ತುಂಬಾ ಬೆಲೆ ಬಾಳುವಂತ ನಂಗೆ ಸಾಮಾನ್ ಬೇಕು ಅಂತ ಕೇಳಿದಂತೆ. ಸರಿ ಆಯ್ತು, ವೃಂದಾವನದಲ್ಲಿ ಒಬ್ರು ಸನಾತನ ಗೋಸ್ವಾಮಿ ಅಂತ ಇದ್ದಾರೆ, ಅವ್ರ ಆಶ್ರಮದ ಹತ್ರ ನನಗೆ ಒಂದು ಏನಪ್ಪಾ ಅದು ಬೈಡೂರ್ಯ ಮನಿ, ಏನಂತ ಅದಕ್ಕೆ ಟಚ್ ಸ್ಟೋನ್ ಅಂತ ಕರೀತಾರೆ, ಅಲ್ಲಿ ಅವ್ರ ಹತ್ರ ಹೋಗಿ ಕಿಸ್ಕೊ, ಏನೇ ಮುಟ್ಟಿದ್ದೆಲ್ಲ ಚಿನ್ನ ಆಗತ್ತೆ, ನಿನ್ಗೆ ಎಷ್ಟು ಬೇಕಾದಷ್ಟು ಏನೋ ಶ್ರೀಮಂತಿಕೆಯಿಂದ ಜೀವನ ಮಾಡ್ಬೋದು. ಸರಿ ಆಯ್ತು, ಅವ್ರು ಸನಾತನ ಗೋಸ್ವಾಮಿ ಹತ್ರ ಬರ್ತಾರೆ. ಸನಾತನ ಗೋಸ್ವಾಮಿ ಅವ್ರು ಹೇಳ್ತಾರೆ, ಓ ನೀವು ಬಂದಿದ್ದೀರಾ, ಓಕೆ, ನಂಗೆ ಆಲ್ರೆಡಿ ಇನ್ಫಾರ್ಮೇಶನ್ ಬಂತು. ಅಲ್ಲಿ ನೋಡಿ, ಅಲ್ಲಿ ಅಲ್ಲೊಂದು ಕಸದ ಬುಟ್ಟಿ ಕಾಣ್ತಾ ಇದೆಯಲ್ವಾ, ಅದ್ರ ಪಕ್ಕದಲ್ಲಿ ನಾನು ಹಾಕಿದ್ದೀನಿ ನೋಡಿ, ಅಲ್ಲಿದೆ, ಆ ಕಸದ ಬುಟ್ಟಿದಲ್ಲೇ ಇದೆ, ಅದ್ರಿಂದ ನೀವು ತಗೋಬಹುದು, ಅದು ನಿಮಗೆ ಅದು ಅಂತ ಹೇಳ್ತಾರೆ. ಸರಿ ಆಯ್ತು, ಈ ವ್ಯಕ್ತಿ ಹೋಗ್ತಾರೆ, ತುಂಬಾ ಖುಷಿಯಾಗಿ ಹೋಗ್ತಾರೆ. ಹಬ್ಬ, ಮುಟ್ಟಿದ್ದೆಲ್ಲ ಚಿನ್ನ, ಇನ್ನೇನ್ ಬೇಕು, ದೊಡ್ಡ ಏನು ಐಶ್ವರ್ಯ ಬಂದ್ರೆ ಇನ್ನೇನಿದೆ ಹೇಳಿ, ಸಂತೋಷಕ್ಕೆ ಎಷ್ಟೆಲ್ಲ ಕೊಂಡ್ಕೋಬಹುದು ನಾವು ಸಂತೋಷದಿಂದ. ಹೌದಾ? ಸಂತೋಷ ಪಡ್ಕೊಳ್ಳೋದಕ್ಕೆ ದುಡ್ಡು ಕಾಸು ಬೇಕು, ಅದೆಲ್ಲ ಕೊಂಡ್ಕೋಬಹುದು. ಸರಿ, ಈ ವ್ಯಕ್ತಿಗೆ ಡೌಟ್ ಬರುತ್ತೆ, ಇದೇನಿದು ಇಷ್ಟು ಬೆಲೆ ಬಾಳುವಂತ ವಸ್ತುನ ಯಾರು ಕಸದ ಬುಟ್ಟಿದ ಹತ್ರ ಹಾಕ್ತಾರ, ಇಷ್ಟು ಬೆಲೆ ಬಾಳೋ ವಸ್ತುನ ಎಷ್ಟು ಕೇರ್ಫುಲ್ ಆಗಿ ಇಟ್ಕೋಬೇಕಲ್ಲ ಅಂತ ಹೋಗ್ಬಿಟ್ಟು, ಮತ್ತೆ ಹಾಗಾದ್ರೆ ಇದ್ರಕ್ಕಿಂತ ಬೆಲೆ ಬಾಳೋದು ಏನಾರು ಇರ್ಬೇಕೇನೋ, ಅದು ಅವ್ರು ನನಗೆ ಕೊಟ್ಟಿಲ್ಲ ಅನ್ಸತ್ತೆ, ನಾ ಹೋಗ್ಬಿಟ್ಟು ಕೇಳ್ಕೊಂಡ್ಬಿಡ್ತೀನಿ ಒಂದ್ಸರಿ ಅಂತ ಹೋಗ್ತಾರೆ. ಹಿಂದಕ್ಕೆ ಹೋಗ್ಬಿಟ್ಟು ಕೇಳ್ತಾರೆ, ಸ್ವಾಮೀಜಿ, ಈ ತರ ನನ್ಗೆ ತುಂಬಾ ಬೆಲೆ ಬಾಳುವಂತ ವಸ್ತು ಬೇಕು ಅಂತ ನಾ ಕೇಳಿದ್ದೆ, ಇದ್ರಕ್ಕಿಂತ ಬೆಲೆ ಬಾಳೋದು ಏನಾರು ಇದೆಯಾ ಅಂತ ಕೇಳಿ. ಇದ್ರಕ್ಕಿಂತ ಬೆಲೆ ಬಾಳುವಂತದ್ದು ಇದೆ, ಆದ್ರೆ ಅದಕ್ಕೆ ನೀನ್ ಇದನ್ನ ಬಿಟ್ಬಿಟ್ಟು ಬರ್ಬೇಕಾಗತ್ತೆ, ಯಮುನಾ ಹತ್ರ ಬಿಸಾಕ್ಬಿಟ್ಟು ಬರ್ಬೇಕಾಗತ್ತೆ ಅಂತ ಹೇಳ್ತಾರೆ. ಸರಿ ಆಯ್ತು, ನಾನು ಬಿಸಾಕಕ್ಕೆ ತಯಾರಿದ್ದೀನಿ ಅಂತ ಹೇಳ್ತಾರೆ. ಹಾಗಾದ್ರೆ ನಾನು ನಿನ್ನ ಸ್ವೀಕರಿಸ್ತೀನಿ, ನಿನ್ನ ಶಿಷ್ಯನಾಗಿ ಸ್ವೀಕರಿಸ್ಬಿಟ್ಟು ನಾನು ಏನು ಆ ಬೆಲೆ ಬಾಳುವಂತ ವಸ್ತು ಇದೆಯಾ ಅದನ್ನ ನಿನಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಸರಿ ಆತ ಹೋಗ್ಬಿಟ್ಟು ಅದನ್ನ ಬಿಸಾಕ್ಬಿಟ್ಟು ಬಂದ್ಬಿಟ್ಟು ಶರಣಾಗತಿ ತಗೊಂಡು ಆ ಗೋಸ್ವಾಮಿ ಹತ್ರ, ಸನಾತನ ಗೋಸ್ವಾಮಿ ಹತ್ರ, ಕೊನೆಗೆ ಅವ್ರಿಗೆ ದೀಕ್ಷೆ ಕೊಟ್ಬಿಟ್ಟು, ಅವರಿಗೆ ಮಂತ್ರ ದೀಕ್ಷೆ ಕೊಟ್ಬಿಟ್ಟು, ಕೃಷ್ಣ ಭಕ್ತಿ ಮಾರ್ಗ ತೋರಿಸ್ಬಿಟ್ಟು ಈ ಜ್ಞಾನ ಕೊಡ್ತಾರೆ, ದಿವ್ಯ ಜ್ಞಾನ ಕೊಟ್ಟಾಗ ಆತ ಅದನ್ನ ಸ್ವೀಕರಿಸ್ತಾರೆ. ಸೊ ಇದ್ರಲ್ಲಿ ಅವ್ರು ಹೇಳ್ತಾರೆ, ಅವಾಗ ಎಷ್ಟೇ ಭೌತಿಕ ವಸ್ತು ಬೆಲೆ ಬಾಳುವಂಥದ್ದು ಇರ್ಬೋದು, ಎಷ್ಟೇ ಶ್ರೀಮಂತಿಕೆ ಇರ್ಬೋದು, ಇದ್ರಲ್ಲೂ ಇವತ್ತು ನಾವು ಓದ್ವಲ್ವ, ಎಷ್ಟೇ ಶ್ರೀಮಂತಿಕೆ ಇದ್ರೂ ಕಷ್ಟಗಳನ್ನೋದು ಪ್ರತಿಯೊಂದು ಜೀವಿಗೂ ಇದೆ. ಒಂದು ತುಂಬಾ ರಿಚ್ ಮ್ಯಾನ್ ಅಲ್ವಾ, ಬಾರ್ನ್ ವಿತ್ ಸಿಲ್ವರ್ ಸ್ಪೂನ್ ಅಂತಾರಲ್ವ, ಆ ಚಿನ್ನದ ಒಂದು ಚಮಚದಿಂದ ಚಿಕ್ಕ ವಯಸ್ಸಿನಾನೆ ಎಲ್ಲಾನು ಚಿನ್ನ, ಎಲ್ಲಾನು ಬೆಳ್ಳಿ
ತಿದ್ಕೊಂಡು ಬೆಳೆದಿರ್ಬೋದು. ಆದ್ರೂ ಈ ಭೌತಿಕ ಪ್ರಪಂಚದಲ್ಲಿ ಕಷ್ಟ ಅನ್ನೋದು ಯಾರಿಗೂ ಬಿಡೋದಿಲ್ಲ. ಕರ್ಮ ಅನ್ನೋದು ಯಾರಿಗೂ ಬಿಡೋದಿಲ್ಲ. ಕರ್ಮ ಅನ್ನೋದು ಪ್ರತಿಯೊಂದು ಜೀವಿ ಮಾಡ್ತಾನೆ ಇದ್ದಾನೆ. ಯಾಕಂದ್ರೆ ಆ ಆತ್ಮ ಅನ್ನೋದು ಯಾವಾಗ್ಲೂ ಆಕ್ಟಿವ್ ಆಗಿರುತ್ತೆ. ಆತ್ಮ ಜೀವಿ ಯಾವಾಗ್ಲೂ ಒಂದ್ ಕೆಲಸ ಮಾಡೇ ಮಾಡ್ತಾನೆ. ಒಂದು ಕ್ಷಣ ಮಾಡ್ತಾ ಇಲ್ಲ ಅನ್ನಕ್ಕಾಗಲ್ಲ. ಶ್ವಾಸ ತಗೊಂತಾ ಇರ್ತಾನೆ, ಅದು ಒಂದ್ ಕೆಲಸ. ಇದರ ಮಲಗಿರ್ಬೋದು, ಅದು ಕೆಲ್ಸಾನೆ. ಹೌದಾ? ಸುಮ್ನೆ ಕೂತಿರ್ಬೋದು, ಅದು ಕೆಲ್ಸಾನೆ ಅಲ್ವಾ? ಅವಾಗ್ಲೂ ಶ್ವಾಸ ತಗೋತಾನೆ ಇದ್ದಾನೆ. ಸೊ ಯಾವ ಸಮಯದಲ್ಲಿ ಅವನೇನು ಮಾಡ್ತಿಲ್ಲ ಅನ್ನಕ್ಕಾಗತ್ತೆ? ಅವ್ನು ಮಾಡ್ತಾನೆ ಇದ್ದಾನೆ. ಆದ್ರೆ ಅವ್ನು ಮಾಡ್ದಾಗ್ಲೆಲ್ಲ ಈ ಪಾಪ ಪುಣ್ಯ ಸೇರ್ತಾನೆ ಇರತ್ತೆ. ಅದನ್ನ ಮತ್ತೆ ಮತ್ತೆ ಅನುಭವಿಸಕ್ಕವನು ಹುಟ್ಟು ಬರ್ತಾನೆ ಇರ್ಬೇಕಾಗತ್ತೆ. ಹೌದಲ್ವಾ? ಅದಕ್ಕೆ ಕೃಷ್ಣ ಹೇಳೋದು ಈ ಒಂದು ಪಾಪ ಪುಣ್ಯದಿಂದ ನಾವು ಮುಕ್ತರಾಗ್ಬೇಕು ಅಂತ. ಎರಡು ಪಾಪ ಪುಣ್ಯನ ಬೇಡಿಗಳಿಗೆ ಹೋಲಿಸ್ತಾರೆ. ನಮ್ ಕೈಗೆ ಬೇಡಿ ಕಟ್ಕೊಂಡ್ಬಿಟ್ರೆ ನಮ್ಗೆ ಏನಾದ್ರು ಮಾಡಕ್ಕಾಗತ್ತ? ಫ್ರೀಯಾಗಿ ಏನು ಮಾಡಕ್ಕಾಗಲ್ಲ ಅಲ್ವಾ? ಕೈ ಕಟ್ಬಿಟ್ರೆ ನಾವೇನು ಮಾಡಕ್ಕಾಗಲ್ಲ. ಸೊ ಈ ಪಾಪ ಪುಣ್ಯ ಎರಡು ಬೇಡಿ ಇದ್ದಂಗೆ ನಮ್ಗೆ. ಹೆಂಗೆ ಗುಣಗಳು ಕೂಡ ನಾವು ಬೇಡಿ ಅಂತ ಹೇಳ್ತೀವಲ್ವಾ? ಗುಣ ಅನ್ನೋದು ನಮ್ಮನ್ನ ಬಂಧಿಸತ್ತೆ. ಅದೇ ತರ ಪಾಪ ಪುಣ್ಯ ಕೂಡ ನಮ್ಮನ್ನ ಬಂಧಿಸತ್ತೆ ಈ ಪ್ರಪಂಚಕ್ಕೆ. ಪುಣ್ಯ ಸಾಕಷ್ಟು ಸಂಪಾದನೆ ಮಾಡಿದ್ವಿ ಅನ್ಕೋಣ, ಪುಣ್ಯ ನಾವು ಅನುಭವಿಸಕ್ಕೆ ಹುಟ್ಲೇಬೇಕು. ಯಾವ್ದೋ ಶ್ರೀಮಂತಿಗೆ ಜನ್ಮ ಇರ್ಬೋದು, ತುಂಬಾ ಶ್ರೀಮಂತರಾಗಿ ಹುಟ್ಟಬಹುದು, ಅದು ತುಂಬಾ ಕಷ್ಟನೇ. ಹೌದಲ್ವಾ? ತುಂಬಾ ಶ್ರೀಮಂತಿಕೆ ಇದ್ರೆ ಒಳಗಡೆಯಿಂದ ಒಂಥರ ಕೊಕ್ಲ ಅನ್ಸತ್ತೆ, ಒಂಥರ ವ್ಯಾಕ್ಯೂಮ್ ಅನ್ಸತ್ತೆ, ಏನೋ ಖಾಲಿ ಪನ್ ಅನ್ಸತ್ತೆ. ಏನಪ್ಪ ಇದು ವಿಪರೀತ ಲಕ್ಸುರಿ ಲೈಫಲ್ಲಿ ಬೆಳೆದಿರೋರಿಗೆ ಏನನ್ಸತ್ತೆ? ತಲೆ ಕೆಟ್ಟೋಗತ್ತೆ. ಅವ್ರಿಗೆ ಏನು ಎಲ್ಲಿ ಸುಖ ಹುಡುಕ್ಬೇಕು ಅರ್ಥ ಆಗಲ್ಲ. ಯಾಕಂದ್ರೆ ಎಲ್ಲಾ ಕಡೆ ಎಲ್ಲ ಅವೈಲೇಬಲ್ ಇದೆ, ಫ್ರೀ ಆಗಿದೆ ಅವ್ರಿಗೆ. ಹೌದಲ್ವಾ? ಇಲ್ಲದವ್ರು ಅಟ್ಲೀಸ್ಟ್ ಓಕೆ, ಮನೆ ತಗೊಂಡ್ರೆ ಸುಖ ಸಿಗತ್ತೆ, ಗಾಡಿ ತಗೊಂಡ್ರೆ ಸುಖ ಸಿಗತ್ತೆ ಅಂತ ಏನಾರೋ ಒಂದ್ ಚಿಕ್ಕ ಗುರಿ ಇಟ್ಕೊಂಡಿರ್ತಾರೆ. ಇವ್ರಿಗೆ ಏನು ಆತರ ಇಲ್ವೇ? ಎಲ್ಲ ಇಟ್ಬಿಟ್ಟಿರ್ತಾನೆ ಕೃಷ್ಣ, ಆಗ್ಲೇ ಸಿಕ್ಬಿಟ್ಟಿರ್ತಾನೆ. ಅದು ಕಷ್ಟನೇ. ಅತಿ ಸೌಂದರ್ಯವಾಗಿದ್ರೆ ಅದು ಕಷ್ಟನೇ. ಹೌದಲ್ವಾ? 10 ಜನ ಹಿಂದೆ ಬೀಳ್ತಾರೆ, ತುಂಬಾ ಕಷ್ಟ. ಹೌದಲ್ವಾ? ಅದಕ್ಕೇನದು ಬುದ್ಧಿದೇವಿ ಹೇಳ್ತಾಳಲ್ಲ, ಅದು ತುಂಬಾ ಒಳ್ಳೆ ಏನದು, ತುಂಬಾ ದುಡ್ಡು ಕಾಸು, ಅಥವಾ ತುಂಬಾ ಸೌಂದರ್ಯ, ಅಥವಾ ತುಂಬಾ ಏನಂತಾರೆ ಹೆಸರುವಾಸಿ, ತುಂಬಾ ಒಳ್ಳೆ ಕುಟುಂಬ, ಒಳ್ಳೆ ಏನಂತಾರೆ ಕಲ್ಚರ್ಡ್ ಫ್ಯಾಮಿಲಿದಲ್ಲಿ ಹುಟ್ಟೋದು, ಬ್ರಾಹ್ಮಣ ಜನ್ಮ, ಅದು ಒಂದು ಪುಣ್ಯದ ಒಂದು ಫಲಿತಾನೆ. ಓಕೆ, ಅದು ಕಷ್ಟಕರನೇ. ನಾನು ಎಲ್ಲಾನು ಪುಣ್ಯ ಸಂಪಾದನೆ ಮಾಡಿದ್ದೀನಿ, ನಾನೇ ಒಂದು ದೊಡ್ಡ ಏನಂತಾರೆ ಒಂದು ಜನ್ಮದಲ್ಲಿ ಹುಟ್ಟಿದ್ದೀನಿ, ನಂದು ಗ್ರೇಟ್ ಜನ್ಮ, ನನಗೆ ಅದಕ್ಕೆ ಬೇಕು ಭಕ್ತಿ ಸೇವೆ ಅಂತ ನಿರಾಕರಿಸ್ಬೋದು ಅಲ್ವಾ? ಅದು ಅಡಚಣೆನೆ ಅಲ್ವಾ? ಎಲ್ಲಾನು ಅಡಚಣೆ. ಇದೆಲ್ಲ ಪುಣ್ಯದ ಒಂದು ಪ್ರತಿಫಲ ಇದು. ಸೊ ಭಕ್ತರು ಇದನ್ನ ಯಾವುದನ್ನು ಕೋರ್ಕೊಳ್ಳೋದಿಲ್ಲ. ಉತ್ತಮ ಜನ್ಮ ಆಗಿರ್ಬೋದು, ಅಥವಾ ಹೆಸರಾಗಿರ್ಬೋದು, ಅಥವಾ ದುಡ್ಡಾಗಿರ್ಬೋದು, ಅಥವಾ ಸೌಂದರ್ಯ ಆಗಿರ್ಬೋದು, ಇದೆಲ್ಲ ಅಡಚಣೆಗೆ ಕಾರಣ. ಪಾಪ ಮಾಡಿದ್ರೆ ಅಂತ ಕೇಳೋದೇ ಬೇಕಾಗಿಲ್ಲ ಅಲ್ವಾ? ಅವರಿಗೆ ದುಡ್ಡು ಕಾಸು ಇರೋದಿಲ್ಲ, ಬಡತನ, ದುಡ್ಡು ಕಾಸಿಗೂ ಒದ್ದಾಡ್ಬೇಕು, ಊಟ ತಿಂಡಿಗೂ ಒದ್ದಾಡ್ಬೇಕು ಅಲ್ವಾ? ಅದಕ್ಕೆ ಎಷ್ಟೆಲ್ಲ ಕೆಲಸ ಮಾಡ್ಬೇಕು, ಎಕ್ಸ್ಟ್ರಾ ಟೈಮ್ ಕೆಲಸ ಮಾಡ್ಬೇಕು ಅಲ್ವಾ? ಇಲ್ಲ ವೀಕೆಂಡ್ ಕೆಲಸ, ರಾತ್ರಿ ಕೆಲಸ, ಯಾವ ಸಮಯ ಅಂದ್ರೆ ಆ ಸಮಯ ಕಳೆದ್ರು ಹೋಗ್ಬೇಕಾಗತ್ತೆ. ನೈಟ್ ಶಿಫ್ಟ್ ಮಾಡ್ತಾರೆ ಕೆಲವರು, ಇವರು ಎಕ್ಸ್ಟ್ರಾ ವರ್ಕ್ ಮಾಡ್ತಾರೆ ದುಡ್ಡುಗೋಸ್ಕರ ಅಲ್ವಾ? ಸೊ ಪಾವರ್ಟಿ ಕೂಡ ತುಂಬಾ ಕಷ್ಟನೇ. ಬಡತನ ಅನ್ನೋದು ಕಷ್ಟದ ಪ್ರತಿಫಲ, ಅದು ಪಾಪದ ಪ್ರತಿಫಲ ಅದು. ಹೌದಾ? ಇಲ್ಲ ಕುರುಪಿ ಆಗೋದು, ಅದು ಅಷ್ಟೇ, ಯಾರು ಇಷ್ಟಪಡೋದಿಲ್ಲ ನೋಡೋದಕ್ಕೆ, ಮಾತಾಡ್ಸೋದಕ್ಕೆ, ಅದು ಒಂಥರ ಬೇಜಾರು. ಹೌದಾ? ಹೆಸರಿಲ್ಲದಿರೋದು ಅಥವಾ ರೋಗ ಬರೋದು, ಇದು ಒಂದು ಪಾಪದ ಲಕ್ಷಣ ಅಲ್ವಾ? ಸೊ ಎಲ್ಲ ಎರಡೂ ಕಷ್ಟನೇ. ಹೌದಾ ಅಲ್ವಾ? ನಿಮ್ಗೆ ಅನ್ಸ್ತಾ ಇಲ್ವಾ ಇವಾಗ? ಪಾಪ ಪುಣ್ಯ ಎರಡು ನಾವು ವಿಶ್ಲೇಷಣೆ ಮಾಡಿ ಅರ್ಥ ಮಾಡ್ಕೊಂಡ್ರೆ ಎರಡೂ ಕಷ್ಟನೇ, ಎರಡೂ ದುಃಖನೇ, ಎರಡೂ ನಮ್ಗೆ ಫ್ರೀಡಮ್ ಅಲ್ಲ, ಸ್ವತಂತ್ರ ಕೊಡ್ತಾ ಇಲ್ಲ ನಮ್ಗೆ ಅಲ್ವಾ? ಸಂತೋಷ ಕೊಡ್ತದ ಅದು ಒಂಥರ ನಮ್ಗೆ ರಿಸ್ಟ್ರಿಕ್ಟ್ ಮಾಡುತ್ತದು. ಬಟ್ ಅದೇ ಕೃಷ್ಣ ಪ್ರಜ್ಞದಲ್ಲಿ ಪ್ರತಿಯೊಂದು ಜೀವಿ ಒಂದು ಆತ್ಮಸ್ಥಿತಿಗೆ ಬರ್ತಾನೆ. ನಾನೊಬ್ಬ ಜೀವಿ ಅನ್ನೋದು ಅರ್ಥ ಮಾಡ್ಕೊತಾನೆ. ನಾನು ಈ ದೇಹ ಅಲ್ಲ ಅಲ್ವಾ? ನನ್ನನ್ನು ನೋಡ್ಕೊಳ್ಳೋದಿಕ್ಕೆ ನನ್ನ ಭಗವಂತ ಇದ್ದಾನೆ ಅಲ್ವಾ? ಸೊ ಅದು ಶರಣಾಗತಿ. ಶರಣಾಗತಿ ಆಗಿರೋಂಥ ಪ್ರತಿಯೊಂದು ಜೀವಿಗೆ ಒಂದು ಎಲ್ಲಿಂದನೋ ಒಂದು ಧೈರ್ಯ, ಕೃಷ್ಣ ಇದ್ದಾನೆ ನನ್ನ ನೋಡ್ಕೊಳ್ಳೋದಿಕ್ಕೆ ಅಂತ. ಅಂತ ಒಂದು ಜೀವನ, ಅಂತ ಒಂದು ಜನ್ಮನ ನಾವು ಕೋರ್ಕೋಬೇಕು, ಅಂತ ಒಂದು ಸ್ಥಿತಿಗೆ ಎಲ್ಲರೂ ಬರ್ಬೇಕು. ಅದು ಕೃಷ್ಣ ಹೇಳ್ತಾರೆ. ಯಾವಾಗ ಆ ಶರಣಾಗತಿ ಹೊಂದುತ್ತೀವೋ ಆ ಸಮಯಕ್ಕೆ ನಮ್ಮೆಲ್ಲ ಪುಣ್ಯ ಪಾಪ ಹೊಟ್ಟೋಗುತ್ತೆ ಅಲ್ವಾ? ಕೃಷ್ಣನಂತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಭಗವಂತನ ಶರಣಾಗತಿ ಅಂದ್ರೆ ಏನರ್ಥ? ಎಲ್ಲ ಧರ್ಮ ಕರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಫ್ಯಾಮಿಲಿ ಟ್ರೆಡಿಷನ್ನು, ನಮ್ದು ಅದು ಇದು 108 ನಮ್ದು ನಡ್ಸ್ಕೊಂಡು ಹೋಗ್ತಿರ್ತೀವಲ್ವಾ, ಅದೆಲ್ಲ
ಭೌತಿಕದ ಒಂದು ಪ್ಲಾಟ್ಫಾರ್ಮ್ ಮೇಲೆ ಇರೋದು. ಇದೆಲ್ಲ ಮಟೀರಿಯಲ್ ಪ್ಲಾಟ್ಫಾರ್ಮ್. ಅದರಿಂದ ಪುಣ್ಯ ಪಾಪ ಸೇರ್ತಾ ಇರತ್ತೆ. ಅದು ಯಾವುದು ಕೃಷ್ಣ ಕಾನ್ಷಿಯಸ್ ಪ್ಲಾಟ್ಫಾರ್ಮ್, ಆಧ್ಯಾತ್ಮಿಕ ನೆಲೆ ಅಲ್ಲ ಅದು. ಓನ್ಲಿ ಭಗವಂತನ ಭಕ್ತಿ ಮಾಡೋದು ಒಂದೇ, ಅದ್ರಲ್ಲಿ ಮಾತ್ರ ಪುಣ್ಯ ಪಾಪ ಅನ್ನೋದಿಲ್ಲ. ಆ ಹಂತಕ್ಕೆ, ಆ ಸ್ಥಿತಿಗೆ ನಾವೆಲ್ಲರೂ ಬರಬೇಕು. ಅದು ರಿಯಲ್ ಶರಣಾಗತಿ ಅಂದ್ರೆ ಅದು. ಅಂದ್ರೆ ಓನ್ಲಿ ಕೃಷ್ಣನ್ ಸಂಬಂಧಿಸೇ ನಾನು ಕಾರ್ಯ ಮಾಡ್ತೇನೆ, ಓನ್ಲಿ ಭಗವಂತನಿಗೆ ಅರ್ಪಿಸೇ ನಾನು ಕಾರ್ಯ ಮಾಡ್ತೇನೆ. ಇಲ್ಲಾಂದ್ರೆ ಏನಾಗತ್ತೆ, ಭಗವಂತನಿಗೆ ಅರ್ಪಿಸದೆ ಹೋದ್ರೆ ಯಜ್ಞಾರ್ಥಾತ್ ಕರ್ಮಣೋ ನ್ಯತ್ರ ಲೋಕೋಯಂ ಕರ್ಮ ಬಂಧನ. ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಅಂದ್ರೆ ಯಾವುದೇ ಕಾರ್ಯನ ನಾವು ಭಗವಂತನಿಗೆ ಅರ್ಪಿಸಿದ್ರೆ ಅದೇನಾಗತ್ತೆ, ಯಜ್ಞ ಆಗೋಗುತ್ತೆ. ಯಜ್ಞ ರೂಪದಲ್ಲಿ ನಾವು ಕಾರ್ಯ ಮಾಡೋದು ಕೃಷ್ಣ ಹೇಳೋದು. ಅಂದ್ರೆ ಭಗವಂತನಿಗೆ ಅರ್ಪಿಸಿದ ತಕ್ಷಣ ಅದು ಯಜ್ಞ ಆಯ್ತು. ಏನೇನೋ ನಾವು ಓದೋದೇ ಇರ್ಬೋದು, ಸ್ಕೂಲ್ ಸ್ಟಡೀಸ್ ಇರೋಣ ಅನ್ಕೊಂಡು. ಇವಾಗ ನಾನು ಸ್ಟೂಡೆಂಟು, ಹೆಂಗಪ್ಪ ಮಾಡೋದು ಕೃಷ್ಣನ್ ಸೇವೆ? ನಾನು ಓದ್ತಾ ಇರೋದು ಯಾರಿಗೋಸ್ಕರ? ಸುಮ್ಮನೆ ಹೆಸರು ತಂದ್ಕೊಂಡು ಫಸ್ಟ್ ರ್ಯಾಂಕ್ ಅನ್ಕೊಂಡು ನಾನು ಜೈ ಜೈಕಾರ ಹೇಳಿಸ್ಕೊಡೋದಲ್ಲ. ಓಕೆ, ಒಂದ್ ರೀತಿಯಲ್ಲಿ ಅಪ್ಪ ಅಮ್ಮನ ಖುಷಿ ಪಡಿಸೋದು ಅದು ಒಂದಿರ್ಬೋದು, ಅದು ಸಾತ್ವಿಕ ಗುಣ. ಸತ್ವಗುಣ ಇನ್ನೂ ಹೆಚ್ಚು. ಕೃಷ್ಣನ್ ಸಂತೃಪ್ತಿಗೋಸ್ಕರ ನಾನು ಓದ್ತಾ ಇದ್ದೀನಿ. ಈ ಬುದ್ಧಿಶಕ್ತಿ ಕೊಟ್ಟಿರೋದು ನಂಗೆ ಕೃಷ್ಣ, ಈ ಜ್ಞಾಪಕ ಶಕ್ತಿ ಕೊಟ್ಟಿರೋದು ನಂಗೆ ಭಗವಂತ. ಇದಿಲ್ದೆ ಹೋದ್ರೆ ನಾನು ಏನು ಓದೋಕ್ಕಾಗತ್ತೆ, ಏನು ಬರೆಯೋಕ್ಕಾಗತ್ತೆ ಅಲ್ವಾ? ಕೆಲಸ ಮಾಡ್ಬೇಕು ಅನ್ಕೊಂಡು ನಾನೊಬ್ಬ ಯುವಕ, ಜಾಬ್ಗೆ ಹೋಗ್ಬೇಕಪ್ಪ, ಜಾಬ್ಗೆ ಹೋಗದೆ ಇರೋಕ್ಕಾಗಲ್ಲ. ಅಪ್ಪ ಅಮ್ಮ ನೋಡ್ಕೊಳ್ಳೋದು ಜಾಬ್ ಹೋಗ್ಬೇಕು, ಅಥವಾ ಮನೆ ಕಟ್ಟೋದಕ್ಕೆ ಜಾಬ್ ಹೋಗ್ಬೇಕು. ಓಕೆ ಫೈನ್, ಕೃಷ್ಣ ಅದು ಮಾಡ್ಬೇಡ ಅಂತ ಏನು ಹೇಳಲ್ಲ. ಈ ಶರೀರನ ನೋಡ್ಕೋಬೇಕು ಅಂದ್ರೆ ಎಲ್ಲರೂ ಕೆಲಸ ಮಾಡ್ಲೇಬೇಕು, ಎಲ್ಲರೂ ವೃತ್ತಿಗೆ ಹೋಗ್ಲೇಬೇಕು, ತಪ್ಪೇನೂ ಇಲ್ಲ ಅದ್ರಲ್ಲಿ. ಬಟ್ ಆದ್ರೆ ಆ ವೃತ್ತಿದಲ್ಲಿ ಬರುವಂತ ಕರ್ಮಫಲ ಏನಿದೆಯೋ ಅದನ್ನ ಕೃಷ್ಣನಿಗೆ ಅರ್ಪಿಸೋದು ಅಲ್ವಾ? ಕೃಷ್ಣ, ಇದು ನನ್ನ ಫಸ್ಟ್ ಸ್ಯಾಲ್ರಿ, ನಿನ್ನ ಸೇವೆಗೆ ನಾನು ಇದನ್ನ ಅರ್ಪಿಸ್ತೇನೆ, ನಿನ್ನ ಜನ್ಮದಿನಕ್ಕೆ ಇದನ್ನ ನಾನು ಉಡುಗೊರೆ ಹಾಕೊಡ್ತೀನಿ ಅಲ್ವಾ, ನಿಂಗೆ ನಾನು ದಾನ ಮಾಡ್ತೀನಿ, ನಿನ್ನ ಹೆಸರಲ್ಲಿ ನಾನು ವೈಷ್ಣವರಿಗೆ ಭೋಜನ ಹಾಕ್ಸ್ತೀನಿ, ಊಟ ಹಾಕ್ಸ್ತೀನಿ ಅಲ್ವಾ, ನಿನ್ನ ಹೆಸರಲ್ಲಿ ನಾನು ಪ್ರಚಾರ ಮಾಡ್ತೀನಿ, ಮನೆಯಲ್ಲಿ 4 ಜನನ ಕರೆದ್ಬಿಟ್ಟು ಒಂದು ಕೃಷ್ಣ ಕಾನ್ಷಿಯಸ್ ಪ್ರೋಗ್ರಾಮ್ ಮಾಡ್ತೀನಿ. ಇನ್ನು ಜನಕ್ಕೆ ಹೆಚ್ಚು ಜನಕ್ಕೆ ಗೊತ್ತಾಗತ್ತೆ ಈ ದಿವ್ಯ ಜ್ಞಾನದ ಬಗ್ಗೆ, ಈ ಆತ್ಮತತ್ವದ ಬಗ್ಗೆ, ಭಗವದ್ಗೀತೆ ಜ್ಞಾನದ ಬಗ್ಗೆ. ಎಷ್ಟು ಜನಕ್ಕೆ ಗೊತ್ತೇ ಇಲ್ಲ ಅಲ್ವಾ? ಫಸ್ಟ್ ಲೈನ್ ಏನಿತ್ತು ಇವತ್ತಿನ ಮಟೀರಿಯಲಲ್ಲಿ, ದಟ್ ನಾವು ಯಾಕೆ ಕರ್ಮ ಮಾಡ್ತೀವಿ, ಕಷ್ಟ ಯಾಕೆ ಪಡ್ತಾ ಇದೀವಿ, ಅದಕ್ಕೆ ಕಾರಣ ಏನು? ಯಾರು ಹೇಳ್ತೀರಾ? ಜ್ಞಾಪಕ ಇದೆಯಾ? ನೋಡೋಣ, ಯಾರು ಜ್ಞಾಪಕದಿಂದ ಕಾನ್ಸಂಟ್ರೇಷನ್ ಇಂದ ಓದಿದ್ರೆ ಗೊತ್ತಾಗತ್ತೆ. ಒಂದು ಮೇನ್ ಇಂಪಾರ್ಟೆಂಟ್ ವರ್ಡ್ ಮಿಸ್ ಮಾಡಿದ್ವಿ ನಾವು, ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ಇನ್ನು. ಯಾಕೆ ನಾವೆಲ್ಲ ಕಷ್ಟ ಅನುಭವಿಸ್ತಾ ಇದೀವಿ ಅಂತ ಒಂದು ಡ್ಯಾಶ್ ಕಾರಣ ಏನದು? ಫಸ್ಟ್ ಪ್ಯಾರಾದಲ್ಲೇ ಇದೆ, ಇತ್ತು. ಪೂರ್ವ ಜನ್ಮದ ಕರ್ಮ ಫಲ ಮಾತಾಜಿ. ಅಲ್ಲ, ಮತ್ತೆ ಅರುಣ ಮಾತಾಜಿ, ನಿಶಾಂತ ಮಾತಾಜಿ, ಫಸ್ಟ್ ಪ್ಯಾರಾದಲ್ಲೇ ಇತ್ತು. ಯಾತಕ್ಕೆ ನಾವೆಲ್ಲರೂ ಈ ಪ್ರಪಂಚದಲ್ಲಿ ಕಷ್ಟ ಪಡ್ತಾ ಇದೀವಿ ಅಥವಾ ಪಾಪ ಮಾಡ್ತಾ ಇದೀವಿ? ಶರಣಾಗತಿ ಹೊಂದದೇ ಇರೋದಕ್ಕಾಗಿ. ಶರಣಾಗತಿ ಓಕೆ, ಅದು ತುಂಬಾ ದೂರ. ಅದಕ್ಕಿಂತ ಮುಂಚೆ ಬಿಫೋರ್ ದಟ್ ಬಂದಿದೆ ಏನ್ರಿ ಮಾತಾಜಿ, ಏನ್ ಹೇಳಿದ್ರಿ? ಮಾತಾಜಿ ನೋಡಿ, ನಾವೇನ್ ಇವತ್ತು ಓದ್ವಿ ಅಂದ್ರೆ, ಓದ್ಬೇಕಾದ್ರೆ ಫಸ್ಟ್ ಪ್ಯಾರಾದಲ್ಲೇ ಇತ್ತು ನಾವೆಲ್ಲರೂ ಕಷ್ಟ ಪಡ್ತಾ ಇರೋದು ಒಂದೇ ಒಂದು ಕಾರಣದಿಂದ. ಫಸ್ಟ್ ಕಾರಣ ಏನದು? ಅಜ್ಞಾನ ಅದ್ರಿಂದ- ಮಾತಾಜಿ, ಆ? ಅಜ್ಞಾನ. ಅಜ್ಞಾನ. ಸುಗುಣ ಮಾತಾಜಿ, ಹರಿಬೋಲ್. ಅಜ್ಞಾನದಿಂದ ನಾವೆಲ್ಲರೂ ತಪ್ಪು ಮಾಡ್ತಾ ಇದೀವಿ ಅಲ್ವಾ? ಭಗವಂತನ ಹತ್ರ ಬರ್ದೇ ಇರೋದು ಕೂಡ ಅಜ್ಞಾನ ಅಲ್ವಾ? ಭಗವಂತನ ಶರಣಾಗತಿ ತಗೊಂತಾ ಇಲ್ದೇ ಇರೋದು ಕೂಡ ಅಜ್ಞಾನದ ಕಾರಣನೇ, ಅದಲ್ವಾ? ಅಜ್ಞಾನ ಅಂದ್ರೆ ಏನರ್ಥ? ಅಜ್ಞಾನ ಅಂದ್ರೆ ತಿಳುವಳಿಕೆ ಇಲ್ದೇ ಇರೋದು, ಹೌದಾ? ಅಜ್ಞಾನ ಅಂದ್ರೆ ಏನರ್ಥ? ಅಜ್ಞಾನ ಅಂದ್ರೆ ಏನು? ಇಗ್ನೋರೆನ್ಸ್ ಅಂದ್ರೆ ಏನರ್ಥ? ನಂಗೆ ಗೊತ್ತಿಲ್ಲ, ನಂಗೆ ಏನ್ ಮಾಡ್ಬೇಕು ಗೊತ್ತಿಲ್ಲ, ಎಷ್ಟೊಂದು ಶರಣ ತಗೋಬೇಕಾ ನಂಗೆ ಗೊತ್ತಿಲ್ಲ, ಜ್ಞಾನ ಪ್ರಾಪ್ತಿ ಮಾಡ್ಕೋಬೇಕಾ ಗೊತ್ತಿಲ್ಲ ನಂಗದು, ನಾನ್ ಜೀವಿನ, ನನ್ನ ದೇಹನ ಗೊತ್ತಿಲ್ಲ, ಅದ್ ನಂಗೆ ಅಜ್ಞಾನ ಅಲ್ವಾ? ಆತ್ಮತತ್ವದ ಬಗ್ಗೆ ಜ್ಞಾನ ಇಲ್ಲದೆ ಹೋದ್ರೆ ಡೆಫಿನೆಟ್ಲಿ ನಾವೆಲ್ಲರೂ ಅಜ್ಞಾನದಲ್ಲಿ ಇದ್ದೀವಿ ಅಂತ ಅರ್ಥ. ಅಂದ್ರೆ ಆತ್ಮತತ್ವ ಅನ್ನೋದ್ರ ಬಗ್ಗೆ ಎಲ್ಲಿದೆ? ಓನ್ಲಿ ಅದು ಭಗವದ್ಗೀತೆದಲ್ಲಿ ಇದೆ. ಆತ್ಮತತ್ವದ ಬಗ್ಗೆ ಕೃಷ್ಣ 2ನೇ ಅಧ್ಯಾಯದಲ್ಲೇ ತಿಳಿಸ್ಕೊಡ್ತಾನೆ. ಅದು ಗೊತ್ತಿಲ್ಲ ಅಂದ್ರೆ ನಾವೆಲ್ಲರೂ ಪಾಪ ಮಾಡ್ತಾ ಹೋಗ್ತೀವಿ. ಯಾಕಂದ್ರೆ ನಮ್ಮನ್ನ ನಾವು ದೇಹ ಅಂತ ಭಾವಿಸ್ತೀವಿ, ಹೌದಲ್ವಾ? ದೇಹಾತ್ಮ ಬುದ್ಧಿಯಿಂದ ನಾವೇನ್ ಅನ್ಕೋತೀವಿ, ನನಗೋಸ್ಕರ ನಾನು ಕಾರ್ಯ ಮಾಡ್ಬೇಕು, ನನಗೋಸ್ಕರ ಎಂಜಾಯ್ ಮಾಡ್ಬೇಕು, ಫ್ಯಾಮಿಲಿ ಮಾಡ್ಕೋಬೇಕು, ಎಂಜಾಯ್ ಮಾಡ್ಬೇಕು, ಇನ್ನು ದುಡಿಮೆ ಮಾಡ್ಕೋಬೇಕು, ಧರ್ಮ ಗಿರ್ಮ ಎಲ್ಲ ನೋಡ್ಕೋಣ, ಆಮೇಲೆ ಫಸ್ಟ್ ಅರ್ಥ ಕಾಮ ಮುಖ್ಯ, ಹೌದಲ್ಲ? ಇವತ್ತು ಪ್ರಪಂಚನೇ ಹಂಗಿದೆ ಅಲ್ವಾ? ಪ್ರಪಂಚ ನಿಂತಿರೋದೆ ಅರ್ಥ ಕಾಮ ಮೇಲೆ ನಿಂತಿರೋದು. ಧರ್ಮ ಎಲ್ಲೋ ಹಿಂದಕ್ಕೆ ಹೋಯ್ತದು.
ಫಸ್ಟ್ ಧರ್ಮ, ಆಕ್ಚುಲಿ ಧರ್ಮ ಅರ್ಥ ಕಾಮ ಮೋಕ್ಷದಲ್ಲಿ ಮೊದಲನೇ ಏನಪ್ಪ? ಧರ್ಮ. ಆ ಧರ್ಮನ ಎಲ್ಲೋ ಹಿಂದೆ ಹಾಕಿದ್ದಾರೆ. ಅರ್ಥ ಕಾಮ ಮೇಲೆ ನಿಂತಿದೆ. ಅರ್ಥಕ್ಕೆ ಏನಾದ್ರೂ ನಾನು ಕೆಲಸ ಮಾಡಕ್ಕೆ ತಯಾರಿದ್ದೀನಿ, ಏನ್ ಕೆಲಸ ಆದ್ರೂ ಪರವಾಗಿಲ್ಲ. ಯಾಕಂದ್ರೆ ಅರ್ಥದಿಂದ ನಾನು ಕಾಮ ಮಾಡ್ಬೋದು, ಎಂಜಾಯ್ ಮಾಡ್ಬೋದು, ನಿಜನಾ? ಸೊ ಇದು ಅಜ್ಞಾನದ ಒಂದು ಸಂಕೇತ. ಇದರಿಂದ ಏನಾಗ್ತದೆ? ಆ ಜೀವಿ ಏನ್ ಮಾಡ್ತಾನೆ? ಅವ್ನು ಯಾರು ಅಂತ ತಿಳ್ಕೊಳ್ದೇನೆ ಇನ್ನೂ ಹೆಚ್ಚು ಅವನು ಪಾಪನ ತುಂಬ್ಕೋತಾ ಹೋಗ್ತಾ ಇದ್ದಾನೆ. ಒಪ್ತೀರಾ? ಅದಕ್ಕೆ ಕೃಷ್ಣ ಹೇಳೋದು ಜ್ಞಾನ ತುಂಬಾ ಮುಖ್ಯ. ಅದಕ್ಕೆ ನಮ್ಮ ಪ್ರಾರ್ಥನೆಯಲ್ಲಿ ಏನಿರುತ್ತೆ? ಫಸ್ಟ್ ಪ್ರಾರ್ಥನೆ ಏನ್ ಸಲ್ಲಿಸ್ತೀವಿ ನಾವು? ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮಿಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಗುರು ಪ್ರಾರ್ಥನೆ ಸಲ್ಲಿಸ್ತಾ ಇದೀವಿ ನಾವು. ಏನಂತ? ನಮ್ಮ ಒಂದು ಅಜ್ಞಾನನ ಹೋಗಲಾಡಿಸಿ ಜ್ಞಾನದ ಚಕ್ಷುವಿಂದ ಈ ಒಂದು ಶಾಸ್ತ್ರ ಅರ್ಥ ಆಗಂಗೆ ನಮ್ಗೆ ಆಶೀರ್ವಾದ ಮಾಡುವಂತ. ಜ್ಞಾನ ಚಕ್ಷು ಗುರುವಿನ ಮುಖಾಂತರದಿಂದ ನಮ್ಗೆ ಸಿಗತ್ತೆ, ಗುರುವಿನ ಸಹಾಯದಿಂದ. ಈ ಶಾಸ್ತ್ರ ಓದಿದಾಗ, ಈ ವಿವರಣೆ ಓದಿದಾಗ ನಮ್ಗೆ ಅರ್ಥ ಆಗ್ತದೆ ಅಲ್ವಾ? ನಮ್ಗೆಲ್ರಿಗೂ ಅರ್ಥ ಆಗ್ತದೆ ಅಲ್ವಾ? ಪುಣ್ಯ ಪಾಪ ಅಂದ್ರೆ ಏನು, ಅದು ನಮ್ಮನ್ನು ಬಂಧಿಸ್ತದೆ. ಇದೆಲ್ಲ ವಿಶ್ಲೇಷಣೆ ನಮ್ಗೆ ಅರ್ಥ ಆಗ್ತದೆ ಅಲ್ವಾ? ಹೌದಾ ಅಲ್ವಾ? ಎಸ್ಸ ನೋನಾ? ಕಷ್ಟವಾಗಿದೆಯಾ ಅದು ಅರ್ಥ ಮಾಡ್ಕೊಳ್ಳೋದು? ಇಲ್ಲ ಅಲ್ವಾ? ಸಿಂಪಲ್ ಆಗಿದೆ, ಸಿಂಪಲ್ ಆಗಿದೆ ಅಲ್ವಾ? ಹೌದಾ? ಎಲ್ಲರೂ ಯಾರು ಮಾತಾಡ್ತಾನೆ ಇಲ್ಲ? ಮ್ಯೂಟಲ್ ಇದ್ರೆ, ಮ್ಯೂಟಲ್ ಏನು ಅವಶ್ಯಕತೆ ಏನಿಲ್ಲ, ಕಂಪಲ್ಸರಿ ಅಲ್ಲ. ಏನಾದ್ರು ಡಿಸ್ಟರ್ಬೆನ್ಸ್ ಇದ್ರೆ ಮ್ಯೂಟಲ್ ಇರಿ, ಇಲ್ಲಾಂದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ನೀವು ಮಾತಾಡ್ಬೋದು. ಹೌದು ಮಾತಾಜಿ. ಮಾತಾಜಿ. ಹೌದಲ್ವಾ? ಸೊ ಕೃಷ್ಣ ಅಂತ ಹೇಳ್ತಾ ಇರೋದು, ಭಗವಂತನಿಗೆ ಅರ್ಪಿಸದೆ ಮಾಡಿದ್ರೆ ಕಾರ್ಯ ಏನಾಗತ್ತೆ? ನಾವು ಬಂಧನಕ್ಕೆ ಸಿಗಾಕೊಂತೀವಿ. ಅದಕ್ಕೆ ಜ್ಞಾನ ಅನ್ನೋದು ಅಷ್ಟು ಮುಖ್ಯ. ಏನ್ ಜ್ಞಾನ? ಸುಮ್ನೆ ಏನೋ ಒಂದು ಜ್ಞಾನನ ಯಾವ್ದೋ ಒಂದು ಓದ್ಬಿಟ್ರೆ ಆಗೋಯ್ತಾ? ಏನೋ ಒಂದು ತಿಳ್ಕೊಂಡ್ಬಿಟ್ರೆ ಆಯ್ತಾ? ಇಲ್ಲ, ಭಗವದ್ಗೀತೆ ಜ್ಞಾನನ ನಾವು ಅರ್ಥ ಮಾಡ್ಕೋಬೇಕು ಸರಿಯಾಗಿ ಅಲ್ವಾ? ಭಗವಂತ ಕೊಡ್ತಾರಂತ ಜ್ಞಾನನ ಅರ್ಥ ಮಾಡ್ಕೊಂಡ್ರೆ ಅವಾಗ ನಮಗೆ ಜ್ಞಾನೋದಯ ಆಗತ್ತೆ ಅಲ್ವಾ? ನಾವು ಮಾಡ್ತಾ ಇರೋ ಕಾರ್ಯ ಏನಪ್ಪ? ನಮ್ಮನ್ನ ಬಂಧಿಸುವಂತ ಕಾರ್ಯ ಮಾಡ್ತಾ ಇದೀವಾ? ನಮ್ಮನ್ನ ಬಂಧಿಸುವಂತ ಕಾರ್ಯದಿಂದ ಹೇಗ್ ನಾವು ಅಲ್ಲಿ ನಮ್ಮನ್ನ ಮುಕ್ತ ಮಾಡ್ಕೊಳ್ಳೋದು ಅಲ್ವಾ? ಅವಾಗ ನಾವು ಯೋಚನೆ ಮಾಡ್ತೀವಿ, ನಿಜಾನ? ಸೊ ಇಲ್ಲಿವರೆಗೂ ನಾವು ಅದನ್ನೇ ಚರ್ಚೆ ಮಾಡಿದ್ವಿ. ನೆಕ್ಸ್ಟ್ ಟಾಪಿಕ್ ಹೋಗೋಣ. ಅದನ್ನ ಮುಗಿಸ್ಬಿಡೋಣ ನಾವು. ಸೊ ನಿಮಿಷ ಶೇರ್ ಮಾಡ್ತೀನಿ ಸ್ಕ್ರೀನ್. ಓಕೆ, ಸೊ ಹಾಗಾಗಿ ಈ ಟಾಪಿಕ್ ಮುಗೀತು ಇವಾಗ. ಯಾರು ಹೇಳ್ತೀರಾ? ಅಜ್ಞಾನದ ಫಲಿತಾಂಶವೇನು? ಯಾರು ಉತ್ತರ ಕೊಡ್ತೀರಾ? ಅಜ್ಞಾನದ ಫಲಿತಾಂಶವೇನು? ಚರ್ಚೆ ಮಾಡೋದಿನ ಆಗ್ತಾನೆ. ಅಜ್ಞಾನದಿಂದ ಏನು ಉಂಟಾಗತ್ತೆ? ಅಜ್ಞಾನ ಮಾಡಿದ್ರೆ ಪಾಪ ಕಾರ್ಯ ಜಾಸ್ತಿ ಆಗುತ್ತಾ ಹೋಗುತ್ತೆ ಮಾತಾಜಿ. ಎಸ್ ಮಾತಾಜಿ. ಜನ್ಮ ಮೃತ್ಯು ಜರಾವ್ಯಾಧಿ ಅನ್ನು ಮಾತಾಜಿ. ಹರೇ ಕೃಷ್ಣ. ಜನ್ಮ ಮೃತ್ಯು ಜರಾವ್ಯಾಧಿಗೆ ನಾವೆಲ್ಲರೂ ಸಿಗಾಕೊಂತೀವಿ ಅಲ್ವಾ? ಅದೆಲ್ಲ ನಾವು ಅನುಭವಿಸ್ಬೇಕಾಗತ್ತೆ. ಮತ್ತೆ ಮತ್ತೆ ಈ ಕರ್ಮಚಕ್ರಕ್ಕೆ ಸಿಗಾಕೊಂಡು ಜನ್ಮ ಮೃತ್ಯು ಜರಾವ್ಯಾಧಿ ಚಕ್ರದಲ್ಲಿ ತಿರ್ತಾ ಇರ್ತೀವಿ. ಅದೇ ಜ್ಞಾನ ಬಂದ ತಕ್ಷಣ ವ್ಯಕ್ತಿ ಆ ಚಕ್ರದಿಂದ ಹೊರಗೆ ಬರ್ತಾನ ಅವನು ಅಲ್ವಾ? ಇನ್ನೊಂದು ಸಾವಗೋನು ಆ ಜನ್ಮನೇ ಕೊನೆ ಜನ್ಮ ಮಾಡ್ಕೊಳ್ಳೋದಕ್ಕೆ ಅವ್ನು ಪ್ಲಾನ್ ಮಾಡ್ಕೋತಾನೆ, ಹೌದಲ್ವಾ? ಅಥವಾ ಹಬ್ಬಬ್ಬ ಇನ್ನೊಂದೆರಡು ಜನ್ಮ ಅಷ್ಟೇ, ಇನ್ನು ಎಷ್ಟೋ ಕೋಟಿ ಜನ್ಮದಿಂದ ಅವನು ಹೊರಗೆ ಬರ್ತಾನೆ ಅಲ್ವಾ? ಇನ್ನು ಕೋಟಿ ಆಕ್ಸಿಡೆಂಟ್ಸ್ ಇಂದ ಅವನು ಕಾಪಾಡ್ಕೊಂತಾನ ಅವನು. ಸೊ ಜ್ಞಾನ ಎಷ್ಟು ಮುಖ್ಯ ಅಲ್ವಾ? ಹರೇ ಕೃಷ್ಣ ಮಾತಾಜಿ. ಯಾರಿಗಾದ್ರೂ ಈ ತರ ಹೇಳಿದ್ರೆ ಅವ್ರು ಏನ್ ಹೇಳ್ತಾರೆ? ಜ್ಞಾನ ಅಂದ್ರೆ ಆತ್ಮ, ನಾವು ದೇಹ ಅಲ್ಲ ಅಂತ ಹೇಳಿದ್ರೆ, ಆದ್ರೂ ಅವರು ಕೇಳಲ್ಲ. ನಾವು ಇನ್ನು ಮುಂದಿನ ಜನ್ಮದಲ್ಲಿ ಪಕ್ಷಿ ಪ್ರಾಣಿಯಾಗಿ ಹುಟ್ಟಬೇಕು, ಮನುಷ್ಯ ಆಗಿ ಹುಟ್ಟಬಾರ್ದು, ತುಂಬಾ ಕಷ್ಟ ಇರುತ್ತೆ ಅಂತ ಹೇಳ್ತಾರೆ. ಹೌದಾ? ಮನುಷ್ಯ ಹುಟ್ಟಿದ್ರೆ ಕಷ್ಟ ಅಂತನ? ಪ್ರಾಣಿಯ ಹುಟ್ಟಿದ್ರೆ ತುಂಬಾ ಸುಲಭವಾಗಿರತ್ತಂತ? ಪ್ರಾಣಿ ಜನ್ಮ ತುಂಬಾ ಆರಾಮಾಗಿರತ್ತಂತ? ಪ್ರಾಣಿ ಜನ್ಮದಲ್ಲಿ ಯೋಚನೆ ಮಾಡಿ ನೀವೇ. ಪ್ರಾಣಿ ಒಂದು ಸಿಂಹ, ಅದಕ್ಕೊಂದು ಊಟ ಸಿಗ್ಬೇಕಂದ್ರೆ, ಒಂದು ಜಿಂಕೆ ಅದಕ್ಕೆ ಸಿಗ್ಬೇಕು ಅಂದ್ರೆ ಬಲಿಯಾಗಿ, ಅದು ಎಷ್ಟು ಕಷ್ಟ ಪಡ್ಬೇಕು ಗೊತ್ತಾ? ಅದು ಒಂದ್ ವಾರಕ್ಕೆ ಒಂದೇ ಸರಿ ತಿನ್ನತ್ತಂತದು. ಅದಕ್ಕೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಅದಕ್ಕೆ ಎಲ್ಲಾ ಪ್ರಾಣಿಗಳಿಗೆ ಕಾಯ್ಕೊಂಡು ಕೂತಿರುತ್ತ ಆ ಬಾನ ತಿನ್ನು ಅಂತ. ಇಲ್ಲ, ಇದು ಪ್ಲಾನ್ ಮಾಡ್ಕೊಂಡು ಅದ್ರ ಮೇಲೆ ಏನದು ದಾಳಿ ಮಾಡ್ಬಿಟ್ಟು ಅಟ್ಯಾಕ್ ಮಾಡ್ಬಿಟ್ಟು ಅದನ್ನ ಹಿಡಿದ್ಬಿಟ್ಟು ಅದನ್ನ ತಿನ್ನತ್ತಲ್ವಾ? ಅಷ್ಟು ಸುಲಭವಾಗಿ ಸಿಗೋದಿಲ್ವಂತೆ. ಎಷ್ಟೊಂದ್ಸರಿ ಸಿಗದೇನೂ ಇರುತ್ತೆ, ಎಷ್ಟೊಂದ್ಸರಿ ಹಸುಕೊಂಡು ಕೂತಿರ್ಬೇಕದು. ನಮ್ಗೆ ಆತರಿಂದ ಪರಿಸ್ಥಿತಿ ಇದೆಯಾ? ಒಂದ್ ಹೊತ್ತಾರು ನಾವು ತಿಂದೇ ಇರ್ತೀವ? ಯಾರು ನಾವು ಒಂದ್ ಹೊತ್ತಾರು ತಿಂದೇ ಬಿಟ್ಟಿರ್ತೀವ? ಇವತ್ತು ಯಾರು ಬೆಳಗಿಂದ ಯಾರು ತಿಂದೇ ಇದ್ದೀರಾ? ಇಲ್ಲ. ನಾವೆಲ್ಲರೂ ಟೈಮಿಗೆ ತಿನ್ಕೊಂಡು
ಉಣ್ಕೊಂಡು ಹ್ಯಾಪಿಯಾಗಿದ್ದೀವಿ ನಮ್ಮ ಮನೇಲಿ. ಪ್ರಾಣಿಗೆ ಆ ಥರ ಅಲ್ಲ. ಪ್ರಾಣಿಗೆ ಏನಾದ್ರು ಗಾಯ ಆಯಿತು ಅನ್ಕೊಳ್ಳೋಣ, ಯಾರು ಡಾಕ್ಟರ್ ಹತ್ರ ಹೋಗುತ್ತಾ ಅದು? ಯಾರು ಟ್ರೀಟ್ಮೆಂಟ್ ಕೊಡ್ತಾರ ಅದಕ್ಕೆ? ಏನೋ ದುಡ್ಡು ಕಾಸು ಇದೆಯಾ ಖರ್ಚು ಮಾಡ್ಕೊಂಡು ಅದು ಎಂಜಾಯ್ ಮಾಡೋಕ್ಕೆ? ಏನೂ ಇಲ್ಲ ಆ ಥರ. ಅದಕ್ಕೂ ತುಂಬ ಹಿಂಸೆ ಇದೆ. ಅದು ಮಕ್ಕಳು ಮಾಡ್ತು. ಹರೇ ಕೃಷ್ಣ ಮಾತಾಜಿ. ಮತ್ತೆ ಇನ್ನೊಬ್ರು ಹಂಗೆ ಹೇಳಿದ್ರು, ದೇವಸ್ಥಾನಕ್ ಹೋಗ್ಬೇಕು, ಪೂಜೆ ಅದು ಮಾಡ್ಬೇಕು ಅಂತಂದ್ರೆ ದೇವ್ರ ಎಲ್ಲಾ ಕಡೆ ಇದಾನೆ. ನಾವು ಹುಟ್ಟಿದ್ಮೇಲೆ ದೇವ್ರು ಹುಟ್ಟಿದ್ದು ನಾವೇ ಹುಟ್ಟಿದ್ಮೇಲೆ ದೇವ್ರ ಇದಾನೆ ಅಂತ ಹೇಳಿರೋದು. ಅದಕ್ಕೆ ನಾವು ಹುಟ್ಟಿದ್ಮೇಲೆ ದೇವ್ರು ಹುಟ್ಟಿರೋದು ದೇವ್ರನ್ನ ಯಾರಾದ್ರೂ ನೋಡಿದಾರ ಅಂತ ಹೇಳ್ತಾರೆ. ಅಂತವ್ರಿಗೆ ಏನ್ ಮಾತಾಜಿ? ದೇವ್ರನ್ನ ಯಾರಾದ್ರೂ ನೋಡಿದ್ದೀರಾ ಅಂತನಾ? ದೇವ್ರು ಕಾಣಿಸೋದಿಲ್ವಲ್ಲ ಕಣ್ಣಿಗೆ. ಭಗವಂತ ಬೇರೆ ಲೋಕದಲ್ಲಿ ಇದ್ದಾನ ಅವನು. ಅಂದ್ರೆ ದೇವ್ರನ್ನ ನಾವೇ ಸೃಷ್ಟಿ ಮಾಡಿದೀವಿ ಅಂತೆ. ಅಂದ್ರೆ ಮನುಷ್ಯ ಹುಟ್ಟೋಕ್ಕಿಂತ ಮುಂಚೆ ಅಂದ್ರೂ ಅವ್ನ್ ನೋಡಿಲ್ಲ. ನಾವು ಹುಟ್ಟಿದ್ಮೇಲೆ ತಾನೇ ನಾವ್ ದೇವ್ರ ಇದಾನೆ ಅಂತ ಹೇಳಿದ್ದು. ಅವಾಗ್ಲೇ ನಾವು ಹುಟ್ಟಿದ್ಮೇಲೆ ದೇವ್ರು ಹುಟ್ಟಿದ್ವು ಅಂತ ಹೇಳ್ತಾರೆ. ಏನೇನೋ ಹೇಳ್ತಾರೆ. ಓಕೆ ಮಾತಾಜಿ, ಹೇಳೋರು ಹೇಳ್ತಾರೆ ಮಾತಾಜಿ. ಇದೆಲ್ಲ ಅಜ್ಞಾನದ ಸಂಕೇತ. ಅದೆಲ್ಲ ಶಾಸ್ತ್ರದ ಆಧಾರದ ಮೇಲೆ ನಿಂತಿಲ್ಲ ಆ ಮಾತುಗಳೆಲ್ಲ, ಹೌದಲ್ವಾ? ಶಾಸ್ತ್ರ ಓದಿರೋರು ಆ ಮಾತಾಡೋದಿಲ್ಲ ಅಲ್ವಾ? ನಾವು ಹುಟ್ಟಾದ್ಮೇಲೆ ಭಗವಂತ ಇದ್ದಾನೆ ಅಂದ್ರೆ ನಾವು ಹುಟ್ಟಕ್ಕಿಂತ ಮುಂಚೆ ಭಗವಂತ ಇಲ್ವಾ? ನಾವು ಹುಟ್ಟಕ್ಕಿಂತ ಮುಂಚೆ ಬೇರೆ ಜೀವಿರಾಶಿಗಳಿಲ್ವಾ? ನಮ್ಮ ಅಜ್ಜಿ ತಾತ ಯಾರು ಇರ್ಲಿಲ್ವಾ? ಪೂರ್ವಜರು ಯಾರು ಇಲ್ವಾ? ಬ್ರಹ್ಮದೇವ ಇಲ್ವಾ? ಅಲ್ವಾ? ನಾವೇ ಅಲ್ಲ, ಎಲ್ಲ ಅಲ್ಲ ಅಲ್ವಾ? ನಮ್ಗಿಂತ ಮೇಲೋರು ಇದ್ದಾರೆ. ಬ್ರಹ್ಮದೇವನೇ ಸಾಕ್ಷಿ. ಭಗವಂತನ ಇಚ್ಛೆ ಇಲ್ಲದೆ ನಾವು ಹುಟ್ಟದೇ ಇಲ್ವಲ್ಲ. ಹ್ಮ್ ಭಗವಂತನ ಇಚ್ಛೆಯಿಂದಲೇ ಪ್ರತಿ ಇದನ್ನು ಕೆಲಸಗಳು ನಡೀತಾ ಇರೋದು. ಒಂದು ಎಲೆ ಒಂದು ಲೀವ್ಸ್ ಅಲ್ಲಾಡಿಸ್ಬೇಕಾದ್ರೂ ಅದು ಭಗವಂತನ ಇಚ್ಛೆ ಇದ್ರೆ ಮಾತ್ರ ಆಗೋದು. ಜೈ. ಹೌದು ಮಾತಾಜಿ. ಭಗವಂತ ಎಸ್, ಅದೇ ನಿಜ. ಪ್ರತಿನಿತ್ಯ ಸೂರ್ಯ ಚಂದ್ರ ಬರ್ತಾ ಇದ್ದಾರೆ ಅಂದ್ರೆ ಟೈಮ್ಗೆ ಹೇಗ್ ನಡೀತಾ ಇದೆ? ಅವ್ರು ಯಾತಕ್ಕೋಸ್ಕರ ಬರ್ತಾರೆ? ನಮ್ಮ ಹೆದರಿಕೆಗೆ ಬರ್ತಾ ಇದಾರ? ಇಲ್ಲ. ಅವ್ರ ಬಾಸ್ ಯಾರಪ್ಪ? ಅದು ಬಿಗ್ ಬಾಸ್ ಭಗವಂತ ಕೃಷ್ಣ. ಭಗವಂತನ ಆರ್ಡರ್ ತಕ್ಕಂತೆ ನಡೀತಾ ಇದೆ. ಒಬ್ಬೊಬ್ಬರಿಗೆ ಒಂದೊಂದು ಡ್ಯೂಟಿ ಅಂತ ಕೊಟ್ಟಿದ್ದಾರೆ. ಆ ಡ್ಯೂಟಿ ಪ್ರಕಾರ ಆಸ್ ಇಟ್ ಈಸ್ ನಡೀತಾ ಇದೆ. ಅದು ಭಗವಂತನದೇ. ಅದು ಭಗವಂತನ ಶಕ್ತಿಯಿಂದ ನಡೀತಾ ಇರೋದು. ಸೊ ಭಗವಂತನ ನೋಡಕ್ ಆಗದೇದ್ ಮಾತ್ರಕ್ಕೆ ಭಗವಂತ ಇಲ್ಲ ಅನ್ನಕ್ ಆಗಲ್ಲ. ಅದು ಮೂರ್ಖತ್ವ. ಅದು ನಮ್ಮ ಕಣ್ಣು ಕಾಣದಿರೋದು, ನಮ್ಮ ಮನ್ಸು ಕಣ್ಣು ಕಾಣಲ್ಲ, ನಮ್ಮ ಬುದ್ಧಿ ಕಣ್ಣು ಕಾಣಲ್ಲ. ಅಂದ್ರೆ ನಮ್ ಬುದ್ಧಿ ಇಲ್ವಾ? ನಮ್ಮ ಮನ್ಸಿಲ್ವಾ? ಅಲ್ವಾ? ಸೊ ಹಾಗಾಗಿ ಅದು ಓಕೆ ಅನ್ನಕಷ್ಟೇ. ಅವ್ರಿಗೆ ನಾವು ಮಹಾ ಹೇಳ್ಬೋದು ಅಂದ್ರೆ ಅಷ್ಟೇ, ನೀವು ಜಪ ಮಾಡಿ ಅಂತ ಹೇಳ್ಬೋದು ಅಷ್ಟೇ. ಅವ್ರಿಗೆ ಜಪ ಮಾಡಿ ನಮ್ಗೆ ಇನ್ನೂ ಹೆಚ್ಚು ಜ್ಞಾನ ತಿಳುವಳಿಕೆ ಅರ್ಥ ಆಗತ್ತೆ ಅಂತ ಹೇಳ್ಬೋದು ಅಷ್ಟೇ. ಮಹಾ ಅಂದ್ರೆ ಓಕೆ. ನಾವು ಅಂದ್ರೆ ಪ್ರೋಗ್ರಾಮ್ಸ್ ಮಾಡಿದ್ರೆ, ಕೃಷ್ಣ ಕಾನ್ಶಿಯಸ್ ಪ್ರೋಗ್ರಾಮ್ ಮಾಡಿದ್ರೆ ಅವ್ರನ್ನ ಕರೀರಿ, ಕೀರ್ತನ್ ಮಾಡ್ಲಿ, ಪ್ರಸಾದ ತಗೊಳ್ಳಿ, ಹೋಗ್ಲಿ ಅಷ್ಟೇ. ಸೊ ಪ್ರಸಾದ ಚೆನ್ನಾಗಿ ತಿನ್ಲಿ. ತಿಂತ ಕೊನೆಗೆ ಅರ್ಥ ಆಗತ್ತೆ. ಓಕೆನಾ? ಸೊ ಪ್ರಸಾದನ ತಿನ್ಸಿ ನೀವು ಚೆನ್ನಾಗಿ, ನಿಶಾಂತ ಮಾತಾಜಿ. ಓಕೆ, ಬಗೆಯಾಗಿ ಆಹಾರಗಳನ್ನ ತಯಾರು ಮಾಡ್ಬಿಟ್ಟು ಕೃಷ್ಣನ್ಗೆ ಅರ್ಪಿಸಿ ಜನಗಳಿಗೆ ಹಂಚಿ. ಅವಾಗ ನಿಮ್ಮೂರಲ್ಲಿ ಭಕ್ತರಾಗ್ತಾರೆ. ಅದು ನಿಮ್ ಜವಾಬ್ದಾರಿ. ಓಕೆ, ಇದೆಲ್ಲ ನಡೀತಾ ಇರುತ್ತೆ. ಆತರ ಪ್ರಭುಪಾದರಿಗೂ ಎಷ್ಟೆಲ್ಲ, ಪ್ರಭುಪಾದ್ ಕೂಡ ಅಮೆರಿಕಾಗ್ ಹೋದಾಗ ಎಷ್ಟೆಲ್ಲ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ಬೇಕಾಗಿ ಬಂತು. ಅದೇ ನಮ್ದು ಕೆಲ್ಸಾನೇ ಅದು ಅಲ್ವಾ? ಅದೇ ನಮ್ ಕೆಲ್ಸ. ಅದಕ್ಕೆ ನಾವು ಶಾಸ್ತ್ರ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಂಡ್ರೆ ಯಾವ ಪ್ರಶ್ನೆಗಾರು ಉತ್ತರ ಕೊಡ್ಬೋದು ನಾವು. ಹರೇ ಕೃಷ್ಣ ಮಾತಾಜಿ. ಯಾರು ಆತರ ಹೇಳ್ತಾರಲ್ಲ ಮಾತಾಜಿ, ಆಮೇಲೆ ಕೊನೆಗೆ ಅವರೇ ಹೆಚ್ಚು ದೇವ್ರು ಮಾಡೋದು ಮಾತಾಜಿ. ನಿಜ. ಏನಂದ್ರಿ? ಹರೇ ಕೃಷ್ಣ ಮಾತಾಜಿ. ಇದು ಯಾರು ಆತರ ಮಾತಾಡ್ತಾರಲ್ಲ ಮಾತಾಜಿ, ಲಾಸ್ಟ್ಗೆ ಅವ್ರಿಗೆಲ್ಲಾ ಜ್ಞಾನೋದಯ ಆದ್ಮೇಲೆ ಅವರೇ ಜಾಸ್ತಿ ದೇವರನ್ನ ಆರಾಧನೆ ಮಾಡೋದು. ಯಾವ್ದಾದ್ರು ಶಾಪ ಇಲ್ಲ ಏನಾದ್ರು ಅವ್ರಿಗೆ ಪೂರ್ವಜನ್ಮ ಕರ್ಮದ್ಲೆ ಆತರ ಮಾತಾಡ್ತಿರ್ತಾರ ಮಾತಾಜಿ ಅವ್ರು. ಆಮೇಲೆ ಅದು ಜ್ಞಾನೋದಯ ಆದ್ಮೇಲೆ ನಾನು ಎಷ್ಟು ಅಜ್ಞಾನ ಇದ್ನಲ್ಲ ಅಂತ ಅವ್ರಿಗೆ ಅದು ಜ್ಞಾನೋದಯ ಆಗ್ತೈತಿ. ನಿಜ. ಒಂದ್ಸರಿ ಇದು ಅರ್ಥ ಆದ್ಮೇಲೆ ಮಾತಾಜಿ ಹೇಳ್ದಂಗೆ ಒಂದ್ಸರಿ ಅವ್ರ ಕೃಷ್ಣ ಪ್ರಜ್ಞೆ ಏನಪ್ಪಾ ಅಂತ ಗೊತ್ತಾಯ್ತು, ಅವ್ರಿಗೆ ಅರ್ಥ ಆಗೋಯ್ತು. ಆಗ ಅವ್ರ ನಿಜವಾಗ್ಲೂ ಶರಣಾಗತಿ ಹೊಂದ್ಬಿಟ್ರು ಅಂದ್ರೆ ಅವ್ರಿಗೆ ಎಷ್ಟು ಸುಖ, ಎಷ್ಟು ಸಂತೋಷ, ಎಷ್ಟು ಬೇಜಾರು ಮಾಡ್ಕೊಂತಾರೆ. ಅವ್ರಿಗೆ ಯಾವ ತರ ನಡ್ಕೊಂಡಿದ್ರು, ಯಾವ ರೀತಿ ಪ್ರಶ್ನೆಗಳು ಮಾಡಿದ್ರು, ಎಷ್ಟು ಡೌಟ್ ಪಟ್ಟಿದ್ರು ಅವರು. ಜಸ್ಟ್ ಗೊತ್ತು ಮಾಡ್ಸೋದೇ ನಮ್ ಕೆಲ್ಸ ಅಷ್ಟೇ. ಒಂದ್ಸರಿ ಗೊತ್ತು ಮಾಡ್ಸದ್ಮೇಲೆ ಯಾರು ಇದನ್ನ ಬಿಡೋದಕ್ಕೆ ಇಷ್ಟ ಪಡೋದಿಲ್ಲ.
ಅಲ್ವಾ? ಸುಸುಖಂ ಇದು, ಸುಸುಖಂ ಕರ್ತುಂ ಅವ್ಯಯಂ ಅಂತ ಕೃಷ್ಣ ಅಲ್ವಾ? ತುಂಬಾ ಸುಖವಾಗಿದೆ, ತುಂಬಾ ಸುಖ ಕೊಡತ್ತೆ, ಎಷ್ಟು ಮನಶಾಂತಿ ಕೊಡತ್ತೆ. ಹೌದಲ್ವಾ? ನಮ್ದು ಕ್ಲಾಸ್ ಆದ್ಮೇಲೆ ನಿಮ್ಗೆ ಅನ್ಸಲ್ವಾ ಎಷ್ಟು ಸುಖ ಸಿಕ್ತಪ್ಪ, ಎಷ್ಟು ಸಂತೋಷ ಸಿಕ್ತು, ಎಷ್ಟು ಸಾರ್ಥಕತೆ ಆಯ್ತಂತ ಅನ್ಸಲ್ವಾ? ಅಯ್ಯೋ ಯಾಕಪ್ಪ ಬಂದೆ ಈ ಕ್ಲಾಸ್ಗೆ ಅಂತ ಯಾರು ಬೇಜಾರ್ ಮಾಡ್ಕೋತೀವ, ತಲೆ ತಟ್ಕೋತೀವ? ಅಯ್ಯೋ ನನ್ನ ಟೈಮ್ ಎಲ್ಲ ವೇಸ್ಟ್ ಆಯ್ತು, ಒಳ್ಳೆ ಪ್ರೋಗ್ರಾಮ್ ಮಿಸ್ ಆಯ್ತು ಟಿವಿದಲ್ಲಿ ಅಂತ ಅನ್ಕೋತೀವ? ಇಲ್ಲ ಮಾತಾಜಿ, ಎಷ್ಟು ಮನ್ಸು ಎಷ್ಟು ಸಮಾಧಾನ ಆಗುತ್ತೆ, ಒಂಥರ ಮನ್ಸು ಆ ಟಿವಿದಲ್ಲಿ ನೋಡೋ ಸೀರಿಯಲ್ ಅಲ್ಲಿ ಏನ್ ಬರುತ್ತೆ, ಇನ್ನೂ ಬೇಜಾರ್ ಬರುತ್ತೆ ನಮ್ಗೆ, ಇನ್ನೂ ಮನ್ಸು ಹಾಳಾಗತ್ತೆ, ಹೌದು ಇನ್ನು ಮಾತಾಜಿ. ಕೆಟ್ಟ ವಿಷಯಗಳನ್ನ ತುಂಬಿಸ್ತಾರ ಅವ್ರು ಅಲ್ವಾ? ಇದ್ರಲ್ಲಿ ನಾವು ಹೊರಗೆ ಬರ್ತಿರೋಂಥ ಮಾರ್ಗ ಇದು. ನೋ ಡೌಟ್ ಒಂದ್ ಸ್ವಲ್ಪ ತಪಸ್ಯ ಇದೆ ಇದರಲ್ಲಿ ಅಲ್ವಾ? ನಾವು ಮಾಯೆ ವಿರುದ್ಧ ನಡ್ಕೋತಾ ಇದೀವಿ, ಅದು ಮಾಡ್ಲೇಬೇಕು ನಾವು ಮಾಯೆ ವಿರುದ್ಧ ನಡ್ಕೊಳ್ದೆ ಹೋದ್ರೆ ಮಾಯೆ ನಮ್ಮನ್ನ ಎಳ್ಕೊಂಡು ಹೋಗತ್ತೆ. ನಾವು ಟಿವಿ ನೋಡ್ತಾ ಕೂತ್ಕೊಂಡ್ರೋ ಅಥವಾ ಮಾಯೆ ಕಾರ್ಯ ಮಾಡ್ತಾ ಹೋದ್ರೆ ಕೊನೆಗೆ ನಮ್ಮನ್ನ ಯಾರು ಕಾಪಾಡ್ತಾರೆ? ನಾವೇ ತಗೋಬೇಕಿದೆ ಆಕ್ಷನ್ ಅಲ್ವಾ? ನಾವೇ ಪ್ರಶ್ನಿಸ್ಬೇಕು, ನಾವೇ ಇದಕ್ಕೆ ಪರಿಹಾರ ತಂದ್ಕೋಬೇಕು. ನಮ್ ಪ್ರಪಂಚ ಇದು, ನಮ್ ಜೀವನಕ್ಕೆ ನಾವು ಪರಿಹಾರ ತಂದ್ಕೋತಾ ಇರೋದು, ಬೇರೆಯವ್ರಿಗೋಸ್ಕರ ಅಲ್ಲ. ಫಸ್ಟ್ ನಮಗೋಸ್ಕರ, ನಮ್ಮ ಉದ್ಧಾರ ನಾವು ಮಾಡ್ಕೋಬೇಕಲ್ವಾ? ನಮ್ಮ ಉದ್ಧಾರ ಮಾಡ್ಕೊಳ್ಳೋದಕ್ಕೆ ನಾವು ಸ್ವಲ್ಪ ಟೈಮ್ ತೆಗೆದು ಕಷ್ಟನಾ? ವಾರದಲ್ಲಿ 1 ಗಂಟೆ, ವಾರದಲ್ಲಿ 2 ಗಂಟೆ ಕಷ್ಟನಾ ಅದು? ದಿನದಲ್ಲಿ ಒಂದು 4 ರೌಂಡ್ ಜಪ ಮಾಡೋದಕ್ಕೆ ಒಂದು ಅರ್ಧ ಗಂಟೆ, ಅಥವಾ 8 ರೌಂಡ್ ಜಪ ಮಾಡೋದಕ್ಕೆ 1 ಗಂಟೆ, 3/4 ಗಂಟೆಯಿಂದ 1 ಗಂಟೆ, 24 ಗಂಟೆ ಕೊಟ್ಟಿದ್ದಾನೆ ಕೃಷ್ಣ. ನಮ್ ಕರ್ಮ ಮಾಡೋದಕ್ಕೆ, ಬಾಕಿ ಪ್ರಪಂಚದ ಕಾರ್ಯಗಳು ಮಾಡೋದಕ್ಕೆ ನಮ್ಗೆ ಎಷ್ಟೆಲ್ಲ ಸಮಯ ಇದೆ ಅಲ್ವಾ? ಸ್ವಲ್ಪ ಸಮಯ ಭಗವಂತ ತೆಗೆಯೋದಕ್ಕೆ ಕಷ್ಟ ಇದೆಯಾ? ಸ್ವಲ್ಪ ಕಷ್ಟ ಪಡ್ಬೇಕಾಗತ್ತೆ, ಹೌದಲ್ವಾ? ಭೌತಿಕ ಪ್ರಪಂಚದಲ್ಲೂ ಏನಾದ್ರು ಸಾಧಿಸ್ಬೇಕು ಅಂದ್ರೆ ಎಷ್ಟು ತಪಸ್ಯ ಮಾಡ್ಬೇಕು, ಹೌದಲ್ವಾ? ಎಷ್ಟೆಲ್ಲ ಬರಿಬೇಕು, ಎಷ್ಟೆಲ್ಲ ಓದ್ಬೇಕು, ಎಷ್ಟೆಲ್ಲ ಎಕ್ಸಾಮ್ಸ್ ಏನಾರು ಪಾಸ್ ಮಾಡ್ಬೇಕು ಅಂದ್ರೆ ಎಷ್ಟು ಕಷ್ಟ ಪಡ್ಬೇಕು. ಎಲ್ಲ ಟಿವಿಗೆ ಬದಿಗಿಡ್ಬೇಕು, ಫ್ರೆಂಡ್ಸ್ ಹತ್ರ ಹೋಗೋದು ಇಲ್ಲ, ಆಟ ಇಲ್ಲ, ಏನೂ ಇರೋದಿಲ್ಲ. ಎಷ್ಟು ತಪಸ್ ಮಾಡ್ಬೇಕಾಗ್ತದೆ ಏನಾದ್ರು ಗಳಿಸ್ಬೇಕಂದ್ರೆ, ಏನಾದ್ರು ಜಾಬ್ ಗಳಿಸ್ಬೇಕಂದ್ರೆ, ಅಥವಾ ಏನೇ ತಗೊಳ್ಳಿ, ಏನಾದ್ರು ಸಾಧಿಸ್ಬೇಕಾದ್ರೆ ಪ್ರಯತ್ನ ಎಲ್ಲ ಕಡೆ ಇದ್ದೇ ಇದೆ ಅಲ್ವಾ? ಎಫರ್ಟ್ ಅನ್ನೋದು ಎಲ್ಲ ಕಡೆ ಹಾಕ್ಲೇಬೇಕು ನಾವು. ಆದ್ರೆ ಅಲ್ಲಿ ಸಿಗೋ ಆ ಪ್ರಯತ್ನಕ್ಕೆ ಸಿಗುವಂತ ಫಲಿತ ತುಂಬಾ ಕಮ್ಮಿ ಫಲಿತ. ಆದ್ರೆ ಇಲ್ಲಿ ಅಷ್ಟೇ ಫಲಿತ, ಅಷ್ಟೇ ಪ್ರಯತ್ನ ನೀವು ಹಾಕಿದ್ರೆ ನಿಮಗೆ ಫಲಿತ ಅನಂತ, ಅನ್ಲಿಮಿಟೆಡ್ ಫಲಿತ ಸಿಗತ್ತೆ, ಅನ್ಲಿಮಿಟೆಡ್ ಆನಂದ ಸಿಗತ್ತೆ. ಸೊ ಅದೇ ನಾವು ನೋಡ್ಬೇಕು, ಫಲಿತ ಹೆಚ್ಚಿಗೆ ಎಲ್ಲಿ ಸಿಗತ್ತೆ ಅದನ್ನ ನಾವು ಮಾಡ್ಬೇಕಲ್ವಾ ಕಾರ್ಯ. ಫಲಿತ ಕಮ್ಮಿ ಇರುವಂತದ ಕಡೆ ಮಾಡ್ಬೇಕಾ? ಇಲ್ಲ, ಹೌದಾ? ನೆಕ್ಸ್ಟ್ ಟಾಪಿಕ್ ಹೋಗೋಣ. ಕರ್ಮ ಮುಕ್ತ ಚಟುವಟಿಕೆಗಳು. ಹೆಂಗೆ ನಾವು ಕರ್ಮ ಮುಕ್ತ ಚಟುವಟಿಕೆಗಳು ಹೇಗ್ ಮಾಡೋದು ಅನ್ನೋದ್ರ ಬಗ್ಗೆ ಶಾರ್ಟ್ ಟಾಪಿಕ್ ಇದು ಮುಗಿಸ್ಬೋಣ 15 ಮಿನಿಟ್ಸ್ ಅಲ್ಲಿ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಟತ್ಯ ಕರ್ಮಕೃತ್ ಕಾರ್ಯತೆ ಹ್ಯವಶ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈಹಿ. 3.5 ಅನುವಾದ: ಪ್ರತಿಯೊಬ್ಬನು ಭೌತಿಕ ಪ್ರಕೃತಿಯ ಗುಣಗಳಿಂದ ತಾನು ಗಳಿಸಿಕೊಂಡಿರುವ ಸ್ವಭಾವಗಳಿಗನುಸಾರವಾಗಿ ಅಸಹಾಯಕತೆಯಿಂದ ವರ್ತಿಸಲು ಒತ್ತಾಯಗೊಳ್ಳುತ್ತಾನೆ. ಆದ್ದರಿಂದ ಯಾರೂ ಒಂದು ಕ್ಷಣವಾದರೂ ಏನನ್ನೂ ಮಾಡದೇ ಇರಲಾರರು. ಭಾವಾರ್ಥ ಓದ್ತೀರಾ ಯಾರಾದ್ರೂ? ಹರೇ ಕೃಷ್ಣ. ಓದ್ಲ ಮಾತಾಜಿ? ಎಸ್ ಮಾತಾಜಿ ಓದಿ. ಭಾವಾರ್ಥ: ಸದಾ ಸಕ್ರಿಯನಾಗಿರುವುದು ದೇಹಸ್ಥ ಜೀವನದ ಪ್ರಶ್ನೆಯಾಗಿರದೆ ಅದು ಆತ್ಮದ ಸ್ವಭಾವವಾಗಿದೆ. ಚೇತನಾತ್ಮನ ಸಾನ್ನಿಧ್ಯವಿಲ್ಲದೆ ಭೌತಿಕ ದೇಹವು ಚಲಿಸಲು ಸಾಧ್ಯವಿಲ್ಲ. ಸಕ್ರಿಯವಾದ ಮತ್ತು ಒಂದು ಕ್ಷಣವೂ ಸುಮ್ಮನಿರಲಾದ ಚೇತನಾತ್ಮನಿಂದ ನಡೆಸಲ್ಪಡುವ ದೇಹವು ಒಂದು ಜಡವಾಹನವಾಗಿದೆ ಅಷ್ಟೇ. ಚೇತನಾತ್ಮವನ್ನು ಕೃಷ್ಣ ಪ್ರಜ್ಞೆಯ ಶ್ರೇಯಸ್ಕರ ಕಾರ್ಯಗಳಲ್ಲಿ ತೊಡಗಿಸದಿದ್ದರೆ ಅದು ಮಾಯಾಶಕ್ತಿಯಿಂದ ಆಜ್ಞಾಪಿಸಲ್ಪಟ್ಟ ವೃತ್ತಿಗಳಲ್ಲಿ ನಿರತನಾಗುತ್ತಾನೆ. ಭೌತಿಕ ಶಕ್ತಿಯ ಸಂಪರ್ಕದಿಂದಾಗಿ ಚೇತನಾತ್ಮನು ಭೌತಿಕ ಗುಣಗಳನ್ನು ಪಡೆಯುತ್ತಾನೆ. ಇಂತಹ ವ್ಯಾಮೋಹಗಳಿಂದ ಆತ್ಮವನ್ನು ಶುದ್ಧೀಕರಿಸಬೇಕೆಂದರೆ ಶಾಸ್ತ್ರಗಳಲ್ಲಿ ನಿರ್ದೇಶಿತವಾಗಿರುವ ವಿದಿತ ಕರ್ತವ್ಯಗಳಲ್ಲಿ ವ್ಯಕ್ತಿಯು ತೊಡಗಬೇಕಾಗುತ್ತದೆ. ಆದರೆ ತನ್ನ ಸಹಜ ಕಾರ್ಯವಾದ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿದಲ್ಲಿ ಅವನು ಮಾಡಬಹುದಾದ ಎಲ್ಲವೂ ಅವನಿಗೆ ಒಳಿತನ್ನೇ ತರುತ್ತದೆ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಶ್ರೀಮದ್ ಭಾಗವತ ಇದನ್ನು ದೃಢಪಡಿಸುತ್ತದೆ. ತ್ಯಕ್ತ್ವಾ ಸ್ವಧರ್ಮಂ ಚರಣಾಂಬುಜಂ ಹರೇರ್ ಭಜನ್ನ ಪಕ್ವೋದ್ಧ ಪತೇತ್ತತೋ ಯದಿ ಯತ್ರ ಕ್ವ ವಾ ಭದ್ರ ಮಬೂಧ ಮುಷ್ಯಕಿಂ ಓವಾರ್ಥ ಅಪೋ ಭಜತಾಂ ಸ್ವಧರ್ಮತಃ. ಕೃಷ್ಣ ಪ್ರಜ್ಞೆಯನ್ನು ಕೈಗೊಂಡ ವ್ಯಕ್ತಿಯೋರ್ವನು ಶಾಸ್ತ್ರಗಳಲ್ಲಿನ ವಿದಿತ ಕರ್ತವ್ಯಗಳನ್ನು ಅನುಸರಿಸುತ್ತಿದ್ದರೂ ಭಕ್ತಿಯುತ ಸೇವೆಯನ್ನು ಸರಿಯಾಗಿ
ನಿರ್ವಹಿಸದಿದ್ದರೂ ಅಥವಾ ಮೇಲ್ಮಟ್ಟದಿಂದ ಪತನ ಹೊಂದಿದ್ದರೂ ಅವನಿಗೆ ಯಾವ ನಷ್ಟವೂ ಕೆಡಕು ಆಗದು. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲದೆ ಇರುವವನು ಶುದ್ಧೀಕರಣಕ್ಕಾಗಿ ಶಾಸ್ತ್ರಾಜ್ಞೆಗಳನ್ನೆಲ್ಲ ಪಾಲಿಸಿದರೂ ಅದರಿಂದ ಅವನಿಗಾಗುವ ಪ್ರಯೋಜನವಾದರೂ ಏನು? ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಘ ಸಮಾಚಾರ. ಭಗವದ್ಗೀತೆ 3.9. ಓದ್ತೀರ ಅನುವಾದ ಯಾರು? ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಓದ್ತೀನಿ ಮಾತಾಜಿ. ಕಲ್ಪನಾ ಮಾತಾಜಿ ಓದಿ. ಅನುವಾದ ಶೀಲ ಪ್ರಭುಪಾದ. ವಿಷ್ಣುವಿಗಾಗಿ ಮಾಡಲಾಗುತ್ತಿರುವ ಯಜ್ಞವೆಂದು ಕರ್ಮವನ್ನು ಆಚರಿಸಬೇಕಾಗಿದೆ. ಅನ್ಯಥಾ ಕರ್ಮವು ಭೌತಿಕ ಜಗತ್ತಿನಲ್ಲಿ ಬಂಧನಕ್ಕೆ ಕಾರಣವಾಗುತ್ತದೆ. ಅದರಿಂದ ಹೇ ಕುಂತಿಪುತ್ರನೇ, ನಿನ್ನ ವಿಧಿದ ಕರ್ತವ್ಯಗಳನ್ನು ಅವನ ತೃಪ್ತಿಗಾಗಿಯೇ ಆಚರಿಸು. ಆಗ ನೀನು ಕರ್ಮ ಬಂಧನದಿಂದ ಸದಾ ಮುಕ್ತನಾಗುವೆ. ಭಾವಾರ್ಥ: ಒಬ್ಬನು ತನ್ನ ದೇಹದ ಸಹಜ ಪೋಷಣೆಗಾಗಿಯಾದರೂ ಕರ್ಮ ಮಾಡಬೇಕಾದ್ದರಿಂದ ನಿರ್ದಿಷ್ಟ ಸಾಮಾಜಿಕ ಸ್ಥಾನ ಮತ್ತು ಗುಣಕ್ಕೆ ತಕ್ಕಂತೆ ವಿಧಿಸಲಾಗಿರುವ ಕರ್ತವ್ಯಗಳು ಈ ಉದ್ದೇಶವನ್ನು ನೆರವೇರಿಸುವಂತೆ ನಿರೂಪಿತವಾಗಿದೆ. ಯಜ್ಞ ಎಂದರೆ ಭಗವಾನ್ ವಿಷ್ಣು ಅಥವಾ ಯಜ್ಞದ ಆಚರಣೆಗಳು ಎಂದರ್ಥ. ಎಲ್ಲ ಯಜ್ಞದ ಆಚರಣೆಗಳು ಭಗವಾನ್ ವಿಷ್ಣುವಿನ ತೃಪ್ತಿಗಾಗಿಯೇ ಉದ್ದೇಶಿತವಾಗಿವೆ. ಯಜ್ಞೋ ವೈ ವಿಷ್ಣು ಎಂದು ವೇದಗಳು ಆಜ್ಞಾಪಿಸುತ್ತವೆ. ಅರ್ಥಾತ್ ವಿಧಿತ ಯಜ್ಞಗಳನ್ನು ಆಚರಿಸಿದಾಗ ಹಾಗೂ ಭಗವಾನ್ ವಿಷ್ಣುವಿಗೆ ನೇರವಾಗಿ ಸೇವೆ ಸಲ್ಲಿಸಿದಾಗ ವ್ಯಕ್ತಿಯು ಸಾಧಿಸುವ ಉದ್ದೇಶಗಳೆರಡೂ ಒಂದೇ ಆಗಿರುತ್ತದೆ. ಆದ್ದರಿಂದ ಈ ಶ್ಲೋಕದಲ್ಲಿ ವಿಧಿಸಲಾಗಿರುವ ಯಜ್ಞಾಚರಣೆಯೇ ಕೃಷ್ಣ ಪ್ರಜ್ಞೆಯಾಗಿದೆ. ವರ್ಣಾಶ್ರಮ ಪದ್ಧತಿಯು ಸಹ ವಿಷ್ಣು ತೃಪ್ತಿಯನ್ನೇ ಉದ್ದೇಶಿಸುತ್ತದೆ. ವರ್ಣಾಶ್ರಮ ಚರವತ್ತ ಪುರುಷೇಣ ಪರಃ ಪುಮಾನ್ ವಿಷ್ಣುರ್ ಆರಾಧ್ಯತೆ. ವಿಷ್ಣು ಪುರಾಣ 3.88. ವಿಷ್ಣುರ್ ಆರಾಧ್ಯತೆ. ಭಕ್ತಿ ವೃಕ್ಷ ಸದಸ್ಯರ ಪಾಠಗಳು. ಕೃಷ್ಣ ಸೇವಕ. ಆದ್ದರಿಂದ ಒಬ್ಬನು ವಿಷ್ಣುವಿನ ತೃಪ್ತಿಗಾಗಿ ಕಾರ್ಯ ಎಸಗಬೇಕು. ಈ ಭೌತಿಕ ಪ್ರಪಂಚದಲ್ಲಿ ಮಾಡಲಾಗುವ ಇತರ ಯಾವುದೇ ಕರ್ಮಗಳು ಬಂಧನಕ್ಕೆ ಕಾರಣವಾಗುತ್ತವೆ. ಏಕೆಂದರೆ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳೆರಡಕ್ಕೂ ಪ್ರತಿಕ್ರಿಯೆಗಳಿದ್ದು, ಯಾವ ತೆರನಾದ ಪ್ರತಿಕ್ರಿಯೆಯು ಕರ್ತೃವನ್ನು ಬಂಧಿಸುತ್ತದೆ. ಅದರಿಂದ ಒಬ್ಬ ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣನ ಅಥವಾ ವಿಷ್ಣುವಿನ ತೃಪ್ತಿಗಾಗಿ ಕಾರ್ಯ ಎಸಗಬೇಕು. ಮಾತಾಜಿ ಕೇಳಿಸ್ತಾ ಇಲ್ಲ, ನೆಟ್ವರ್ಕ್ ಸರಿ ಇಲ್ಲನೋ? ಮತ್ತೆ ಮುಂದುವರಿಸಿಲ್ಲರಿಂದ ಹರಿ ಕೃಷ್ಣ. ಅಂತಹ ಚಟುವಟಿಕೆಗಳನ್ನು ಆಚರಿಸುವಾಗ ಓದ್ಲಾ ಮಾತಾಜಿ? ನಾನು ಓದಿ ಪ್ರಭುಜಿ. ಆಚರಿಸುವಾಗ ಅವನು ವಿಮೋಚನೆಯ ನೆಲೆಯಲ್ಲಿರುತ್ತಾನೆ. ಇದೇ ಕರ್ಮ ಮಾಡುವ ಒಂದು ಮಹಾನ್ ಕಲೆಯಾಗಿದೆ. ಪ್ರಾರಂಭದಲ್ಲಿ ಈ ವಿಧಾನವನ್ನು ಅನುಸರಿಸುವುದಕ್ಕೆ ಬಹಳ ನುರಿತ ಮಾರ್ಗದರ್ಶನದ ಅವಶ್ಯಕತೆ ಇರುತ್ತದೆ. ಆದ್ದರಿಂದ ಭಗವಾನ್ ಕೃಷ್ಣನ ಭಕ್ತನ ನುರಿತ ಮಾರ್ಗದರ್ಶನದಲ್ಲಿ ಅಥವಾ ಸ್ವಯಂ ಭಗವಾನ್ ಕೃಷ್ಣನ ಯಾರ ಆಧಿಪತ್ಯದಲ್ಲಿ ಅರ್ಜುನನಿಗೆ ಕಾರ್ಯವನ್ನೆಸಗುವ ಅವಕಾಶ ದೊರಕಿತೋ ನೇರ ಉಪದೇಶಾನುಸಾರ ಒಬ್ಬಾತನು ಬಹಳ ಶ್ರಮಶೀಲತೆಯಿಂದ ಕಾರ್ಯವೆಸಗಬೇಕು. ಎಲ್ಲವನ್ನು ಕೃಷ್ಣ ತೃಪ್ತಿಗಾಗಿ ಮಾಡಬೇಕೇ ಹೊರತು ಇಂದ್ರಿಯ ತೃಪ್ತಿಗಾಗಿ ಮಾಡಬಾರದು. ಈ ಅಭ್ಯಾಸವು ಒಬ್ಬನನ್ನು ಕರ್ಮದ ಪ್ರತಿಕ್ರಿಯೆಗಳಿಂದ ರಕ್ಷಿಸುವುದಲ್ಲದೆ ಅವನನ್ನು ಕ್ರಮೇಣ ಭಗವಂತನ ದಿವ್ಯ ಪ್ರೇಮಭರಿತ ಸೇವೆಯ ಸ್ಥಿತಿಗೆ ಏರಿಸುತ್ತದೆ. ಒಬ್ಬಾತನನ್ನು ಭಗವದ್ಧಾಮಕ್ಕೆ ಏರಿಸಬಹುದಾದ ಪ್ರಕ್ರಿಯೆಯು ಇದೊಂದೇ ಆಗಿದೆ. ಇದನ್ನು ಭಗವದ್ಗೀತೆಯ 3.9 ದೃಢಪಡಿಸುತ್ತದೆ. ಯಜ್ಞಾರ್ಥಾತ್
ಕರ್ಮಣ್ಯೋತ್ರ ಲೋಕೋಯಂ ಕರ್ಮ ಬಂಧನ. ಕೃಷ್ಣನಿಗಾಗಿ ಮಾಡಲಾಗುವ ಕರ್ಮಗಳನ್ನು ಬಿಟ್ಟರೆ ಒಳ್ಳೆಯ ಅಥವಾ ಕೆಟ್ಟದಾದ ಬೇರೆ ಎಲ್ಲ ಕರ್ಮಗಳು ನಿಮ್ಮನ್ನು ಈ ಭೌತಿಕ ಜಗತ್ತಿಗೆ ಬಂಧಿಸುತ್ತವೆ. ನೀವು ಮಾಡುವ ಒಳ್ಳೆಯ ಕರ್ಮಗಳು ನಿಮ್ಮ ಮುಂದಿನ ಜನ್ಮದಲ್ಲಿ ನಿಮಗೆ ತಾತ್ಕಾಲಿಕ ಆನಂದವನ್ನು ನೀಡಿದರೂ ನೀವು ಈ ಜನ್ಮ ಮೃತ್ಯುವಿನ ಬಂಧನದಲ್ಲಿ ಉಳಿಯಲು ಮುಂದುವರಿಯುತ್ತೀರಿ. ಹಾಗೂ ದುಷ್ಕಾರ್ಯಗಳು ನಿಮಗೆ ಪಾಪ ಕರ್ಮಗಳ ಪ್ರಕ್ರಿಯೆಗಳನ್ನು ನೀಡಿದರೂ ನೀವು ಜನ್ಮ ಮರಣಗಳಲ್ಲಿ ಬಂಧಿತರಾಗುಳಿಯುತ್ತೀರಿ. ಆದರೆ ಕೃಷ್ಣನಿಗಾಗಿ ಎಸಗಲಾಗುವ ಕಾರ್ಯಗಳು ಒಳಿತು ಕೆಡುಕುಗಳಿಗೆ ಅತೀತವಾಗಿದ್ದು ಪ್ರಕ್ರಿಯೆಗಳಿಂದ ಮುಕ್ತವಾಗಿರುವುದರಿಂದ ನೀವು ಮರಣದ ಸಮಯದಲ್ಲಿ ಕೃಷ್ಣನಲ್ಲಿಗೆ ಹಿಂದಿರುಗುವಿರಿ. ಕರ್ಮದ ಬಂಧಗಳನ್ನು ಮುರಿಯಲಿರುವ ವಿಧಾನವು ಇದೊಂದೇ ಆಗಿದೆ. ಅನ್ವೇಷಣೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಪ್ರಭುಜಿ. ಓಕೆ, ಸೊ ಇವಾಗ ಯಾರು ಹೇಳ್ತೀರಾ ಆತ್ಮದ ಸ್ವಭಾವವೇನು? ನಾವು ಇದನ್ನ ಚರ್ಚೆ ಮಾಡಿದ್ವಿ. ಆತ್ಮದ ಸ್ವಭಾವವೇನು? ಆತ್ಮ ಅಂದ್ರೆ ಏನು? ಡಲ್ ಆಗಿ ಏನು ಕಾರ್ಯ ಮಾಡದೆ ಸುಮ್ನೆ ಇರತ್ತಾ? ಇಲ್ಲ ಮಾತಾಜಿ, ಏನಾದ್ರೂ ಒಂದು ಕೆಲಸ ಮಾಡ್ತಾನೆ ಇರೋದು ಮಾತಾಜಿ. ಅಲ್ವಾ? ಜೀವಿ ಅಂದ್ರೆ ಯಾವಾಗ್ಲೂ ಅವನು ಕೆಲಸ ಮಾಡ್ತಾನೆ ಇರ್ತಾನೆ ಅಲ್ವಾ? ಪ್ರಾಣ ಇರೋದ್ರಿಂದ ವ್ಯಕ್ತಿ ಯಾವಾಗಲೂ ಕಾರ್ಯ ಮಾಡ್ತಿರ್ತಾನೆ. ಓಕೆ, ಹರಿಬೋಲ್ ಮಾತಾಜಿ. ನಾವು ಯಾರ ಸೇವೆ ಮಾಡುತ್ತಿದ್ದೇವೆ? ಇದ್ರ ಪ್ರತಿಫಲವಾಗಿ ನಿಮಗೆ ಏನು ದೊರಕುತ್ತದೆ? ನಾವು ಯಾರ ಸೇವೆ ಮಾಡ್ತಾ ಇದೀವಿ ಇವಾಗ? ನೀವೆಲ್ಲ ಡಿವೋಟೀಸ್ ಏನೋ ಕೃಷ್ಣನ್ ಸೇವೆ ಮಾಡ್ತಾ ಇದ್ದೀರಾ? ಜನರಲ್ ಆಗಿ ನಾವು ಯಾರ ಸೇವೆ ಮಾಡ್ತಾ ಇದೀವಿ? ಕೃಷ್ಣನ್ ಸೇವೆ ಮಾತಾಜಿ. ಓಕೆ, ಕಲ್ಯಾಣಿ ಮಾತಾಜಿ ಕೃಷ್ಣನ್ ಸೇವೆ ಮಾಡ್ತಿದ್ದೀರಾ? ಸುಗುಣ ಮಾತಾಜಿ ಕೃಷ್ಣನ್ ಸೇವೆ ಮಾಡ್ತೀರಾ? ಮತ್ತೆ ಜನರಲ್ ಆಗಿ ನಾವು ಯಾರ ಸೇವೆ ಮಾಡ್ತಾ ಇದೀವಿ? ಜನರಲ್ ಆಗಿ ನಾವು ಮನೆಯಲ್ಲಿ ನಮ್ಮ ಮಕ್ಕಳು ಗಂಡ ಕುಟುಂಬ, ತಂದೆ ತಾಯಿ, ಹೆಂಡತಿ, ಗಂಡ, ಮಕ್ಕಳು, ಇದೆಲ್ಲ ಯಾವ್ದಕ್ಕೆ ಹೋಲಿಸ್ತಾರೆ? ಬಂಧನಗಳಿಗೆ ಹೋಲಿಸ್ತಾರೆ. ಭೌತಿಕ ಪ್ರಪಂಚ, ಮಾಯೆ ಅಲ್ವಾ? ಮಾಯೆಗೆ ಹೋಲಿಸ್ತಾರೆ. ಶಾಸ್ತ್ರ ಮಾಯೆಗೆ ಹೋಲಿಸುತ್ತೆ. ಅವರೆಲ್ಲರೂ ಭಕ್ತರಾದ್ರೆ ನೋಡೋಡವರೆಲ್ಲ ವೈಷ್ಣವ್ರ ಸೇವೆ ಮಾಡ್ದಂಗೆ ಆಗತ್ತೆ. ಗಂಡ ಆಗಿರ್ಬೋದು, ಮಕ್ಳಾಗಿರೋರೆಲ್ಲ ಭಕ್ತರನ್ನ ಮಾಡಿದ್ರೆ ನಾವೆಲ್ಲ ಅವಾಗ ನಾವು ವೈಷ್ಣವ್ರ ಸೇವೆ ಮಾಡ್ದಂಗೆ ಅರ್ಥ ಬರುತ್ತೆ. ವೈಷ್ಣವ್ರಂದ್ರೆ ಆಧ್ಯಾತ್ಮಿಕ ವ್ಯಕ್ತಿಗಳಿದ್ದಾಗ, ಭಕ್ತರಂದ್ರೆ ನೋ ಡೌಟ್ ದೇ ಆರ್ ಈಕ್ವಲ್ ಟು ಕೃಷ್ಣ ಲೆಕ್ಕ. ಓಕೆ, ಬಟ್ ಅವ್ರನ್ನೆಲ್ಲ ಭಕ್ತರು ಮಾಡ್ಬೇಕು, ಅದೇ ಕೃಷ್ಣ ಹೇಳ್ತಿರೋದು. ಅವ್ರ ಭಕ್ತರಾಗದೆ ಹೋದ್ರೆ ಡೆಫಿನೆಟ್ಲಿ ನಾವು ಮಾಯೆ ಸೇವೆ ಮಾಡ್ದಂಗೆ ಅಲ್ವಾ? ಒಂದು ಕೃಷ್ಣ ಹೇಳ್ತಾನಲ್ಲ, ಒಂದು ಹಾಡಲ್ಲಿ ಬರುತ್ತೆ ಏನದು, ಜೀವನ ಎಲ್ಲ ನಾನು ಯಾರ ಕೃಪಣನ್ ಸೇವೆ ಮಾಡ್ಕೊಂಡು ಟೈಮ್ ಎಲ್ಲ ಕಳೆದ್ಬಿಟ್ಟೆ ಅಂತ ಒಂದು ಹಾಡಲ್ಲಿ ಬರುತ್ತೆ. ಅರ್ಥಾಯ್ತಾ ಹಾಡು? ಹೇಗ ನಾಪ್ಕ ಇದೆಯಾ? ಓಕೆ, ನಾವು ನೋಡ್ಕೊಂಡು ಹೇಳ್ತೀನಿ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಸೊ ಇದರ ಪ್ರತಿಫಲವಾಗಿ ನಮ್ಗೆ ಏನ್ ಸಿಗ್ತಾ ಇದೆ? ಓಕೆ, ಮಾಯ ವ್ಯಕ್ತಿಗಳನ್ನ ನಾವು ಸೇವೆ ಮಾಡ್ತೀವಿ, ಯಾರೇ ಆಗಿರ್ಬೋದು. ಅದರಿಂದ ನಮ್ಗೆ ಏನ್ ಫಲಿತ ಬರ್ತಾ ಇದೆ? ಬಂಧನ ಅಲ್ವಾ? ಉತ್ತರ ಕೊಟ್ಟಾಯ್ತು ಅದಕ್ಕೆ. ಬಂಧನಕ್ಕೆ ನಾವೆಲ್ಲ ಸಿಗಾಕೊಂತ ಇದ್ದೀವಿ. ಹೌದಾ? ಹೆಂಡತಿ ಗಂಡನ ನೆನ್ಸ್ಕೊಂತ ಪ್ರಾಣ ತ್ಯಾಗ ಮಾಡಿದ್ರೆ ಅವಳಿದೊಂದು ಒಂದು ಜಂಟಾಗಿ ಹುಟ್ಟುತ್ತಾಳೆ, ಒಂದು ಗಂಡು ಶರೀರ ಸಿಗತ್ತೆ. ಇಲ್ಲ ಗಂಡ ಹೆಂಡತಿನ ನೆನ್ಸ್ಕೊಂಡು ಸತ್ರೆ ಅವ್ನಿಗಿನ್ನು ಮತ್ತೆ ಮಹಿಳೆ ಶರೀರ ಸ್ವೀಕರಿಸ್ಬೇಕಾಗತ್ತೆ. ಇಲ್ಲ ಮಕ್ಕಳನ್ನ ನೆನ್ಸ್ಕೊಂಡು ಪ್ರಾಣ ತ್ಯಾಗ ಮಾಡ್ರೆ ಈ ಭೌತಿಕ ಪ್ರಪಂಚಕ್ಕೆ ಮತ್ತೆ ಮರಳಿ ಬರ್ಬೇಕಾಗತ್ತೆ ಅಲ್ವಾ? ಸೊ ಪ್ರತಿ ಸರಿ ನಮ್ಗೆ ಯಾರ್ಯಾರು ಸೇವೆ ಮಾಡ್ತಿದ್ವೋ ಅವರಿಂದ ನಮ್ಗೆ ಬಂಧನಕ್ಕೆ ಒಳಗಾಗ್ತಿದೀವಿ ನಾವು. ಹೌದಾ? ಈ ಭವಬಂಧನಕ್ಕೆ ಕಾರಣವೇನು? ಆಸೆ ಮಾತಾಜಿ. ಆಸೆನಾ? ವ್ಯಾಮೋಹ ಮಾತಾಜಿ. ಮಾಯೆ, ಅವ್ರ ಮೇಲೆ ಪ್ರೀತಿ, ಹಾಗೆ ಅಟ್ಯಾಚ್ಮೆಂಟ್, ಮೋಹ. ಮೋಹ. ಹೌದಾ? ಮೋಹ ಅಲ್ವಾ? ಮತ್ತೆ ಜನ್ಮ ಹೊಂದುತ್ತಿರುವುದು ಕಾರಣ ಆಗ್ಬೋದಾ ಮಾತಾಜಿ? ಅಲ್ಲ, ಈ ಭವಬಂಧನಕ್ಕೆ ಕಾರಣವೇನು? ಯಾತಕ್ಕೆ ನಾವು ಮತ್ತೆ ಮತ್ತೆ ಜನ್ಮ ತಾಳ್ತಿದೀವಿ? ಅದಕ್ಕೆ ಏನ್ ಕಾರಣ? ಏನು? ಅಟ್ಯಾಚ್ಮೆಂಟ್ ಅಲ್ವಾ? ಅಟ್ಯಾಚ್ಮೆಂಟ್ ತಾನೆ. ಈ ಪ್ರಪಂಚದ ಬಗ್ಗೆ ಅಟ್ಯಾಚ್ಮೆಂಟ್, ಈ ದೇಹದ ಬಗ್ಗೆ ಅಟ್ಯಾಚ್ಮೆಂಟ್, ನನ್ನ ಬಗ್ಗೆ ನಂಗೆ ತುಂಬಾ ಅಟ್ಯಾಚ್ಮೆಂಟ್, ನಮ್ಮವ್ರ ಬಗ್ಗೆ ತುಂಬಾ ಅಟ್ಯಾಚ್ಮೆಂಟ್ ಅಲ್ವಾ? ಅದು ಕೆಲವರಿಗೆ ಅವರ ಎಜುಕೇಶನ್ ಬಗ್ಗೆ ತುಂಬಾ ಅಟ್ಯಾಚ್ಮೆಂಟ್ ಇರ್ಬೋದು ಅಲ್ವಾ? ನಾನು ಅಷ್ಟು ಓದಿದ್ದೀನಿ ಅಂತ, ಅಥವಾ ಅಷ್ಟು ಓದಬೇಕು ಅಂತ. ಅಥವಾ ಜಾಬ್ ಬಗ್ಗೆ ಕೆಲವರಿಗೆ ನಾನು ಎಷ್ಟು ಗ್ರೇಟ್ ಡಾಕ್ಟರ್ ಅಂತ ಒಂದು ಅಟ್ಯಾಚ್ಮೆಂಟ್ ಇರ್ಬೋದು ಅಲ್ವಾ? ಸೊ ಎಲ್ಲ ಅಟ್ಯಾಚ್ಮೆಂಟ್, ಎಲ್ಲ ಮೋಹ.
ಅದು ಭ್ರಮೆನೇ, ಅದು ಅಫ್ಕೋರ್ಸ್ ಭ್ರಮೆ. ಅದು ಪ್ರೊಫೆಷನ್ ಅಂದ್ರೆ ಏನೇ ಇರ್ಬೋದು, ಅದೆಲ್ಲಾನು ತಾತ್ಕಾಲಿಕ ಅಲ್ವಾ. ಅದೆಲ್ಲ ಜಸ್ಟ್ ಇವಾಗ ಸಿಕ್ಕಿದೆ ನಮಗೆ, ಭಗವಂತನ ದಯೆಯಿಂದ ನಮ್ಗೆ ಅದು ಸಿಕ್ಕಿದೆ. ಅದನ್ನ ನಾವು ಬಿಡ್ಬೇಕದು ಒಂದಲ್ಲ ಒಂದಿನ. ಅಲ್ಲ, ನಾವು ಜಾಬಲ್ಲಿ ಲೈಫ್ ಲಾಂಗ್ ಇರೋಕ್ಕಾಗತ್ತ? ಒಂದಲ್ಲ ಒಂದಿನ ರಿಟೈರ್ ಆಗ್ಲೇಬೇಕಲ್ವಾ? ಅದರ ಶಕ್ತಿ ಕಮ್ಮಿ ಆದ್ಮೇಲೆ ನಾವು ಬಿಡಬೇಕಾಗತ್ತಲ್ವಾ? ಮಕ್ಕಳು ಯಾವಾಗಲೂ ನಮ್ಮ ಜೊತೆ ಇರೋದಕ್ಕಾಗತ್ತ? ಒಂದಲ್ಲ ಒಂದಿನ ಹೊರಗಡೆ ಹೋಗ್ತಾರಲ್ವಾ ಅಲ್ವಾ? ಗಂಡ ಹೆಂಡತಿ ಯಾವಾಗಲೂ ಬಟ್ಕೆ ಇರ್ತಾರೋ, ಒಂದಲ್ಲ ಒಂದಿನ ಸಪ್ರೇಟ್ ಆಗ್ಲೇಬೇಕಲ್ವಾ? ಒಬ್ನು ಯಾರು ಹೊರಗೆ ಹೋಗ್ಬೋದು, ಇಲ್ಲಿ ತೀರ ಹೋಗ್ಬೋದು, ಏನಾರು ಆಗ್ಬೋದು. ಅದೇ ಪ್ರಪಂಚದ ಲಕ್ಷಣ. ಅದು ಯಾವುದು ಶಾಶ್ವತವಾಗಿ ಇರೋದಿಲ್ಲ ನಮ್ಮ ಹತ್ರ ಅಲ್ವಾ. ಸೊ ಭ್ರಮೆ, ಮೋಹಕ್ಕೆ ಸಿಕ್ಕೊಂಡ್ರೆ ನಮ್ಗೆ ಮತ್ತೆ ಮತ್ತೆ ಬಂಧನಕ್ಕೆ ಕಾರಣ ಆಗ್ತಾ ಇದೆ ಇದು. ಮತ್ತೆ ಯಾರ ತೃಪ್ತಿಗಾಗಿ ನಾವು ಕೆಲಸ ಮಾಡಬೇಕು? ಯಾರ ತೃಪ್ತಿಗಾಗಿ ಕೆಲಸ ಮಾಡ್ಬೇಕು ನಾವು ಮಾತಾಜಿ? ಭಗವಂತನ ತೃಪ್ತಿಗೋಸ್ಕರ ಅಲ್ವಾ? ಹೌದಾ ಅಲ್ವಾ? ಹೌದ್ರಿ. ನಮ್ ತೃಪ್ತಿಗೋಸ್ಕರ ಮಾಡಿದ್ರೆ, ನಮ್ ಇಂದ್ರಿಯ ತೃಪ್ತಿಗೋಸ್ಕರ ಮಾಡಿದ್ರೆ ಏನಾಗತ್ತೆ? ನಾವು ಬಂಧನ ಸಿಕ್ಕಾಕೋತೀವಿ, ಆಗುತ್ತೆ, ಪ್ರಪಂಚಕ್ಕೆ ಬಂಧನ. ಬಂಧನ ಕೊಡಗಾಗ್ತೀವಿ. ಅದೇ ನಾವು ಭಗವಂತನ ತೃಪ್ತಿಗೋಸ್ಕರ ಕಾರ್ಯ ಮಾಡಿದ್ರೆ ನಮ್ಗೆ ಮುಕ್ತಿ ಸಿಗತ್ತೆ, ಬಂಧನದಿಂದ ಹೊರಗೆ ಬರ್ತೀವಿ ನಾವು. ಕರೆಕ್ಟಾ? ಕೃಷ್ಣನ ತೃಪ್ತಿಗಾಗಿ ಕೆಲಸ ಮಾಡಿದ್ರೆ ಏನಾಗುತ್ತದೆ? ಬಂಧನದಿಂದ ಹೊರಗೆ ಬರ್ತೀವಿ ನಾವು ಅಲ್ವಾ. ಭಗವಂತನಿಂದ ನಾವು ಭಗವಂತನ ಕಾರ್ಯ ಮಾಡಿದ್ರೆ ಎಲ್ಲಾ ಬಂಧನ ನಮ್ಮಿಂದ ದೂರ ಆಗತ್ತೆ. ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಂಡಿದಾರಾ? ಶಬ್ದ ಬರ್ತದೆ. ನಮ್ಮ ಸೇವೆಯಿಂದ ಅಂತಿಮವಾಗಿ ಯಾರ ಸಂತುಷ್ಟರಾಗಬೇಕು? ಭಗವಂತ ಸಂತುಷ್ಟರಾಗಬೇಕು. ಭಗವಾನ್ ಭಗವಂತನ ಸಂತುಷ್ಟಿಗೋಸ್ಕರ ನಾವು ಕಾರ್ಯ ಮಾಡ್ಬೇಕು. ನಾವು ಹರೇ ಏನೇ ಕೃಷ್ಣ. ಹರೇ ಕೃಷ್ಣ. ಭಗವತ್ ಭಕ್ತರುನು ಸಂತೃಪ್ತಿ ಆದ್ರೆ ಪರಮಾತ್ಮನ ಸಂತೃಪ್ತಿ ಆಗ್ತಾನೆ ಮಾತಾಜಿ. ವೆರಿ ನೈಸ್ ಪಾಯಿಂಟ್ ಮಾತಾಜಿ. ಹೌದು, ಭಗವಂತನ ಭಕ್ತರಿಗೆ ಸಂತುಷ್ಟಿ ಪಡಿಸಿದ್ರು ಕೂಡ ಭಗವಂತ ಸಂತೃಪ್ತಿ ಆಗ್ತಾನೆ. ಹೌದು, ನೋ ಡೌಟ್. ಭಗವಂತನ ಶುದ್ಧ ಭಕ್ತರ ಸೇವೆ ಮಾಡಿದ್ರು ಕೂಡ ಭಗವಂತನ ಸೇವೆ ಸಲ್ಲಿಸಿದಂಗೆ. ಸೊ ಭಗವಂತ ಡೈರೆಕ್ಟ್ ನಮ್ಗೆ ಕಾಣಿಸ್ತಾನೆ ಈ ಪ್ರಪಂಚದಲ್ಲಿ? ಇರೋದಿಲ್ಲ. ಭಗವಂತ ಅವನ ಪ್ರತಿನಿಧಿಗಳನ್ನ ಕಳಿಸ್ತಾನೆ, ಗುರು ಹಿರಿಯರನ್ನ ಕಳಿಸ್ತಾನೆ, ಆಚಾರ್ಯರನ್ನ ಕಳಿಸ್ತಾರೆ. ಆಚಾರ್ಯ ನಮ್ಗೆ ತಿಳಿಸ್ತಾ ಇದ್ದಾರೆ ಹೇಗ್ ಭಕ್ತಿ ಮಾಡ್ಬೇಕು, ಯಾವ ರೀತಿ ನಾವು ಶ್ರವಣ ಮಾಡ್ಬೇಕು, ಯಾವ ರೀತಿ ನಾವು ಜ್ಞಾನ ಸಂಪಾದನೆ ಮಾಡ್ಬೇಕು ಅಲ್ವಾ. ಸೊ ಅವ್ರ ಸೇವೆ ಸಲ್ಲಿಸಿದ್ರು, ಅವ್ರು ಹೇಳ್ದಂಗೆ ನಾವು ನಡ್ಕೊಂಡ್ರೆ ಅದು ಗುರು ಸೇವೆ ಮಾಡ್ದಂಗೆ ಆಯ್ತು. ಗುರು ಸೇವೆ ಮಾಡಿದ್ರೆ ಡೈರೆಕ್ಟ್ ಕೃಷ್ಣನ್ ಸೇವೆ ಮಾಡ್ದಂಗೆ, ಅದ್ರಲ್ಲಿ ಏನೋ ವ್ಯತ್ಯಾಸನೇ ಇಲ್ಲ. ಗುರು ಸೇವೆ ಇಸ್ ಸೇಮ್ ಆಸ್ ಕೃಷ್ಣನ್ ಸೇವೆ. ಯಾಕಂದ್ರೆ ಗುರು ಹೇಳೋದು, ಕೃಷ್ಣ ಹೇಳಿದ್ದು ಏನ್ ಹೇಳ್ತಾರೆ ಅದೇ ಗುರು ಹೇಳ್ತಾರೆ, ಆಯ್ತಾ. ಸೊ ಗುರು ಕೃಷ್ಣನ ಒಂದು ಪ್ರತಿರೂಪ. ಸೊ ಅವ್ರ ಸೇವೆ ಮಾಡಿದ್ರು ಕೃಷ್ಣನ್ ಸೇವೆ ಮಾಡ್ದಂಗೆ. ವೆರಿ ನೈಸ್, ವೆರಿ ಗುಡ್. ಓಕೆ, ಇಲ್ಲಿ ಸ್ಟಾಪ್ ಮಾಡೋಣ. ಯಾಕಂದ್ರೆ ಪ್ರಶ್ನೆ ಇತ್ತಾ? ಇವತ್ತಿನ ಟಾಪಿಕ್ ಚರ್ಚೆ ಮಾಡಿದ್ರೆ ಯಾರಿಗಾರ ಏನಾದ್ರು ಪ್ರಶ್ನೆ ಇತ್ತಾ? ಎಲ್ರಿಗೂ ಕ್ಲಿಯರ್ ಆಯ್ತಾ? ಎಲ್ರಿಗೂ ಅರ್ಥ ಆಯ್ತಾ? ಕರ್ಮ ಮುಕ್ತ ಚಟುವಟಿಕೆ ಅಂದ್ರೆ ಹೇಗ್ ಮಾಡೋದು, ಪುಣ್ಯ ಪಾಪ ಕಾರ್ಯಗಳಂದ್ರೆ ಏನ್ ಅರ್ಥ, ಎಲ್ರಿಗೂ ಅರ್ಥ ಆಯ್ತಾ? ತುಂಬಾ ಮುಖ್ಯವಾದಂತ ವಿಷಯ ಇದು. ಓಕೆ, ಹೇಳಿದಂಗ ಒಂದು ವಿಷಯ ಹೇಳಿ. ಇಂದಿನ ನಾಗರಿಕತೆಯು ಅಪಾಯದಲ್ಲಿದೆ ಎಂದು ಹೇಗೆ ಹೇಳಬಹುದು? ಇವತ್ತು ನಾವು ಓದಿದ್ರಲ್ಲಿ ಅದು ಬಂತು. ಇವತ್ತಿನ ಮಾಡರ್ನ್ ಸಿವಿಲೈಸೇಷನ್, ಹೌದಾ, ತುಂಬಾ ಡೇಂಜರಸ್ ಆಗಿದೆ. ಯಾತಕ್ಕೆ? ಇವತ್ತಿನ ಮಾಡರ್ನ್ ಆಗಿರೋ ಅಂತ ಏನು ವಿಶ್ವವಿದ್ಯಾಲಯಗಳಿದೆಯೋ ಅಥವಾ ನಮ್ಮ ಎಜುಕೇಶನ್ ಸಿಸ್ಟಮ್ ಇದೆಯೋ ಅಲ್ವಾ, ನಾವೇನು ತುಂಬಾ ಅಡ್ವಾನ್ಸ್ ಆಗ್ತಾ ಇದೀವೋ, ಸೋ ಕಾಲ್ಡ್ ಅಡ್ವಾನ್ಸ್ಮೆಂಟ್ ಇದೀವಲ್ವಾ, ನಮ್ದು ಟೆಕ್ನಾಲಜಿದಲ್ಲಿ ಅಡ್ವಾನ್ಸ್ ಇದೆ, ನಮ್ಮ ಯೋಚನೆಯಲ್ಲಿ, ನಮ್ಮ ನಡ್ಕೊಳ್ಳೋ ರೀತಿಯಲ್ಲಿ. ಆದ್ರೆ ಇದು ಇಲ್ಲಿ ಶಾಸ್ತ್ರದ ಪ್ರಕಾರ ಏನಂತ, ಇಂದಿನ ನಾಗರಿಕತೆ ಅಪಾಯದಲ್ಲಿದೆ ಅಂತ ಹೇಳ್ತಾ ಇದಾರೆ. ಹೌದಾ ಅಲ್ವಾ? ಒಪ್ತೀರಾ ಇಲ್ವಾ? ಹೌದಾ ಅಲ್ವಾ? ಎಲ್ಲದರಲ್ಲೂ ಅಪಾಯ ಇದೆ ಮಾತಾಜಿ. ಎಷ್ಟು ಸೈನ್ಸ್ ಎಷ್ಟು ಮುಂದುವರಿತಾ ಇದೆ, ಅದರಿಂದ ಜಾಸ್ತಿ ಎಫೆಕ್ಟ್ ಆಗ್ತಾ ಇದೆ. ಜಾಸ್ತಿ ಎಫೆಕ್ಟ್ ಆಗ್ತಾ ಇದೀವಿ. ಹೌದಾ? ಒಂದ್ ಕಾಲದಲ್ಲಿ ನಾವೆಲ್ಲ ಕೂಡಿರ್ತಾ ಇದ್ವಿ, ಒಂದೇ ಮನೇಲಿ 10 ಜನ ಇರ್ತಾ ಇದ್ವಿ. ಇವಾಗ ಇಬ್ರು ಇರಲ್ಲ ಅಲ್ವಾ, ಒಂದ್ ಮನೇಲಿ ಇಬ್ರು ಸರಿಯಾಗಿರೋದಿಲ್ಲ. ಫುಡ್ಡಲ್ಲೂ ಕಲಬೆರಕೆ, ಆಮೇಲೆ ಇವನ್ ಮೊಬೈಲ್ ಇಂದ ಅದು ರೇಡಿಯೇಷನ್, ಅದರಿಂದಾನು ಎಫೆಕ್ಟ್ ಆಗುತ್ತೆ. ಆಮೇಲೆ ಇವನ್ ಗಾಳಿ ಕೂಡ ಪೊಲ್ಯೂಷನ್ ಆಗ್ತಾ ಇದೆ. ಎಲ್ಲ ರೀತಿಯಿಂದಾನು ಇವಾಗ ಅಪಾಯನೇ ಇದೆ. ಇವಾಗ ಭೂಮಿ ಮೇಲೆ ಜಾಸ್ತಿ ಅಪಾಯನೇ ಇದೆ ಎಲ್ಲಾ ಕಡೆಯಿಂದ. ನಿಜ. ಜೊತೆಗೆ ಇನ್ನು ಮತ್ತೆ ನಿಶಾಂತ ಮಾತಾಜಿ ಹೇಳಿದ್ರೆ, ಓಕೆ ಥ್ಯಾಂಕ್ ಯು ಮಾತಾಜಿ. ಮತ್ತೆ ಬೇರೆ ಡಿವೋಟೀಸ್ ಯಾರು ಏನಾರು ಹೇಳ್ತೀರಾ ಇದ್ರ ಬಗ್ಗೆ?
ಹಿಂದಿನ ಭಕ್ತಿ ಕಮ್ಮಿ ನಾಗರಿಕತೆ ಆಗಿದೆ ಈಗ, ಭಕ್ತಿ ಕಮ್ಮಿ ಆಗಿದೆ. ಹ್ಮ್ ನಂಬಿಕೆ ಈಗ ಹೌದು, ನಂಬಿಕೆನೂ ಕಮ್ಮಿ ಆಯ್ತು, ಭಕ್ತಿನೂ ಕಮ್ಮಿ ಆಯ್ತು. ಅದರಿಂದ ನಮ್ಗೆ ಅಪಾಯ ಸೂಚನೆಗಳು ಅದು ಇದು ಅದಕ್ಕೆ ಬರ್ತಾನೆ ನಮ್ಗೆ ಇದೆ. ಎಲ್ಲರಿಗೂ ದುಃಖ ಇದೆ ಅಲ್ವಾ? ಹೌದು, ದುಃಖ ಇದೆ. ಹೌದಲ್ವಾ? ಎಲ್ಲರೂ ದುಃಖದಲ್ಲಿ ಯಾಕಿರೋದು ಆಕ್ಚುಲಿ? ಹೌದು ಅಲ್ವಾ? ಎಲ್ಲರೂ ಭಕ್ತಿ ಕಮ್ಮಿ ಆಗಿರೋದಕ್ಕೆ ದುಃಖದಲ್ಲಿರೋದಲ್ವಾ? ಹೌದು ಶ್ರದ್ಧೆ ಕಮ್ಮಿ ಆಗಿರೋದಕ್ಕೆ ಅಲ್ವಾ ಎಲ್ಲರೂ ಬಳಲ್ತಾ ಇರೋದು, ಕಷ್ಟಪಡ್ತಿರೋದು ಅಲ್ವಾ? ನಾವು ಇಂಡಿಪೆಂಡೆಂಟ್ ಆಗಿದೀವಿ, ನಮ್ಗೆ ನಮ್ಮ ಹತ್ರ ದುಡ್ಡಿನ ಶಕ್ತಿ ಇದೆ ಅಂತ ಒಂದು ಜಂಬ, ಒಂದು ಕೊಬ್ಬಲ್ ನಾವು ಜೀವನ ಮಾಡ್ತಾ ಇದೀವಿ. ಕೃಷ್ಣನ ಒಂದು ಸಹಾಯ ಬೇಕಾಗಿಲ್ಲ ನಮಗೆ ಅಂತ ಜೀವನ ಮಾಡ್ತಾ ಇದಾರೆ ಜನ. ನಾವಲ್ಲ, ಡಿವೋಟೀಸ್ ಅಲ್ಲ, ಬಟ್ ಅದರ್ವೈಸ್ ಜನರಲಿ ಅಲ್ವಾ? ಮೊದಲ ಕಾಲದಲ್ಲಿ ಹಳಬರೆಲ್ಲ ಬೆಳಿಗ್ಗೆ ಹೊತ್ತು ಪೂಜೆ ಮಾಡೋದು, ಸಾಯಂಕಾಲ ಹೊತ್ತು ಪೂಜೆ ಮಾಡೋದು, ಯಾವಾಗಲೂ ಸ್ವಲ್ಪ ದೇವರನ್ನ ನೆನೆಸ್ಕೊಳ್ಳೋದು, ಸ್ವಲ್ಪ ತಗ್ಗಿ ಬಗ್ಗಿ ಎಲ್ಲ ಬಾಳ್ತಾ ಇದ್ರು. ಇವಾಗ ಹಾಗೆ ಇಲ್ವಲ್ಲ, ಈಗ ಎಲ್ಲ ಫುಲ್ ಚೇಂಜ್ ಆಯ್ತಲ್ಲ ಈಗಿನ ಜನರೇಷನ್ ಅಲ್ಲಿ. ಆವಾಗ ಸ್ವಲ್ಪ ಈ ತರ ಅಪಾಯಗಳು ಬರೋ ಸಾಧ್ಯತೆ ಇದೆ. ಎಸ್, ಅದರಿಂದನೇ ತೊಂದರೆಗಳು ಜಾಸ್ತಿ ಆಗಿದೆ. ಸಂಜೆ ಸ್ವಾರ್ಥಿಗಳಾಗ್ತಾ ಇದ್ದಾರೆ ಮಾತಾಜಿ ಈಗ. ಸ್ವಾರ್ಥಿಗಳಾಗ್ತಾ ಇದ್ದಾರೆ ಅಲ್ವಾ? ಬಾಂಧವ್ಯ ಕಮ್ಮಿ ಆಗಿದೆ. ಪ್ರೀತಿ ವಿಶ್ವಾಸ ಎಲ್ಲಿದೆ? ಪ್ರೀತಿ ವಿಶ್ವಾಸ ಎಲ್ಲಿದೆ ಹೇಳಿ? ಮಾತುಕತೆನೇ ಇಲ್ಲ, ಪ್ರೀತಿ ವಿಶ್ವಾಸ ಇಲ್ಲ. ಯಾರು ಯಾರಿಗೂ ಟೈಮ್ ಕೊಡಲ್ಲ, ಯಾರು ಯಾರನ್ನು ಕೇರ್ ಮಾಡಲ್ಲ. ಎಲ್ಲರೂ ಚಿಂತೆದಲ್ಲಿರ್ತಾರೆ, ಏನೋ ಒಂದ್ ಗಾಬರಿ, ಏನೋ ಒಂದ್ ಆಂಗ್ಸೈಟಿ, ಯಾರಿಗೂ ಟೈಮ್ ಇಲ್ಲ. ಸ್ವಾರ್ಥ ಜಾಸ್ತಿ ಆಗ್ತಾ ಇದೆ. ಸ್ವಾರ್ಥ ಜಾಸ್ತಿ ಆಗ್ತಾ ಇದೆ, ಸೆಲ್ಫಿಶ್ನೆಸ್. ನಿಜ. ಮೊದ್ಲು ಆಯುಷ್ ಜಾಸ್ತಿ ಇತ್ತು ಮಾತಾಜಿ, ಈಗಿನ ಆಯುಷ್ ಕೂಡ ಇಲ್ಲ ಮಾತಾಜಿ. ಅವ್ರು ನಡ್ಕೊಳ್ಳೋ ರೀತಿಗೆ, ಅವ್ರು ತಿನ್ನೋ ಆಹಾರಕ್ಕೆ, ಟೈಮ್ ಇಲ್ಲದೆ ಮಾಡೋ ಕೆಲ್ಸಕ್ಕೆ ಆಯುಷ್ ಕಮ್ಮಿ ಆಗ್ತದೆ. ಅವ್ರಿಗೆ ಎಂಜಾಯ್ ಮಾಡಕ್ಕೂ ಟೈಮ್ ಇಲ್ಲ, ಎಂಜಾಯ್ ಮಾಡಕ್ ಆರೋಗ್ಯನೂ ಇಲ್ಲ. ಹೌದಾ? ಇಷ್ಟೆಲ್ಲ ದುಡಿಮೆ ಮಾಡ್ತಾ ಇದಾರೆ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಕೊಂಡ್ಕೋತಾ ಇದಾರೆ, ಬಟ್ ಎಷ್ಟು ಕಾಲ ಇರ್ತಾರೆ ಹೇಳಕ್ಕಾಗಲ್ಲ. ನಿಜ. ಪುಣ್ಯ 50-60 ವರ್ಷಕ್ಕೆಲ್ಲ ಮನೆ, ದೊಡ್ಡ ಮನೆ ಕಟ್ಟಿಸ್ಬಿಟ್ಟು ಓಪನಿಂಗ್ ಮಾಡ್ತಾರ ಮಾತಾಜಿ. ಅವ್ರಿಗೆ ಇನ್ ಎಷ್ಟು ಆಯುಷ್ಯ ಇರುತ್ತೆ ಅನ್ನೋದನ್ನು ಗೊತ್ತಿರಲ್ಲ. ಅದೇ ಅದು ಅಲ್ವಾ? ಲೈಫ್ ಎಲ್ಲ ಸಾಲ ತೀರ್ಸೋದ್ರಲ್ಲೇ ಆಗೋಗುತ್ತೆ. ಸಾಲ ತೀರ್ಸಿದ ತಕ್ಷಣ ಅವ್ರದ್ದು ಕಾಲನೇ ಮುಗ್ದೋಗಿರುತ್ತೆ. ಎಂಜಾಯ್ನು ಸರಿಯಾಗಿ ಮಾಡಲ್ಲ, ಈ ಕಡೆ ಬರೀ ಕಷ್ಟನೂ ಪಡ್ಕೊಂಡು ಅದೇ ಹೋಗ್ತಾರೆ. ಹೇಳುತ್ತೆ, ಶಾಸ್ತ್ರ ಅದೇ ಹೇಳುತ್ತೆ, ಎಂಜಾಯ್ ಮಾಡೋದಿಕ್ಕೂ ಟೈಮ್ ಇಲ್ಲ ಜೀವಿಗೆ. ಜಸ್ಟ್ ಒಂದು ರ್ಯಾಟ್ ರೇಸ್ ಅಲ್ಲಿ ಓಡ್ತಾ ಇದ್ದಾನ ಅವನು. ಪುಣ್ಯ ಹಾಗೂ ಪಾಪ ಕಾರ್ಯಗಳ ಪರಿಣಾಮವೇನು? ಮತ್ತೆ ಪುನರ್ಜನ್ಮ. ಪುಣ್ಯ ಮಾಡಿದಷ್ಟು ನಮ್ದು ಪಾಪ ಕಮ್ಮಿ ಆಗತ್ತೆ, ಪಾಪ ಮಾಡಿದಷ್ಟು ನಮ್ದು ತಿರುಗು ಪಾಪ ಜಾಸ್ತಿ ಆಗತ್ತೆ. ಪುಣ್ಯ ಮಾಡಿದ್ರೆ ಸ್ವಲ್ಪ ಪಾಪ ಕಮ್ಮಿ ಆಗ, ಪೂರ್ತಿ ಆಗಲ್ಲ. ಪುಣ್ಯ ಮಾಡಿದ್ರು ಮತ್ತೆ ಜನ್ಮ ತಗೊಳ್ಳೇಬೇಕಾಗತ್ತೆ, ಜನ್ಮ ತಗೋಬೇಕಾಗತ್ತೆ. ಆದ್ರೂ ಸ್ವಲ್ಪ ಕಮ್ಮಿ ಇರುತ್ತಲ್ವಾ, ನಮ್ಮ ಕಷ್ಟಗಳು ಸ್ವಲ್ಪ ಕಮ್ಮಿ ಆಗತ್ತೆ. ಒಂಚೂರು ಪಾಪ ಕಮ್ಮಿ ಆಗಲ್ಲ, ಇಲ್ಲ ಸ್ವಲ್ಪ ಕಮ್ಮಿ ಆಗತ್ತೆ. ಎರಡು ಬೇರೆ ಅಕೌಂಟ್ ಇದ್ದಂಗೆ, ಪುಣ್ಯ ಅಕೌಂಟ್ ಬೇರೆ, ಪಾಪ ಅಕೌಂಟ್ ಬೇರೆ ಇದ್ದಂಗೆ. ಪಾಪನೇ ಮಾಡ್ಕೊಂಡು ಹೋದ್ರೆ ಮತ್ತೆ ಅದು ಫುಲ್ ಪ್ರಾಬ್ಲಮ್ ಅಲ್ವಾ? ಫುಲ್ ಕಂಟಿನ್ಯೂಸ್ ಪಾಪನೇ ಮಾಡಿದ್ರೆ ಕಷ್ಟನೇ ಅಲ್ವಾ? ಎಸ್, ಅದಕ್ಕಿಂತ ಪುಣ್ಯ ಮಾಡ್ತಾ ಹೋಗ್ಬೇಕು. ಪುಣ್ಯ ಮಾಡ್ತಾ ಹೋದ್ರೆ ಏನು ಬೆನಿಫಿಟ್? ಮತ್ತೆ ಹಾಗಾದ್ರೆ ಪುಣ್ಯ ಮಾಡ್ಕೊಂಡು ಹೋಗೋಣ. ಆ ಪುಣ್ಯ ಮಾಡ್ಕೊಂಡು ಹೋದ್ರೇನೆ ಅದೇ ತಾನೇ ನಾವು ಇಷ್ಟು ಈ ಕ್ಲಾಸಿಗೆಲ್ಲ ಅಟೆಂಡ್ ಎಲ್ಲ ಮಾಡೋದು ಅದಕ್ಕೆ ತಾನೆ, ಪುಣ್ಯ ಮಾಡ್ಬೇಕು ಅಂತ ತಾನೆ. ಪುಣ್ಯ ಅಂದ್ರೆ ಅದೊಂದು ಭೌತಿಕ, ಅದು ಪುಣ್ಯ ಅಂದ್ರೆ ಅದನ್ನ ನಾವು ನೋಡಬಹುದು, ಪುಣ್ಯನ ನಾವು ಅನುಭವಿಸ್ತೀವಿ. ಪುಣ್ಯ ಯಾವ ರೀತಿಯಲ್ಲಿ ಬರುತ್ತೆ? ಒಳ್ಳೆ ದುಡ್ಡು ಕಾಸು ಇರೋಂಥ ಜನ್ಮ ಅಲ್ವಾ? ಒಳ್ಳೆ ಐಶ್ವರ್ಯ ಇರೋಂಥ ಜನ್ಮ, ಇಲ್ಲ ತುಂಬಾ ಸುಂದರವಾಗಿ ಕಾಣಿಸುವಂತ, ನಾವು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಜನ್ಮ ತಗೊಂಡ್ರೆ ಅದು ಕೂಡ ಒಂದು ಪುಣ್ಯದ ಒಂದು ಫಲಿತ. ಒಳ್ಳೆ ಒಳ್ಳೆ ಏನಪ್ಪ ಕಲ್ಚರ್ ಇರೋಂಥ ಫ್ಯಾಮಿಲಿದಲ್ಲಿ ಹುಟ್ಟಿದ್ರೆ, ಒಳ್ಳೆ ಬ್ರಾಹ್ಮಣ ಜನ್ಮ ಅಥವಾ ಒಳ್ಳೆ ಕಲ್ಚರ್ ಇರೋಂಥ ಫ್ಯಾಮಿಲಿಯಲ್ಲಿ ಹುಟ್ಟಿದ್ರೆ ಅದು ಕೂಡ ಒಂದು ಪುಣ್ಯದ ಫಲಿತ. ಆದ್ರೆ ಪುಣ್ಯ ಅನ್ನೋದು ಕ್ಷಣಿಕ, ಪುಣ್ಯ ಅನ್ನೋದು ಕುಗ್ಗತ್ತೆ, ಪುಣ್ಯ ಖರ್ಚಾಗತ್ತೆ, ಪುಣ್ಯ ಅನ್ನೋದು ಶಾಶ್ವತ ಅಲ್ಲ. ಓಕೆ, ಪುಣ್ಯ ಅಂದ್ರೆ ಅದೊಂದು ಭೌತಿಕ ಸುಖ. ನಾವೇನ್ ಕ್ಲಾಸಿಗೆ ಸೇರ್ತಾ ಇದೀವೋ, ನಾವೇನ್ ಭಗವದ್ಗೀತೆ ಕೇಳ್ತಾ ಇದೀವೋ, ನಾವೇನ್ ಸತ್ಸಂಗ ಮಾಡ್ತಾ ಇದೀವೋ, ಇದೆಲ್ಲ ಪುಣ್ಯಕ್ಕೆ ಹೋಲಿಸ್ತಾರೆ, ಇದೆಲ್ಲ ಭಕ್ತಿಗೆ ಹೋಲಿಸ್ತಾರೆ, ಆಧ್ಯಾತ್ಮಿಕಕ್ಕೆ ಹೋಲಿಸ್ತಾರೆ, ಅಂದ್ರೆ ಶಾಶ್ವತವಾದಂತ ಫಲಿತ ಕೊಡೋದಕ್ಕೆ ಹೋಲಿಸ್ತಾರೆ. ಅದಕ್ಕೆ ಇನ್ನೊಂದು ಪದ ಇದೆ, ಅದಕ್ಕೆ ಸುಕೃತಿ ಅಂತ ಕರೀತಾರೆ. ಸುಕೃತಿ, ಇದೆಲ್ಲ ನಮಗೆ ಸುಕೃತಿ ಕೊಡುತ್ತೆ, ಅಂದ್ರೆ ಪರ್ಮನೆಂಟ್ ಆಗಿ ನಮಗೆ ರಿಸಲ್ಟ್ ಕೊಡುತ್ತಿದ್ದು ಭಕ್ತಿ ಮಾಡಿದ್ರೆ. ಬಟ್ ಪುಣ್ಯ ಕಾರ್ಯದಿಂದ ನಮಗೆ ಸ್ವಲ್ಪ ಮಟ್ಟಿಗೆ ಏನಾದ್ರು ಬೆನಿಫಿಟ್ ಸಿಗತ್ತೆ, ಅದು ಮುಗಿದೋಗ್ಬಿಡುತ್ತೆ, ಪರ್ಮನೆಂಟ್ ಆಗಿರೋದಿಲ್ಲ.
ಹರೇ ಮಾತಾಜಿ ಕೃಷ್ಣ ಮಾತಾಜಿ. ಮಾಡಿರುವಂತ ಪುಣ್ಯ ಮತ್ತೆ ಪಾಪ ಏನಿದೆಯಲ್ಲ ಮಾತಾಜಿ, ಹ್ಮ್ ಈಗ ನಾವು ಪುಣ್ಯ ಮಾಡಿದ್ರು ಅದನ್ನ ಅನುಭವಿಸೋಕು ಜನ್ಮ ತಗೋಬೇಕು, ಪಾಪ ಮಾಡಿದ್ರು ಕೂಡ ನಾವ್ ಅನುಭವಿಸೋಕ್ ಜನ್ಮ ತಗೋಬೇಕು. ಆ ಪುಣ್ಯ ಪಾಪವನ್ನ ಎರಡೂನು ಭಗವಂತನಿಗೆ ಗುರುಗಳ ಮೂಲಕ ಸಮರ್ಪಣೆ ಮಾಡಿದಾಗ ಅದು ಶೂನ್ಯ ಭಗವಂತ ಮಾಡಿ ನಮ್ಮನ್ನ ತನ್ನ ಧಾಮಕ್ಕೆ ಕರ್ಕೊಂತಾನ ಅಂತಾರಲ್ಲ ಮಾತಾಜಿ. ಹೌದು, ಅದಕ್ಕೆ ನಾವು ಶರಣಾಗತಿ ಹೊಂದ್ಬೇಕಲ್ಲ. ಹಾ ಆ ಶರಣಾಗತಿ ಹೊಂದೋದಿಕ್ಕೆ ಕೃಷ್ಣ ಹೇಳ್ತಾ ಇರೋದು 18ನೇ ಶ್ಲೋಕದಲ್ಲಿ, 18ನೇ ಅಧ್ಯಾಯ 66ನೇ ಶ್ಲೋಕದಲ್ಲಿ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತಾನೆ ಕೃಷ್ಣ. ಅಹಂ ತ್ವಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾಶ್ಚ. ನಿನ್ನೆಲ್ಲ ಪಾಪ ನಾನು ತೆಗಿತೀನಿ ಯಾವಾಗ ನೀನ್ ಪೂರ್ತಿ ಶರಣಾಗತಿ ಹೊಂದಿದ್ರೆ. ಪೂರ್ತಿ ಶರಣಾಗತಿ ಅಂದ್ರೆ ಏನರ್ಥ? ಭಗವಂತ ತೋರಿಸ್ಕೊಟ್ಟಿರೋ ದಾರಿಯಲ್ಲಿ ನಡ್ಕೊಂಡು ಹೋಗೋದು, ಭಗವಂತನಿಗೆ ಅರ್ಪಿಸಿ ಕಾರ್ಯ ಮಾಡೋದು, ಗುರು ಆಚಾರ್ಯರು ಹೇಳಿರೋ ನೀತಿದಲ್ಲಿ ನಾವು ಜೀವನ ಮಾಡೋದು, ಆ ರೀತಿ ನಮ್ಮ ಜೀವನನ ಸಾಗಿಸೋದು. ಅವಾಗ ಅದರ ಅರ್ಥ ಶರಣಾಗತಿ ಅಂತ ಅರ್ಥ. ಒಂದು ಪ್ರಾಮಾಣಿಕ ಗುರುನ ಸ್ವೀಕರಿಸಿದ್ರೆ ಅದು ಶರಣಾಗತಿಯ ಫಸ್ಟ್ ಸ್ಟೆಪ್. ಅದು ಅವಾಗ ನಮ್ಮ ಪುಣ್ಯ ಪಾಪ ನೋ ಡೌಟ್ ಝೀರೋಗ್ ಬರುತ್ತೆ. ಝೀರೋಗ್ ಬಂತು ಅಂದ್ರೆ ಪುಣ್ಯ ಪಾಪ ಅಂದ್ರೆ ಅವನ ಫೈಲು ಕ್ಲೀನ್ ಆಗಿದೆ ಅಂತ ಅರ್ಥ. ಅಂದ್ರೆ ಅವ್ನು ಮತ್ತೆ ಈ ಭೌತಿಕ ಪ್ರಪಂಚಕ್ಕೆ ಬರೋ ಅವಶ್ಯಕತೆ ಇಲ್ಲ, ಅವನು ಆಧ್ಯಾತ್ಮಿಕ ಲೋಕಕ್ಕೆ ಹೋಗೋಕೆ ಅವನಿಗೆ ಎಲಿಜಿಬಿಲಿಟಿ ಸಿಕ್ತು ಅಂತ ಅರ್ಥ. ಬಟ್ ಅದಕ್ಕೆ ಒಂದು ಪ್ರೊಸೀಜರ್ ಇದೆ, ಅದಕ್ಕೊಂದು ಪ್ರಾಸೆಸ್ ಇದೆ. ಆ ಪ್ರೋಸೆಸ್ನ ನಾವು ಫಾಲೋ ಮಾಡಬೇಕು, ಆ ರೀತಿದಲ್ಲಿ ನಾವು ನಡ್ಕೋಬೇಕು, ಆ ದಾರಿದಲ್ಲಿ ನಾವು ಹೋಗ್ಬೇಕು. ಆ ದಾರಿ ಏನಪ್ಪಾ? ಅದೇ ಈ ಭಕ್ತಿ ಮಾರ್ಗ, ಅದೇ ಈ ಕೃಷ್ಣ ಪ್ರಜ್ಞೆ ಮಾರ್ಗ. ಅರ್ಥ ಆಯ್ತಾ? ಅರ್ಥ ಆಯ್ತಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಇದು ಇವಾಗ ಮಾಡ್ತಿದ್ವಲ್ಲ, ಇದು ಪುಣ್ಯನ ಏನಂದ್ರಿ ಮಾತಾಜಿ? ಇದು ಅಂದ್ರೆ ನಾವು ನಾವು ಮಾಡ್ತಾ ಇರೋ ಭಕ್ತಿ ಕಾರ್ಯನ ಪುಣ್ಯಗೆ ಹೇಳೋದಿಲ್ಲ. ಇದು ಪುಣ್ಯ ಕಾರ್ಯ ಅಲ್ಲ, ಇದು ಭಕ್ತಿ. ಇದು ಇಟರ್ನಲ್, ಇದು ಶಾಶ್ವತವಾದಂತ ಸೇವೆ ಇದು ಭಗವಂತಂದು. ಇದರಿಂದ ನಮಗೆ ಫಲಿತ ನಮ್ಮ ಪುಣ್ಯ ಪಾಪನ ಎರಡೂ ತೆಗೆದುಹಾಕಿ ನಮಗೆ ಪರ್ಮನೆಂಟ್ ಸುಖ ಕೊಡಕ್ಕೆ ತಯಾರಿ ಆಗ್ತಾ ಇರೋದು. ಓಕೆನಾ? ಮಾತಾಜಿ ಪುಣ್ಯ ಅಂದ್ರೆ ತಾತ್ಕಾಲಿಕ, ಅದು ಸ್ವಲ್ಪ ಮಾತಾಜಿ ಸಮಯಕ್ಕೆ ಬರುತ್ತೆ. ಎಸ್ ಪ್ರಭುಜಿ. ಒಂದ್ ಸ್ವಲ್ಪ ಆ್ಯಡ್ ಮಾಡ್ಬೋದಾ ಮಾತಾಜಿ? ಹೇಳಿ ಪ್ರಭುಜಿ. ಅಲ್ಲ, ನನ್ನ ನಾಲೆಡ್ಜ್ ಅಲ್ಲಿ ಇದೇ ನಮ್ಮ ಮಹಾಭಾರತವನ್ನು ನಾವು ತೆಗೆದುಕೊಂಡಾಗ ಈಗ ಕರ್ಣ ಹಲವಾರು ಪುಣ್ಯ ಕಾರ್ಯಗಳನ್ನು ಮಾಡಿರ್ತಾನೆ, ಆದ್ರೆ ಕೊನೆಗೆ ಭಗವಂತನಿಂದ ಶಿಕ್ಷಿಸಲ್ಪಡ್ತಾನೆ. ಅದೇ ರೀತಿ ದುರ್ಯೋಧನ ಅವರು ಕೂಡ ಕೆಲವೊಂದು ಪುಣ್ಯ ಕಾರ್ಯಗಳು ಮಾಡಿರ್ತಾರೆ, ದಾನ ಧರ್ಮಗಳು ಮಾಡಿರ್ತಾರೆ, ಎಲ್ಲ ಮಾಡಿರ್ತಾರೆ, ಆದ್ರೂ ಭಗವಂತನ ಸೇವೆ ಮಾಡಲ್ಲ ಅವರು. ಕರ್ಣನು ಕೂಡ, ಈಗ ಕರ್ಣನನ್ನು ದಾನಕರ್ಣ ಅಂತ ಹೇಳ್ತಾರೆ, ಅವರು ಎಲ್ಲಾ ಕಡೆ ಎಲ್ಲಾನು ಮಾಡಿದ್ದಾರೆ, ಆದ್ರೆ ಅವರು ಭಗವಂತನ ಸೇವೆ ಮಾಡದೇ ಇರೋದ್ರಿಂದ ಕೊನೆಗೆ ಅವರು ನಾಶ ಹೊಂದುತ್ತಾರೆ. ಹೌದು, ಅವ್ರು ಭಗವಂತನಲ್ಲಿ ಸೇರ್ಕೊಳ್ಳಕ್ಕೆ ಆಗಲ್ಲ ಅವರಿಂದ. ಅದೇ ರೀತಿ ಹಿರಣ್ಯಕಶಿಪು ಅವರೂ ಕೂಡ, ಮತ್ತೆ ರಾವಣಾಸುರ, ಇವರು ರಾಮಾಯಣದಲ್ಲಿ ರಾವಣಾಸುರ ಇವರೆಲ್ಲ ಮಹಾನ್ ಈ ಒಂದು ಪುಣ್ಯ ಕಾರ್ಯಗಳನ್ನು ಮಾಡಿದ್ದಾರೆ, ಭಕ್ತಿನೂ ಮಾಡಿದ್ದಾರೆ, ಆದ್ರೆ ಭಗವಂತನ ಮೇಲೆ ಅವರಿಗೆ ನಂಬಿಕೆ ಇಲ್ಲದೆ ಇರೋದ್ರಿಂದ ಅವ್ರೇನಾಗಿದ್ದಾರೆ, ಕರ್ಮ ಬಂಧನದಲ್ಲಿ ಮತ್ತೆ ಸಿಕ್ಕಿ ಅವರು ಶಿಕ್ಷೆಯನ್ನು ಅನುಭವಿಸಿದ್ದಾರೆ ಅಂತ ನಾನು ಅನ್ಕೊಂತೀನಿ. ಇದು ಸೂಕ್ತವಾಗಿ ಆಗುತ್ತಾ ಮಾತಾಜಿ ಈ ಸನ್ನಿವೇಶಕ್ಕೆ? ದಾನ ಧರ್ಮ ಹೌದು ಪ್ರಭು, ನೋ ಡೌಟ್. ಇದೆಲ್ಲ ಉದಾಹರಣೆ ನೀವೇನ್ ಕೊಟ್ಟರು ಅದೆಲ್ಲ ತುಂಬಾ ರಿಲೆವೆಂಟ್. ಇದು ಹಿರಣ್ಯಕಶಿಪು ಆಗಿರ್ಬೋದು, ಅಥವಾ ರಾವಣಾಸುರ ಆಗಿರ್ಬೋದು, ಅಥವಾ ಕೌರವರಾಗಿರ್ಬಹುದು, ಇವರೆಲ್ಲರೂ ಪುಣ್ಯ ಕಾರ್ಯ ಮಾಡಿದ್ದಾರೆ, ದಾನ ಧರ್ಮ ಮಾಡ್ತಾರೆ, ಒಳ್ಳೆ ರೀತಿಯಲ್ಲಿ ನಡ್ಕೋತಾರೆ, ಬ್ರಾಹ್ಮಣರಿಗೆ ಎಷ್ಟೆಲ್ಲ ಸೇವೆ ಮಾಡ್ತಾರೆ. ಆದ್ರೂ ಅವ್ರು ಭಕ್ತರಾಗದೇ ಇರೋದ್ರಿಂದ, ಭಗವಂತನ ಮೇಲೆ ಶ್ರದ್ಧೆ ಇಲ್ಲದೆ ಇರೋದ್ರಿಂದ ಪರಿಪೂರ್ಣವಾಗಿ ಅವರೆಲ್ಲರೂ ಮತ್ತೆ ಜನ್ಮ ತಾಳ್ತಾರೆ, ಅವರೆಲ್ಲರೂ ಮತ್ತೆ ಭವಬಂಧನಕ್ಕೆ ಸಿಕ್ಕೊಂತಾರೆ. ಭಕ್ತ ಅಂದ್ರೆ ಅವನಿಗೆ ಮತ್ತೆ ಜನ್ಮ ಇಲ್ಲ. ಪಾಂಡವರು ಆ ಲೆಕ್ಕಕ್ಕೆ ಬರಲ್ಲ. ಪಾಂಡವರು ಅಂದ್ರೆ ಅವ್ರು ಭಕ್ತರು, ಕೃಷ್ಣನ ಭಕ್ತರಾಗಿರುವುದರಿಂದಲೇ ಕುರುಕ್ಷೇತ್ರ ಯುದ್ಧದಲ್ಲಿ ಅವ್ರಿಗೆ ಗೆಲ್ಲುವುದಕ್ಕೆ ಕಡಿಮೆ ಸೈನ್ಯ ಇದ್ರು, ಗೆಲ್ಲುವುದಕ್ಕೆ ಸಾಧ್ಯ ಆಯ್ತು. ನಿಜ. ಭಗವಂತನಿಗೆ ತಮ್ಮನ್ನೆಲ್ಲ ಕೃಷ್ಣನಿಗೆ ಅರ್ಪಿಸ್ಕೊಂಡಿದ್ರು ಪಾಂಡವರು. ಮಾತಾಜಿ ಹೌದು ಪ್ರಭುಜಿ, ಯು ಆರ್ ರೈಟ್. ಈ ವಿಷಯದಲ್ಲಿ ಪಾಂಡವರು ವಿಶೇಷವಾದಂತ ಭಕ್ತರು. ಅವ್ರು ಮಾಡೋ ದಾನ ಧರ್ಮಕ್ಕೂ ಅಭಕ್ತರು ಮಾಡೋ ದಾನ ಧರ್ಮಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ? ಆಹಾರ ನಾವು ತಿನ್ನೋದು ಒಂದೇ, ನಾವು ಅದೇ ರೀತಿಯಲ್ಲಿ ಅಡುಗೆ ಮಾಡ್ತೀವಿ, ಎಣ್ಣೆ ಹಾಕ್ತಿವಿ, ಒಗ್ಗರಣೆ ಹಾಕ್ತಿವಿ, ತಿಂತೀವಿ ಅಲ್ವಾ? ಅಗ್ನಿಯಿಂದ. ಬೇರೆ ಹೊರಗಡೆ ಅವರು ಮಾಡೋದು ಅದೇ ತರ ಅಡುಗೆನೆ, ಆದ್ರೆ ಏನ್ ಅವ್ರ ಅಡುಗೆಗೂ ನಮ್ಮ ಅಡುಗೆಗೂ ಏನ್ ವ್ಯತ್ಯಾಸ? ನಮ್ಮ ಅಡುಗೆ ಭಗವಂತನಿಗೆ ಅರ್ಪಿಸಿ ತಿನ್ನುವಂತ ಪ್ರಸಾದ, ಅವ್ರ ಅಡುಗೆ ಅದ್ರಲ್ಲಿ ಪಾಪ ತುಂಬಿರುವಂತ ತಿನ್ನುವಂತ ಆಹಾರ. ಹಾಗಾಗಿ ಅವ್ರು ಭವಬಂಧನ ಸಿಕ್ಕೊಂತಾರೆ, ನಾವು ಭವಬಂಧನದಿಂದ ಹೊರಗೆ ಬರ್ತೀವಿ. ಓಕೆ. ಪುಣ್ಯ ಕರ್ಮದ ಫಲ ಸಿಗುವುದು ಒಳ್ಳೆಯದೇ, ಕರ್ಮಬಂಧನ ಭಗ್ನವಾಗಬಹುದೇ? ಪುಣ್ಯ ಕರ್ಮದ ಫಲ ಸಿಗುವುದು ಒಳ್ಳೆಯದೇ. ಪುಣ್ಯ ಕರ್ಮದ ಫಲ ನಾವು ನೋಡಿದ್ವಲ್ಲ, ಪುಣ್ಯ ಕರ್ಮ ನಮ್ಗೆ ಸಿಕ್ಕಿದ್ರೆ ಮತ್ತೆ ಜನ್ಮ ತಾಳ್ಬೇಕು, ಮತ್ತೆ ಅದೆಲ್ಲ ಅನುಭವಿಸ್ಬೇಕು, ಎಂಜಾಯ್ ಮಾಡ್ಬೇಕಾಗತ್ತೆ. ಎಂಜಾಯ್ ಮಾಡೋದಕ್ಕೆ ಮತ್ತೆ ಹುಟ್ಟಬೇಕಾಗತ್ತೆ, ಮತ್ತೆ ಹುಟ್ಟಿದ್ರೆ ಮತ್ತೆ ಇಲ್ಲಿ ಪ್ರಪಂಚದ ಒಂದು ಕಷ್ಟಗಳನ್ನ ಮತ್ತೆ ಎದುರಿಸ್ಬೇಕಾಗತ್ತೆ.
ಅಲ್ವಾ, ರಿಚ್ ಫ್ಯಾಮಿಲಿದಲ್ಲಿ ಹುಟ್ಟೋದು ಅಲ್ವಾ, ಎಷ್ಟೆಲ್ಲ ತೊಂದರೆ ತಾಪತ್ರಗಳಿದೆ. ಸೆಲೆಬ್ರಿಟಿಯಾಗಿ ಹುಟ್ಟೋದು, ಒಂದು ಡಾಕ್ಟರ್ ಆಗಿ ಹುಟ್ಟೋದು, ಒಂದು ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ತಗೊಳ್ಳೋದು, ನೋ ಡೌಟ್ ಚೆನ್ನಾಗಿ ಕಾಣುತ್ತೆ, ಅದು ಎಷ್ಟೆಲ್ಲ ಫೆಸಿಲಿಟಿ ಇರುತ್ತೆ, ಆದರೆ ಎಷ್ಟೆಲ್ಲ ಪಾಪಗಳು ಸೇರ್ತಾ ಹೋಗುತ್ತೆ ಅವ್ನು ಮಾಡೋ ಕರ್ಮದಿಂದ ಅಲ್ವಾ. ಒಂದ್ಸರಿ ದುಡ್ಡು ಬಂದ ತಕ್ಷಣ ಅಜ್ಞಾನ ಜಾಸ್ತಿ ಆಗ್ತಾ 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 ಏನಾಗುತ್ತೆ, ನಾವು ಪಾಪಗಳು ಮಾಡ್ತಾ ಹೋಗ್ತೀವಿ. ಸೊ ಪುಣ್ಯ ಅಷ್ಟೇ ಇದ್ರೆ ಸಾಕಾಗಲ್ಲ, ಪುಣ್ಯ ಇದ್ರೆ ಸಾಕಾಗಲ್ಲ. ಪುಣ್ಯಕ್ಕಿಂತ ಹೆಚ್ಚು ನಾವು ಭಕ್ತರಾಗಬೇಕು ಆಯ್ತಾ. ಆ ಭಕ್ತಿ ದಾರಿಗೆ ಬರಬೇಕು ನಾವೆಲ್ಲರೂ. ಆ ಭಕ್ತಿ ದಾರಿಗೆ ಎಲ್ಲಿಂದ ಬರಕ್ ಸಾಧ್ಯ? ಅಜ್ಞಾನ ಹೋಗ್ಲಾಡ್ಸ್ಕೊಂಡ್ರೆ ಸಾಧ್ಯ. ನಾವೆಲ್ಲ ಪ್ರಶ್ನೆ ಮಾಡಿದಾಗ್ಲೇ ಅದು ಸಾಧ್ಯ ಆಗತ್ತೆ ಅಲ್ವಾ. ನಾನು ಯಾರು, ನಾನು ಯಾಕೆ ಈ ಜೀವನಕ್ಕೆ ಬಂದಿದ್ದೀನಿ, ಯಾರು ಭಗವಂತ, ಈ ಪ್ರಪಂಚ ಏನು, ನನಗೂ ಭಗವಂತನಿಗೆ ಏನು ಸಂಬಂಧ, ಈ ಪ್ರಪಂಚಕ್ಕೆ ಏನು ಸಂಬಂಧ, ಹೇಗೆ ಇದರಿಂದ ಹೊರಗೆ ಬರೋದು, ಯಾಕೆ ಎಲ್ಲ ಕಷ್ಟಗಳು ಅನುಭವಿಸ್ತಾ ಇದ್ದಾರೆ ಜನಗಳು, ಹೆಂಗೆ ಕಷ್ಟಗಳನ್ನೆಲ್ಲ ಹೇಗೆ ಕಮ್ಮಿ ಮಾಡೋದು, ನಾನು ಯಾಕೆ ಕಷ್ಟ ಅನುಭವಿಸ್ತಾ ಇದ್ದೀನಿ, ನನಗೆ ರೋಗ ಬರೋದಕ್ಕೆ ನಂಗೆ ಇಷ್ಟ ಇಲ್ಲ, ಆದ್ರೆ ರೋಗ ಬರ್ತಾ ಇದೆ, ನಾನು ಕೇಳದೆ ಆದ್ರೂ ಬರ್ತಾ ಇದೆ, ಹೆಂಗೆ ಇದನ್ನು ಹೋಗ್ಲಾಡ್ಸ್ಕೊಳ್ಳೋದು, ಎಲ್ಲ ಪ್ರಶ್ನೆ ನಾವು ಮಾಡಬೇಕು. ಪ್ರಶ್ನೆ ಮಾಡಿದಾಗಲೂ ನಮ್ಗೆ ಉತ್ತರ ಸಿಗತ್ತಲ್ವ. ಎಲ್ಲಾನು ಪ್ರಶ್ನೆ ಉತ್ತರ. ನಮ್ಮ ಶಾಸ್ತ್ರ ನಿಂತಿರೋದೇ ಪ್ರಶ್ನೆ ಉತ್ತರದ ಮೇಲೆ. ಸರಿಯಾದ ಪ್ರಶ್ನೆ ಮಾಡ್ರೆ ಸರಿಯಾಗಿ ಉತ್ತರ ಸಿಗತ್ತೆ. ಓಕೆನಾ? ಸೊ ಅದು ಇವತ್ತಿನ ಟಾಪಿಕ್. ಇವತ್ತು ಹೇಳಿ, ಈಗ ನೀವು ಯಾವ ಯಾವ ಭಕ್ತಿ ಸೇವೆ ಕಾರ್ಯಗಳನ್ನು ಮಾಡುತ್ತಿರುವಿರಿ, ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ ಅಂತಾರೆ ಇಲ್ಲಿ. ಇವತ್ತಿಂದ ನೀವು ಯಾವ್ಯಾವ ಭಕ್ತಿ ಸೇವೆ ಮಾಡೋದಕ್ಕೆ ಇಷ್ಟಪಡ್ತೀರಾ? ಯಾರು ಹೇಳ್ತೀರಾ? ಭಾವಬಂಧನದಿಂದ ಹೊರಗೆ ಬರಬೇಕು ಅಂದ್ರೆ ನಾವೆಲ್ಲರೂ ಭಕ್ತಿ ಸೇವೆ ಮಾಡಬೇಕು ಅಂತಿದ್ದಾರೆ. ಏನ್ ಭಕ್ತಿ ಸೇವೆ ಮಾಡ್ತೀರಾ ನೀವೆಲ್ಲರೂ? ಒಬ್ರೊಬ್ರು ಒಂದು ಭಕ್ತಿ ಸೇವೆ ಹಂಚ್ಕೊಳ್ಳಿ. ಮಾತಾಜಿ ಜಪ ಮಾಡ್ತೀವಿ ಮಾತಾಜಿ. ಜಪ. ಮಾತಾಜಿ ಈಗ ನಾನು ಮಾಡ್ತೀವಿ. ಮಾತಾಜಿ ಈಗ ಒಂದು ಚಾನಲ್ ಮಾಡಿ, ಅದು ನನಗೆ ಇದು ಇತ್ತೀಚೆಗೆ ಮಾತ್ರ ನಾನು ಈ ಕೃಷ್ಣ ಸೇವೆಗೆ ಬಂದಿದ್ದೀನಿ. ಮೊದಲು ನನಗೆ ಇಷ್ಟು ತಿಳಿದಿರ್ಲಿಲ್ಲ. ಇತ್ತೀಚೆಗೆ ಒಂದು ತಿಂಗಳ ಹಿಂದೆ ನಮ್ಮ ಇಸ್ಕಾನ್ ಒಬ್ಬ ಪ್ರಣವಾನಂದ ದಾಸರು, ಆಂಧ್ರದವರವರು, ಅವರು ಭಗವದ್ಗೀತೆ ಕಾರ್ಯವನ್ನು ಇತ್ತೀಚೆಗೆ ಕೈಗೊಂಡಿದ್ರು. ಒಂದು 18 ದಿನಗಳು ನಾನು ಭಗವದ್ಗೀತೆ ಇದೇ ಮೊದಲ ಬಾರಿಗೆ ಕೇಳಿಸ್ಕೊಂಡಿದ್ದು. ಆವಾಗಿಂದ ನನಗೆ ತುಂಬಾ ಜ್ಞಾನೋದಯ ಆಯ್ತು. ನನಗೆ ಅದಕ್ಕಿಂತ ಮೊದಲು ಇದ್ರ ಏನು ಗೊತ್ತಿರ್ಲಿಲ್ಲ. ಭಗವದ್ಗೀತೆ ಪುಸ್ತಕ ಇಟ್ಕೊಂಡಿದ್ದೆ, ಆದ್ರೆ ಓದಿರ್ಲಿಲ್ಲ. ನಾನು ಅದನ್ನು ಸುಮ್ಮನೆ ಇಟ್ಕೊಂಡಿದ್ದೆ ಅಷ್ಟೇ, ಏನೋ ಒಳ್ಳೆಯದು ಅಂತ. ಅಲ್ಲಿ ನಾನು ಅವರ ಈ ಒಂದು ಪ್ರವಚನಗಳನ್ನು ಕೇಳಿದಾದ್ಮೇಲೆ 18 ದಿನ ಕಂಪ್ಲೀಟ್ ಆಗಿ ನನ್ನ ಈ ಒಂದು ಬದಲಾವಣೆ ಆಗೋಗ್ಬಿಟ್ಟು, ನನ್ ಏನು ಅಂತ, ಯಾಕೆ ನಾನು ಹುಟ್ಟಿದ್ದೀನಿ ಭೂಮಿ ಮೇಲೆ ಅಂತಕ್ಕಂಥದ್ದು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಮತ್ತೆ ಈಗ ಅದಾದ ನಂತರ ಮತ್ತೆ ಒಂದು 7 ದಿನ ಈ ಕೃಷ್ಣ ಲೀಲೆಗಳು ಅಂತ ಕತೆ ಹೇಳಿದ್ರು ಅವರು ಪ್ರಭುಜಿ, ದಿನ ಒಂದೊಂದು ಅಂತ ಹೇಳ್ತಾ ಹೋದ್ರು. ಅವೆಲ್ಲ ಕೇಳಿಸ್ಕೊಂಡು ಆದ್ಮೇಲೆ ನಾನು ಕೃಷ್ಣ ಸೇವೆ ಮಾಡ್ಬೇಕು ಅಂತ ಹೇಳಿ ಈಗ ಒಂದು ವಾಟ್ಸಪ್ ಅಲ್ಲಿ ಚಾನಲ್ ಮಾಡಿದ್ದೀನಿ ಮಾತಾಜಿ. ನನಗೆ ಯಾರು ಗುರುಗಳ ಮಾರ್ಗದರ್ಶನ ಇಲ್ಲ, ನಾನಾಗೆ ಮಾಡಿದ್ದೀನಿ. ಕೃಷ್ಣದಾಸು ಅಂತ ಹೇಳ್ಬಿಟ್ಟು ಮಾಡಿ, ಅದ್ರ ಮುಖಾಂತರ ದಿನಕ್ಕೊಂದು ಕೃಷ್ಣನ ಕಥೆಯನ್ನು ಹೇಳ್ತಾ ಇದ್ದೀನಿ. ಒಂದು ಚಿತ್ರ ಹಾಕೋದು, ಆ ಕಥೆಯನ್ನು ಹೇಳಿ ಎಲ್ಲ ವಾಟ್ಸಪ್ ಗ್ರೂಪ್ ಅಲ್ಲಿ ಸೇವೆ ಮಾಡಿ, ಮತ್ತೆ ಕೃಷ್ಣನ ಸೇವೆ ಮಾಡಿ ನಿಮಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಮಾತಾಜಿ. ಇದು ಸೇವೆನೋ ಏನೋ ಗೊತ್ತಿಲ್ಲ. ನೋಡಿ, ಕೃಷ್ಣನ್ ಕಥೆ ನೀವು ಎಲ್ಲಿಂದ ಹೇಳ್ತಾ ಇದ್ದೀರಾ? ಕೃಷ್ಣ ಬುಕ್ ಇಂದನಾ? ಕೃಷ್ಣ ಇಲ್ಲ ಮಾತಾಜಿ, ನಾನು ಎಲ್ಲಾನು ಕೂಡ ಹೀಗೆ ನಿಮ್ಮಂತ ಗುರುಗಳು ಹೇಳಿರುವುದನ್ನು ಕೇಳಿಸ್ಕೊಂಡು ಮತ್ತೆ ಅದನ್ನು ನಾನು ಸೃಷ್ಟಿ ಮಾಡಿ, ಪುಸ್ತಕಗಳು ಯಾವ್ದು ಇಲ್ಲ ಮಾತಾಜಿ. ಪುಸ್ತಕಗಳು ಬೇಕು ನನಗೆ. ನನ್ನ ಹತ್ರ ಯಾವುದೇ ಪುಸ್ತಕಗಳಿಲ್ಲ. ನಾನೆಲ್ಲಾನು ಕೂಡ ನಾನು ಕೇಳಿಸ್ಕೊಂಡಿರುವುದು ಅದನ್ನೇ ಕಥೆಗಳು ಮಾಡಿ, ಈಗ ಒಂದು ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಮಾಡಿ, ಮತ್ತೆ ಒಂದು ಕನ್ನಡ ಮತ್ತೆ ತೆಲುಗು 3 ಭಾಷೆಗಳಲ್ಲಿ ಅದನ್ನು ನಾನು ಈಗ ಹಂಚ್ತಾ ಇದ್ದೀನಿ ಮಾತಾಜಿ. ಯಾವುದೇ ಗುರುಗಳ ಆಶೀರ್ವಾದ ಇನ್ನ ಇಲ್ಲ ನನಗೆ, ಆದ್ರೂ ಒಂದು ಸೇವೆ ಮಾಡ್ಬೇಕು ಅಂತ ಮಾಡ್ತಾ ಇದ್ದೀನಿ ಮಾತಾಜಿ. ಅದನ್ನು ಮುಂದುವರಿಸಬಹುದಾ ಮಾತಾಜಿ? ವೆರಿ ನೈಸ್. ಮುಂದುವರಿಸಬಹುದಾ ಮಾತಾಜಿ? ಅದನ್ನು ಮುಂದುವರಿಸಬಹುದು ಪ್ರಭು. ಇನ್ನು ನಿಮ್ಗೆ ಚೆನ್ನಾಗಿ ಸೋರ್ಸ್ ಬೇಕು ಅಂದ್ರೆ, ಕಂಟೆಂಟ್ ಬೇಕು ಅಂದ್ರೆ ಪುಸ್ತಕ ಇರಬೇಕು ನಿಮ್ಮ ಹತ್ರ. ಪುಸ್ತಕ ಕಾಣಿಸ್ತಾ ಇದೆಯಾ ನಿಮ್ಮ ಹತ್ರ? ಕೃಷ್ಣ ದ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಕಾಣಿಸ್ತಾ ಇದೆಯಾ? ಇಲ್ಲ ಮಾತಾಜಿ, ಈಗ ಕಾಣಿಸಲ್ಲ. ಅದು ನೀವು ಇದು ಮಾಡಿದಿರಲ್ಲ, ಹಾಗಾಗಿ. ಕೃಷ್ಣ ಪ್ರಭು, ಅದು ಶ್ರೀಕೃಷ್ಣ ದಾಸು ಅಂತ ವಾಟ್ಸಪ್ ಅಲ್ಲಿ ಇದೆಯಲ್ಲ, ಅದು ನಿಮ್ದೇನಾ? ಹಾ ಮಾತಾಜಿ, ನಮ್ದೇ ಮಾತಾಜಿ. ಅದು ಏನೋ ನನಗೆ ಗೊತ್ತಿರುವುದನ್ನು ಹಂಚ್ತಾ ಇದ್ದೀನಿ ಮಾತಾಜಿ, ಸಂಪೂರ್ಣವಾಗಿ ಗೊತ್ತಿಲ್ಲ. ಪ್ರಭುಜಿ ಚೆನ್ನಾಗ್ ಮಾಡ್ತಿದ್ದೀರಾ ಪ್ರಭುಜಿ, ಅದಕ್ಕೆ ನಾನು ಫಾಲೋನು ಮಾಡಿದ್ದೀನಿ. ಅದು ಬರ್ತಾ ಇದೆ ಇವಾಗ ಒಂದು ಸ್ಟೋರೀಸ್, ಅದ್ರಲ್ಲೇ ನಾನು ಓದ್ತಾ ಇದ್ದೀನಿ, ಇವಾಗ ನೋಡ್ತಾ ಇದ್ದೀನಿ ನಿಮ್ದು. ಚೆನ್ನಾಗಿ. ಧನ್ಯವಾದಗಳು ಮಾತಾಜಿ. ನಾನು ಇನ್ನ ಪ್ರಯತ್ನ ಮಾಡ್ತಾ ಇದ್ದೀನಿ. ಇಂಗ್ಲಿಷ್ ಅಲ್ಲಿ ಮಾತಾಜಿ ಗೊತ್ತಿದ್ದು ಹಂಚ್ತಾ ಇದ್ದೀನಿ ಮಾತಾಜಿ ನಾನು. ತುಂಬಾ ಚೆನ್ನಾಗಿದೆ ಪ್ರಭು, ನಿಮ್ಮ ಉದ್ದೇಶ ತುಂಬಾ ಚೆನ್ನಾಗಿದೆ ಪ್ರಭು. ನೋಡಿ ಪ್ರಭುಜಿ, ಕಾಣಿಸ್ತಾ ಇದೆಯಾ ಪುಸ್ತಕ ನಿಮ್ಗೆ?
ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ ಮಾತಾಜಿ, ನೀವ್ ಯಾಕಂತಂದ್ರೆ ಬ್ಯಾಕ್ ಗ್ರೌಂಡ್ ಹಾಕೊಂಡಿರೋದ್ರಿಂದ ಜೂಮ್ ಅಲ್ಲಿ ಇಲ್ಲ ಅದು ಕಾಣಿಸಲ್ಲ. ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ನೋಡಿ, ಇನ್ನೊಂದು ವಿಡಿಯೋದಲ್ಲಿ ಜಸ್ಟ್ ಒಂದ್ಸರಿ tap ಮಾತಾಜಿ ಮಾಡಿ. ನಮ್ಮ ಹತ್ರ ಇದೆ ನೋಡಿ, ನಾನ್ ತೋರಿಸ್ತಿದ್ದೀನಿ. ಇದೆ, ಇಲ್ಲಿದೆ ನೋಡಿ, ಕೃಷ್ಣ ಬುಕ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ನಾನ್ ಮಾತಾಜಿ, ಒಂದ್ ತೋರಿಸ್ತಿದ್ದೀನಿ ನಿಮಿಷ. ನೋಡಿ, ಕೃಷ್ಣ ಬುಕ್ ಕಾಣಿಸ್ತಿದ್ಯಾ? ಇವಾಗ ಕಾಣಿಸ್ತಾ ಇದೆಯಾ ಹರೇ ಕೃಷ್ಣ ಪ್ರಭುಜಿ? ಅರೆ ಕಾಣಿಸ್ತಾ ಇದೆ ಮಾತಾಜಿ. ಎಸ್, ಇದೇ ನಾ ಹೇಳ್ತಾ ಇದ್ದೀನಿ. KRSNA. ಇದು ಬಂದ್ಬಿಟ್ಟು ಕೃಷ್ಣನ ಎಲ್ಲ ಲೀಲೆಗಳು ಇದ್ರಲ್ಲಿದೆ, ಈ ಪುಸ್ತಕದಲ್ಲಿ ಇದೆ ಮಾತಾಜಿ. ಇದು ಗೊತ್ತಾಯ್ತಾ? ಇಂಗ್ಲಿಷ್ ಎಡಿಷನ್ ಮಾತಾಜಿ. ಇದು ಇಂಗ್ಲಿಷ್, ಕನ್ನಡದಲ್ಲೂ ಇದೆ, ಇಂಗ್ಲಿಷ್ ಅಲ್ಲೂ ಇದೆ, ಎಲ್ಲಾ ಭಾಷೆದಲ್ಲೂ ಇದೆ ಪುಸ್ತಕ. ಪ್ರಾಬ್ಲಮ್ ಏನಿಲ್ಲ ಮಾತಾಜಿ ಮಾತಾಜಿ. ಕನ್ನಡದಲ್ಲಿ ತೋರಿಸ್ತಿದ್ದೀನಿ ನೋಡಿ, ಇದು ಕನ್ನಡದಲ್ಲಿರೋದು. ಮಾತಾಜಿ ಇದು ಮೊನ್ನೆ ನಾನು ಕೃಷ್ಣಾಷ್ಟಮಿಗೆ ಪರ್ಚೇಸ್ ಮಾಡಿದೆ ಮಾತಾಜಿ. ಹೌದಾ ಮಾತಾಜಿ? ಜೈ ಹರಿ ಬೋಲ್ ಮಾತಾಜಿ. ಇದು ಇನ್ನ ಒನ್ ಆಫ್ ದ start ಬೆಸ್ಟ್ ಬುಕ್ಸ್ ಇದು. ಈ ಬುಕ್ ಅಲ್ಲಿ ಕೃಷ್ಣನ್ ಎಲ್ಲಾ ಲೀಲೆಗಳಿದೆ. ಅಂಡ್ ಈ ಪುಸ್ತಕ ಓದ್ರೆ ನಮಗೆ ಭಗವಂತನ ಮೇಲೆ ಇನ್ನೂ ಹೆಚ್ಚು ಕೇಳಬೇಕು ಅಂತ ನಮ್ಮಲ್ಲಿ ಆಸೆ ಹುಟ್ಟತ್ತೆ. ಕೃಷ್ಣನ ಶ್ರವಣ ಇನ್ನೂ ಹೆಚ್ಚು ಮಾಡ್ಬೇಕು ಅಂತ ನಮ್ಗೆ ಕುತೂಹಲ ಬರುತ್ತೆ. ಅಷ್ಟು ಒಳ್ಳೆ ಗ್ರಂಥ ಇದು, ಅಷ್ಟು ಒಳ್ಳೆ ಲೀಲೆಗಳಿದೆ. ಸ್ಟಾರ್ಟ್ ಮಾಡ್ತೀನಿ ಮಾತಾಜಿ. ದಿನಕ್ಕೆ ಒಂದೊಂದು ಅಧ್ಯಾಯ ಓದಿದ್ರು ಹಾ ಮಾತಾಜಿ, 3 ತಿಂಗಳು ಮುಗಿಸ್ಬೋದು. ಏಕಾದಶಿಯಿಂದ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದೀನಿ ಮಾತಾಜಿ. ವೆರಿ ನೈಸ್. ಆನ್ಲೈನ್ ಅಲ್ಲಿ ಸಿಗುತ್ತಾ ಮಾತಾಜಿ ಇದು? ಆನ್ಲೈನ್ ಅಲ್ಲಿ ಸಿಗತ್ತೆ. ನಮ್ಮ ಹತ್ರ ಜಸ್ಟ್ ನೀವೊಂದು ನಿಮ್ಮ ಅಡ್ರೆಸ್ ಕಳ್ಸ್ಕೊಡಿ. ಶೇಷಾದ್ರಿಪುರಂ ತಗೊಂಬಂದೆ ದೇವಸ್ಥಾನದಲ್ಲಿ ಸಿಗತ್ತೆ. ಅಡ್ರೆಸ್ ಕಳ್ಸಿದ್ರೆ ನಿಮ್ ಮನೆಗೆ ನಾವು ಕೊರಿಯರ್ ಮಾಡ್ಬೋದು. ನಿಮ್ಮ ಅಡ್ರೆಸ್ ಸರಿ ಮಾತಾಜಿ. ಅದೇ ನೀವು ಪ್ರೇಮಮಯ ಮಾತಾಜಿ ಅಂತ ವಾಟ್ಸಪ್ ಇದು ಅದು ನಂಬರ್ ನಿಮ್ದೇ ಅಲ್ಲ ಮಾತಾಜಿ? ಹೌದು ಪ್ರಭುಜಿ, ನಂದೇ ನಂಬರ್ ಇದು. ಪ್ರೇಮಮಯಿ ಪೂಜಾ ದೇವಿದಾಸ್ ನನ್ನ ಹೆಸರು. ಹೌದೌದು ಮಾತಾಜಿ. ನಾವು ನಿಮ್ಮ ತರ ಆಗ್ಬೇಕು ಅಂದ್ರೆ ನಾವು ಎಷ್ಟು ವರ್ಷ ಇದರಲ್ಲಿ ಸೇವೆ ಮಾಡ್ಬೇಕು ಮಾತಾಜಿ? ನಾವು ಸಂಸ್ಥೆಗೆ ಸೇರ್ಕೋಬೇಕಾ? ಈ ಸಂಸ್ಥೆಗೆ ಅಂದ್ರೆ ನಿಮ್ಗೆ ಅದೇ ಇದು ಪ್ರಾಕ್ಟೀಸ್ ಮಾಡ್ಬೇಕು, ಕೃಷ್ಣ ಭಕ್ತಿ ಫಾಲೋ ಮಾಡ್ಬೇಕು ನೀವು. ನಮ್ದೊಂದು ಭಕ್ತಿ ಪ್ರೋಗ್ರಾಮ್ ಅಂತ ಇದೆ, ಭಕ್ತಿ ಸ್ಟೆಪ್ಸ್ ಪ್ರೋಗ್ರಾಮ್ ಅಂತ. ಒಂದೊಂದು ಸ್ಟೆಪ್ ಹಂತ ಕರ್ಕೊಂಡು ಹೋಗ್ತೀವಿ ನಿಮ್ನೆ. ಫಸ್ಟ್ ಲೆವೆಲ್ ಇದು ಒಂದ್ ರೌಂಡ್ ಜಪ, ಜೊತೆಗೆ ಒಂದಿಷ್ಟು ಸ್ವಲ್ಪ ಶ್ರವಣ. ಎರಡನೇ ನೆಕ್ಸ್ಟ್ ಲೆವೆಲ್ ಕೃಷ್ಣ ಸೇವಕ ಲೆವೆಲ್, ಒಂದಿಷ್ಟು ಪುಸ್ತಕ ಓದ್ಬೇಕು, ಅದಕ್ಕೆ ಪೇಪರ್ ಬರಿಬೇಕು. ನೆಕ್ಸ್ಟ್ ಕೃಷ್ಣ ಸಾಧಕ ಲೆವೆಲ್, ಒಂದಿಷ್ಟು ರೌಂಡ್ ಜಪ ಮಾಡ್ಬೇಕು, 8 ರೌಂಡ್ ಜಪ, ಅದಕ್ಕೊಂದು ಪೇಪರ್ ಬರೆಯೋದಿರತ್ತೆ. ಆತರ ಕೃಷ್ಣ ಸಾಧಕ, ಆತರ ಕೃಷ್ಣ ಉಪಾಸಕ, ಆತರ 8 ರೌಂಡ್ 16 ರೌಂಡ್ ಒಂದೊಂದು ಲೆವೆಲ್ ಇದೆ ಪ್ರಭು. ಆತರ 7 ಲೆವೆಲ್ ಇದೆ. ಆ 7 ಲೆವೆಲ್ ದಾಟಿದ್ರೆ ಅವಾಗ ನಿಮ್ಗೆ ಪ್ರಾಮಾಣಿಕ ಗುರು ಸಿಗ್ತಾರೆ. ಅವಾಗ ಅವ್ರ ಗುರು ಮಾರ್ಗದರ್ಶನದಲ್ಲಿ ನೀವು ಈ ಪ್ರಚಾರ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅಫ್ಕೋರ್ಸ್ ಅಲ್ಲಿವರೆಗೂ ನೀವು ಮಾಡ್ಬೋದು, ಆದ್ರೆ ಅವಾಗ ಇನ್ನೂ ನಿಮ್ಗೆ ಹೆಚ್ಚು ಗುರು ಕೃಪೆ ಇರತ್ತೆ. ಹಂಗೆ ಈಗ ಜಪ ಮಾಡ್ತಾ ಇದೀನಿ ಮಾತಾಜಿ, ಪ್ರತಿದಿನ ಜಪ ಮಾಡ್ತಾ ಇದ್ದೀನಿ. ಓಕೆ, ಈಗ ಮಲಗೋ ಸಮಯದಕ್ಕಿಂತ ಮುಂಚೆ 1 ಮಾಲೆ ಜಪ ಮಾಡ್ತೇನೆ. ವೆರಿ ನೈಸ್. ಮತ್ತೆ ಬೆಳಗ್ಗೆ ವಾಕಿಂಗ್ ಹೋದಾಗ ಅದು 1 ಗಂಟೆ ವಾಕಿಂಗ್ ಮಾಡ್ತೀನಿ ಮಾತಾಜಿ. ಆ 1 ಗಂಟೆ ಪಕ್ಕದಲ್ಲಿ ಯಾರೇ ಆದ್ ಹೋಗ್ಲಿ, ಯಾರೇ ಬರ್ಲಿ, ಏನೇ ಮಾಡ್ಲಿ, ಕೃಷ್ಣ ಇದು ನಮ್ಮ ಹರೇ ರಾಮ ಹರೇ ಕೃಷ್ಣ ಇದು ಜಪ ಹೇಳ್ಕೊಂಡೇ ಮಾಡ್ತೀನಿ. ಯಾರೇನಾದ್ರೂ ಜಪ ಹೇಳ್ಕೊಂತಿರ್ತೀರಾ. ಸೊ ಕೌಂಟ್ ಇಟ್ಕೊಳ್ಳಿ ಪ್ರಭುಜಿ, ಕೌಂಟ್ ಇಟ್ಕೊಂಡು ಜಪ ಮಾಡಿ. ಕೌಂಟ್ ಇಟ್ಕೋಬೇಕಾ ಮಾತಾಜಿ? ಕೌಂಟ್ ಇಟ್ಕೊಂಡು ಜಪ ಮಾಡ್ಬೇಕು. ಎಸ್, ಓಕೆ ಮಾತಾಜಿ, ನಾಳೆಯಿಂದ ಹಂಗೆ ಮಾಡ್ತೀನಿ. ಈಗ ಕೌಂಟ್ ಅಂದ್ರೆ ಈಗ ಮಲಗೋ ಸಮಯದಲ್ಲಿ ಈಗ ಜಪಮಾಲೆಯಲ್ಲಿ ಮಾಡ್ತೀನಿ ಮಾತಾಜಿ. ನಾಳೆ ಬೆಳಗ್ಗೆ ಅಂದ್ರೆ ನಾನು ವಾಕ್ ಹೋಗ್ತೀನಲ್ಲ, ವಾಕ್ ಹೋಗುವಾಗ ನಾನು ಹಾಗೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಬೆರಳಲ್ಲಿ ಎಣಿಸ್ಕೊಳ್ಳಿ, ಬೆರಳಲ್ಲಿ 108 ಆಯ್ತು ಅಂದ್ರೆ ಒಂದು ಸುತ್ತ ಆದಂಗೆ 108. ಆ ಲೆಕ್ಕ ಇಟ್ಕೊಂಡು ನೀವು ನೋಟ್ ಮಾಡ್ಕೊಳ್ಳಿ ಮನ್ಸಲ್ಲೇ, ಎಷ್ಟಾಯ್ತು ಅಂದಾಜಾಗಿ 1 2 3 4, ಕನಿಷ್ಠ ಇಷ್ಟಕ್ಕಿಂತ ಕಮ್ಮಿ ಮಾಡೋದಂತ ಒಂದು ಸಂಕಲ್ಪ ತಗೊಂಡು ಮುಂದುವರಿತಾ ಹೋಗ್ಬೇಕು. ಮಾಡ್ಬೋದು ಪ್ರಭು, ತೊಂದರೆ ಇಲ್ಲ. ಮತ್ತೆ ಇದು ಮಾತಾಜಿ ಭಗವದ್ಗೀತೆ ನನಗೆ ಒಂದು ಪುಸ್ತಕ ಅಂದ್ರೆ ಈಗ ಬೇಸಿಕ್ ಲೆವೆಲ್ ಇಂದ ಕಲ್ತ್ಕೊಳ್ತಕ್ಕಂತ ಪುಸ್ತಕ ಬೇಕು ಮಾತಾಜಿ. ಅಂದ್ರೆ ಈ ಪದ ವಿಭಾಗ ಇರ್ಬೇಕು, ಅದಕ್ಕೆ ಪದ ವಿಭಾಗ ಎಲ್ಲ ಇದೆ ನಮ್ಮ ಯಥಾರೂಪದಲ್ಲಿ, ಭಗವದ್ಗೀತೆ ಯಥಾರೂಪದಲ್ಲಿ ಎಲ್ಲ ಇದೆ. ಇದೆಯಾ ಪುಸ್ತಕ ನಿಮ್ಮ ಹತ್ರ? ನನ್ನ ಹತ್ರ ಬೇರೆ ಒಂದಿದೆ ಭಗವದ್ಗೀತೆ ಪುಸ್ತಕ. ಇದು ತಗೊಳ್ಳಿ ನೀವು. ಈ ಪುಸ್ತಕದಲ್ಲಿ ವಿವರವಾಗಿದೆ, ಪೂರ್ತಿ ಡಿಟೇಲ್ ಆಗಿದೆ. ಪ್ರಭುಪಾದ ಅವ್ರ ಭಾಷೆ ತುಂಬಾ ಚೆನ್ನಾಗಿದೆ. ಪದ ವಿಭಾಗ, ಪದಗಳನ್ನು ವಿಭಜನೆ ಮಾಡಿದ್ದಾರೆ, ಪದಗಳನ್ನು ವಿಭಜನೆ ಇದೆ ಇದ್ರಲ್ಲಿ ನೋಡಿ. ಯಾಕಂದ್ರೆ ನಮಗೆ ಸಂಸ್ಕೃತ ಅಟ್ ಎ ಟೈಮ್ ಓದಕ್ಕಾಗಲ್ಲ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ನಿಮ್ಗೆ? ಪದದ ವಿಭಜನೆ ಇದೆ ನೋಡಿ, ವರ್ಡ್ ಟು ವರ್ಡ್ ಮೀನಿಂಗ್ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? ಮಾತಾಜಿ ಕಾಣಿಸ್ತಾ ಇದೆ ಮಾತಾಜಿ. ಎಸ್. ಸೊ ಈ ಪುಸ್ತಕದಲ್ಲಿರಷ್ಟು ವಿವರಣೆ ಎದ್ರಲ್ಲೂ ಸಿಗಲ್ಲ ನಮ್ಗೆ ಶ್ಲೋಕ ಓದಿ ಅರ್ಥ ಮಾಡ್ಕೊಳಕ್ ಆಗಲ್ಲ.
ಆ ವಿಭಜನೆಯಿಂದ ಅದೇ ನಮ್ಗೆ ಗೊತ್ತಾಯ್ತು ಗೊತ್ತಾಗುತ್ತೆ. ಮಾತಾಜಿ, ಆ ಪುಸ್ತಕ ಚೆನ್ನಾಗಿದೆ ಅಂತ ಗೊತ್ತಾಯ್ತು. ಎಲ್ಲರೂ ಅದನ್ನೇ ರೆಫರ್ ಮಾಡ್ತಾ ಇದ್ದಾರೆ. ಎಸ್, ಆದ್ರೆ ಅದರಲ್ಲಿ ಅದನ್ನ ಪದಗಳನ್ನು ವಿಭಾಗ ಮಾಡಿದಾರೆ ಇಲ್ವೋ ಅನ್ನೋ ಒಂದು ಡೌಟ್ ಇಂದ ನಾನು ವೇಟ್ ಮಾಡ್ತಾ ಇದ್ದೀನಿ. ಅದಿದೆ ಪ್ರಭುಜಿ, ಇದೆ. ಈಗ ಶ್ಲೋಕಗಳನ್ನು ಪಠಿಸ್ಬೇಕಂತಂದ್ರೆ ಸಂಸ್ಕೃತ ಶ್ಲೋಕಗಳನ್ನು ಪಠನೆ ಮಾಡ್ಬೇಕಂದ್ರೆ ನಮ್ಮ ನಾಲಿಗೆ ತಿರುಗಲ್ಲ ಅಷ್ಟು ಬೇಗ. ಅದಕ್ಕಾಗಿ ಒಂದೊಂದು ಶ್ಲೋಕವನ್ನು ಅದು ಡಿವೈಡ್ ಮಾಡಿ ಒಂದು ಪದವನ್ನು ಡಿವೈಡ್ ಮಾಡಿದ್ರೆ ನಾವು ಅದನ್ನು ಈಸಿಯಾಗಿ ನಾವು ನಮ್ಮ ನಾಲಿಗೆ ಅದಕ್ಕೆ ಹೊಂದಿಸಬಹುದು ಅಂತ. ಆ ರೀತಿ ಮೊದಲು ಬೇಸಿಕ್ ಪುಸ್ತಕ ಓದ್ಬೇಕು ಅಂತ ಅನ್ಕೊಂತ ಇದ್ದೀನಿ ಮಾತಾಜಿ. ನನ್ನ ಹತ್ರ ಇರೋದು ಯಥಾರ್ಥ ಗೀತಾ ಅಂತ ಇದೆ ಮಾತಾಜಿ, ಶ್ರೀಮದ್ ಭಗವದ್ಗೀತಾ ಯಥಾರ್ಥ ಗೀತಾ. ಇದು ಶ್ರೀಲ ಪ್ರಭುಪಾದರು ಬರ್ದಿರೋದು ನೋಡಿ, ಶ್ರೀಮದ್ AC ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು ಬರ್ದಿರೋದು ಪುಸ್ತಕ ಇದ್ರೆ ಇಲ್ಲ ಮಾತಾಜಿ, ಅದಲ್ಲ. ಶ್ರೀ ಪರಮಹಂಸ ಸ್ವಾಮಿ, ಇಲ್ಲ ಪ್ರಭುಪಾದರು ಬರ್ದಿರೋದು ನೀವು ತಗೊಳ್ಳಿ. ನಿಮಗೆ ನಾವು ಓದೋದು ಅದೇ ರೆಫರ್ ಮಾಡೋದು ಆಗತ್ತೆ, ಕರೆಕ್ಟ್ ಆಗತ್ತಾಗ. ಹೌದು ಮಾತಾಜಿ. ಓಕೆ, ಅದನ್ನ ತಗೊಳ್ಳಿ ನೀವು. ನಮ್ ದೇವಸ್ಥಾನಗಳಲ್ಲಿ ಸಿಗತ್ತೆ, ಇಸ್ಕಾನ್ ಶೇಷಾದ್ರಿಪುರಂ ದೇವಸ್ಥಾನದಲ್ಲಿ ಸಿಗತ್ತೆ. ಓಕೆ, ಶೇಷಾದ್ರಿಪುರಂ ನಾನು ಅಡ್ರೆಸ್ ಕಳಿಸ್ತೀನಿ ನಿಮ್ಗೆ, ಬೇಕಾದ್ರೆ ನಂಗೆ ಒಂದು ಮೆಸೇಜ್ ಕಳಿಸಿ ವಾಟ್ಸ್ಆಪ್ ಅಲ್ಲಿ, ಕಳಿಸ್ಕೊಡ್ತೀನಿ ಮಾತಾಜಿ. ಕಳಿಸಿ ಮಾತಾಜಿ. ಬಂದಿದ್ದೀನಿ ಮಾತಾಜಿ, ಇಸ್ಕಾನ್ ಟೆಂಪಲ್ಗೆಲ್ಲ ಬಂದಿದ್ದೀವಿ. ಮೊದಲೆಲ್ಲ ಬಂದು ನೋಡ್ಕೊಂಡು ಬಂದಿದ್ದೀವಿ. ಆವಾಗ ನಮ್ಗೆ ಕೃಷ್ಣ ಸೇವೆ ಮಾಡ್ಬೇಕಂತ ಜ್ಞಾನ ಇರ್ಲಿಲ್ಲ. ಅವಾಗ ಸುಮ್ಮನೆ ಬರ್ಬೇಕು, ನೋಡ್ಬೇಕು, ದೇವ್ರನ್ನ ನೋಡ್ಬೇಕು, ಅದೇನೋ ಗೊತ್ತಿಲ್ಲ ಮಾತಾಜಿ. ಸುಮ್ನೆ ಹೆಂಗ್ ಬರುವುದು, ಎಲ್ಲಾರು ಬಂದಂಗ ಬಂದು ಬರುವುದು ಅಂತ. ಈಗ ಗೊತ್ತಾಗ್ತಾ ಇದೆ ನಮ್ಗೆ ಯಾವ ರೀತಿ ದೇವಸ್ಥಾನಕ್ಕೆ ಬರ್ಬೇಕು, ದೇವರಿಗೆ ಪೂಜೆ ಮಾಡಿದ್ರೆ ಫಲಿತ ಸಿಗುತ್ತಾ, ಅಥವಾ ಯಾವ ರೀತಿ ಪೂಜೆ ಮಾಡಿದ್ರೆ ಫಲಿತ ಸಿಗುತ್ತೆ. ಈಗ ಎಲ್ಲಾರು ಪೂಜೆ ಮಾಡ್ತಾರಲ್ಲ ಮಾತಾಜಿ, ನಾವು ಅಷ್ಟೇ ಮಾಡಿರೋದು ಇಷ್ಟು ದಿನ. ಈ ಜನ್ಮ ಇಷ್ಟು ದಿನ ಎಲ್ಲ ವ್ಯರ್ಥ ಆಗೋಯ್ತು. ಅವಾಗ ಗೊತ್ತಿಲ್ಲ ನಮಗೆ ಭಗವಂತನ ಸೇವೆ ಹೆಂಗ್ ಮಾಡ್ಬೇಕು ಅಂತ. ಈಗ ಗೊತ್ತಿದೆ ಮಾತಾಜಿ. ಇನ್ನು ಉಳಿದ ಜೀವನವನ್ನು ಅವರಿಗೆ ಅರ್ಪಿಸುವುದು. ವೆರಿ ನೈಸ್ ಪ್ರಭು. ಜಸ್ಟ್ ನೀವು ಟಚ್ ಅಲ್ಲಿ ಇರಿ ಪ್ರಭು, ಕ್ಲಾಸಸ್ ಬರ್ತಾ ಇರಿ, ಡೌಟ್ಸ್ ಇದ್ರೆ ಮೆಸೇಜ್ ಮಾಡಿ. ಓಕೆ, ಪುಸ್ತಕ ಏನ್ ಮಾಡ್ಬೇಕು, ಜಸ್ಟ್ ಗೈಡೆನ್ಸ್ ತಗೊಂಡಿರಿ, ಗೈಡೆನ್ಸ್ ಅಲ್ಲಿ ಇರಿ. ನಮ್ ಭಕ್ತಿ ಸ್ಟೆಪ್ಸ್ ಫಾಲೋ ಮಾಡ್ಕೊಂಡು ಹೋಗಿ ನೀವು, ಅವಾಗ ನೀವು ಪ್ರೋಗ್ರೆಸ್ ಆಗ್ತಾ ಹೋಗ್ತೀರಾ. ಸರಿ ಮಾತಾಜಿ, ಪ್ರತಿದಿನ ಜಪ ಮಾಡ್ತೀನಿ, ಪ್ರತಿದಿನ ಭಗವದ್ಗೀತೆ ಓದ್ತಾ ಇದ್ದೀನಿ, ಓದಿದ್ದನ್ನೇ ಓದ್ತಾ ಇದ್ದೀನಿ. ಎಸ್, ಪ್ರತಿದಿನ ಫಿಕ್ಸ್ಡ್ ನಂಬರ್ ಆಫ್ ರೌಂಡ್ಸ್ ಇರ್ಬೇಕು ಜಪ. ಇವತ್ 1 ರೌಂಡ್, ನಾಳೆ 0, ನಾಳಿದ್ 4, ನಾಳಿದ್ದೆ 18, ಮತ್ತೆ 0 ಹಂಗಿರ್ಬಾರ್ದು. ಎವ್ರಿಡೇ 1, ಎವ್ರಿಡೇ 4, ಆತರ ಕಾನ್ಸ್ಟೆಂಟ್ ಆಗಿ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೇಕು. ಈಗ ಪ್ರತಿದಿನ ರಾತ್ರಿ 1 ರೌಂಡ್ ಅಂತೂ 100% ಮಾಡ್ತೀನಿ ಪ್ರಭು. ಎಷ್ಟೇ ಕಷ್ಟ ಇರ್ಲಿ ಅದು ಮಾಡಿ ಮುಗಿಸ್ತೀನಿ ಅದನ್ನು. ಎಸ್, ವೆರಿ ಗುಡ್ ಪ್ರಭು, ದಟ್ಸ್ ಇನಫ್. ನೆಕ್ಸ್ಟ್ ನಿಧಾನವಾಗಿ ಒಂದೊಂದು ಏಕಾದಶಿಗೂ ಸ್ವಲ್ಪ ಇನ್ಕ್ರೀಸ್ ಮಾಡ್ಬೇಕು. ಏಕಾದಶಿ ಎವ್ರಿ ಏಕಾದಶಿಗೆ 1 ರೌಂಡ್ ಹೆಚ್ಚಿಸ್ಕೊಳ್ಳಿ. ಓಕೆನಾ? ಅದು ಕೇಳ್ಕೊಂತಾ ಇದ್ದೀನಿ ಮಾತಾಜಿ. ಇವರು ಕ್ಲಾಸುಗಳಿಗೆ ಅಟೆಂಡ್ ಆಗ್ತೀನಿ. ಇವರು ಪ್ರಣವಾನಂದ ಪ್ರಭು ಕೇಳಿ, ಅವ್ರು ತುಂಬಾ ಒಳ್ಳೆ ಸ್ಪೀಕರ್, ಜಾಯಿನ್ ಆಗ್ತಾ ಇದ್ದೀನಿ. ಈಗ ಮಕ್ಕಳಿಗೂ ಕೂಡ ಹೇಳ್ಕೊಡ್ತಾ ಇದ್ದಾರೆ. ಪ್ರತಿ ಮಂಗಳವಾರ ಮಕ್ಕಳಿಗೆ ಅವರು ಹೇಳ್ಕೊಡ್ತಾರೆ ಮಾತಾಜಿ. ಅವರು ತೆಲುಗುದಲ್ಲಿ ಹೇಳ್ಕೊಡ್ತಾರೆ, ತೆಲುಗು ಅಂಡ್ ಇಂಗ್ಲಿಷ್. ಅದು ಅಲ್ಲಿ ಅಟೆಂಡ್ ಆಗ್ತಾ ಇದ್ದೀನಿ ಮಾತಾಜಿ. ಇದು ಅನ್ನದ ಏಕಾದಶಿ, ಅದಕ್ಕಿಂತ ಮೊದಲು ಇನ್ನೊಂದು ಏಕಾದಶಿ, ವ್ರತಾಚರಣೆ ಹೆಂಗ್ ಮಾಡ್ಬೇಕು ಎಲ್ಲ ಈಗೀಗ ನಮ್ಗೆ ತಿಳುವಳಿಕೆ ಬರ್ತಾ ಇದೆ ಮಾತಾಜಿ. ಓಕೆ ಪ್ರಭು. ಹರೇ ಕೃಷ್ಣ ಮಾತಾಜಿ. ಅವಾಗ್ಲೇ ಯಾರೇ ಕೇಳಿದ್ರಲ್ಲ ಮಾತಾಜಿ, ಇದು ಅವ್ರಿಗೆ ನಮ್ಮಿಂದಾನೇ ಭಗವಂತ ಅಂತಂದು ಅವ್ರು ಆಸ್ತಿಕರು ಅದಾರ ಅಂತ ಏನೋ ಅಂದ್ರಲ್ಲ, ಅವ್ರ ಅಜ್ಞಾನಿಗಳು ಅಂತ. ಈಗ ನೋಡ್ರಿ, ಭಗವಂತ ಪ್ರಯತ್ನ ಪಟ್ರೆ ಅವರು ಇಸ್ಕಾನ್ ಟೆಂಪಲ್ ಗೆ ಅಲ್ಲಿ ಹೋಗ್ಯಾರ, ಆದ್ರೂ ಕೂಡ ಅಲ್ಲಿ ಕೃಪೆ ಆಗಿಲ್ಲ. ಅಂದ್ರೆ ಭಗವಂತ ಅಪೇಕ್ಷೆ ಪಟ್ಟಾಗ ಸಮಯ, ಸಂದರ್ಭ ಮತ್ತು ಅವ್ರ ಭಗವಂತ ಇಚ್ಛೆ ಪಟ್ಟಲ್ಲ, ಇವಾಗ ಇವ್ರಿಗೆ ಅದ ಜ್ಞಾನೋದಯ ಆಗೈತಿ ಅಲ್ಲ ಮಾತಾಜಿ. ಅವಾಗ್ಲೇ ಅದು ಸಮಯ ಸಂದರ್ಭ ಹೇಳ್ಬೋದು ನಾವು. ಮತ್ತೆ ಭಕ್ತರ ವೈಷ್ಣವರ ಸಂಪರ್ಕದಲ್ಲಿ ಬಂದ್ರೆ ಯಾರ್ ಬೇಕಾದ್ರೂ ಪರಿಶುದ್ಧರಾಗ್ತಾರೆ ಅನ್ನೋದಕ್ಕೆ ಸಾಕ್ಷಿ. ಜ್ಞಾನ ಬರುತ್ತೆ. ಪ್ರಣವಾನಂದ ಪ್ರಭು ಅವ್ರದ್ದು ಪ್ರವಚನ ಕೇಳಿಸ್ಕೊಳ್ಳೋದು ಅಂದ್ರೆ ಬಂದ್ಬಿಟ್ಟು ಅವರು ಶುದ್ಧ ಭಕ್ತರ ಪರಂಪರೆದಲ್ಲಿ ಬರ್ತಾರ. ಅವರು ದೊಡ್ಡ ಗುರುಗಳವರು. ಮಾತಾಜಿ, ನನ್ಗೂ ತುಂಬಾ ಇಷ್ಟ ಮಾತಾಜಿ ಅವ್ರದ್ದು ಪ್ರವಚನ, ತುಂಬಾ ಕೇಳ್ತೀನಿ ಮಾತಾಜಿ. ಯಾಕಂದ್ರೆ ನಾವು ತೆಲುಗುವರಾಗಿರೋದ್ರಿಂದ ನಮ್ಗೆ ಚೆನ್ನಾಗ್ ಅರ್ಥ ಆಗುತ್ತೆ ಮಾತಾಜಿ. ಸೊ ವೈಷ್ಣವ ಸಾಂಗತ್ಯಕ್ಕೆ ಬಂದಿದ ತಕ್ಷಣ ಏನಾಗ್ತೀವಿ ನಾವು, ನಮ್ಮಲ್ಲಿರೋ ಅನರ್ಥಗಳು ಹೋಗುತ್ತೆ, ಪರಿಶುದ್ಧತೆ ಬಂದ್ಬಿಡುತ್ತೆ. ಇಮಿಡಿಯೇಟ್ಲಿ ನಾವು ಪ್ಯೂರ್ ಡಿವೋಷನಲ್ ಸರ್ವಿಸ್ಗೆ ಬಂದ್ಬಿಡ್ತೀವಿ. ನಾವ್ ಏನ್ ತಪ್ಪು ಮಾಡ್ತಾ ಇದೀವಿ ಅನ್ನೋದು ನಮ್ಗೆ ಅರ್ಥ ಆಗ್ಬಿಡುತ್ತೆ. ಕಡಿಮೆ ವಯಸ್ಸಲ್ಲಿ ಅವರು ಸಾಧನೆ ಮಾಡಿದಾರಲ್ಲ ಮಾತಾಜಿ, ಪ್ರಣವಾನಂದ ಗುರುಜಿ. 30 ವರ್ಷ ವಯಸ್ಸು ಅಂದ್ರೆ ಏನ್ ಮಾತಾಜಿ, ಅವರು ಎಷ್ಟು ಸಾಧನೆ ಮಾಡಿದ್ದಾರೆ. ಆದ್ರಿಂದ ನಾನ್ ತುಂಬಾನೇ ಇದಾಗೋಗ್ಬಿಟ್ಟೆ ಮಾತಾಜಿ. ಎಷ್ಟು ಲೈಫ್ ವೇಸ್ಟ್ ಆಗಿದೆ. ಇಂತ ಸಣ್ಣ ವಯಸ್ಸಿನವರು ಈ ಲೆವೆಲ್ಗೆ ಬೆಳೆದು ನಿಂತ್ಕೊಂಡಿದ್ದಾರೆ. ನಾವೇನ್ ಸಾಧನೆ ಮಾಡಿದೀವಿ, ಇಷ್ಟು ದಿನ ಕಳೆದಿದೀವಿ. ಮಾತಾಜಿ ಪ್ರಣವಾನಂದ ದಾಸ್ ಅಂತ. ಪ್ರಣವಾನಂದ ದಾಸ್. ಹೌದು.
ಅವರು ತೆಲುಗು ಮಾತ್ರ ಮಾಡೋದು. ಇಂಗ್ಲಿಷ್ ಹೌದಾ? ಅಲ್ಲೂ ಮಾತಾಡ್ತಾರೆ. ಇಂಗ್ಲಿಷ್ ಬರುತ್ತೆ ಅವ್ರಿಗೆ. ಇಂಗ್ಲಿಷ್ ಬರುತ್ತೆ. ಅಲ್ಲ, ತೆಲುಗು ಆದ್ರೂ ಪರವಾಗಿಲ್ಲ, ಕೇಳಿಸ್ಕೊಳ್ಳಿ ಮಾತಾಜಿ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಯಾವ್ದು ಭಾಷೆ ಯಾವ್ದೇ ಆದ್ರೂ ಅರ್ಥ ಆಗೋಗ್ಬಿಡುತ್ತೆ ನಮ್ಗೆ ಅವರ ಶೈಲಿ. ನಮ್ಮ ಮನೆಯವರೆಲ್ಲರೂ ಅವ್ರಿಗೆ ಭಕ್ತರಾಗೋಗ್ಬಿಟ್ಟಿದ್ದಾರೆ ಪ್ರಣವಾನಂದ ವೆರಿ ನೈಸ್, ಗುರೂಜಿಗೆ. ವೆರಿ ನೈಸ್, ವೆರಿ ನೈಸ್. ನಿಮ್ ತುಂಬಾ ಮಗಳು ಚೆನ್ನಾಗಿ ಮಗಳ ಹೆಸರು ಪ್ರಭು ಮಾತಾಡ್ತಾರೆ. ಹೇಮಾಮೃತ ಅಲ್ವಾ? ಹೇಮಾಮೃತ ನನ್ನ ಮಗಳು ಮಾತಾಜಿ. ಹೇಮಾಮೃತ. ಅವರಿಂದನೇ ನಿಮ್ ಲಿಂಕ್ ಸಿಕ್ಕಿದ್ದು ಮಾತಾಜಿ ನನಗೆ. ಹೌದು ಪ್ರಭು, ನಂಗೆ ಗೊತ್ತು, ಹೇಮಾಮೃತ ಗೊತ್ತು. ನಿಮ್ಮ ಲಿಂಕ್ ನನಗೆ ಸಿಕ್ಕಿದ್ದು. ನಾನು ಮತ್ತೆ ಹೇಮಾಮೃತಗೆ ನಾನು ಹೇಳಿದೆ, ಎಷ್ಟೇ ಕಷ್ಟ ಇರ್ಲಿ, ನೀವು ಇವರು ನಿಮ್ಗೆ ಲಿಂಕ್ ಕೊಟ್ಟಿದಾರಲ್ಲ ಮಾತಾಜಿ, ಅವರನ್ನ ಹೆಂಗ್ ನೀವು ಕೈ ಬಿಟ್ರಿ? ಅವ್ರ ಸೇವೆ ಮಾಡ್ಬೇಕಲ್ಲ, ಅವ್ರ ಜೊತೆಲಿ ಇರ್ಬೇಕಾಗಿತ್ತು ಅಂತ ಇವತ್ತು ಸಂಜೆ ಕೂಡ ನಾನು ಡಿಸ್ಕಸ್ ಮಾಡಿದ್ದೀನಿ. ಅವರು ಈಗ ನ್ಯಾಚುರೋಪತಿ ಮಾಡ್ತಾ ಇದ್ದಾರೆ ಮಾತಾಜಿ. ನ್ಯಾಚುರೋಪತಿ ವೈದ್ಯಕೀಯ ಓದ್ತಾ ಇದ್ದಾರೆ ಅವರು. ಮದ್ದೂರ್ ಹತ್ರ ಇದ್ದಾರೆ ಅವರು. ಇವತ್ತು ಕೂಡ ಹೇಳಿದೆ, ನೀವು ಮಾತಾಜಿನೂ ಫಾಲೋ ಮಾಡಿ, ನೀವು ಅವ್ರು ಏನ್ ಕೆಲಸ ಕೊಡ್ತಾರೆ ಅದು ಮಾಡೋ ನೀವು ಅಂತ ಹೇಳ್ಬಿಟ್ಟು ಅವ್ರಿಗೆ ಇವತ್ತು ಕೂಡ ಹೇಳಿದೀನಿ ಮಾತಾಜಿ. ಆದ್ರೂ ನಿಮ್ದು ಕ್ಲಾಸ್ ತುಂಬಾ ಚೆನ್ನಾಗಿರುತ್ತೆ ಮಾತಾಜಿ, ನನ್ಗೂ ತುಂಬಾ ಇಷ್ಟ ಮಾತಾಜಿ. ಯಾರ್ ಕ್ಲಾಸ್ ಕೊಟ್ರು ನಿಮ್ ಕ್ಲಾಸ್ ಮಿಸ್ ಮಾಡ್ಕೊಳಲ್ಲ. ಕೇಳ್ತಾ ಇದ್ರಿ ಮಾತಾಜಿ, ಈಗ ನಾನು ಕೇಳಿಸ್ಕೊಂಡಲ್ಲ, ನೆನ್ನೆ ಇವತ್ತಷ್ಟೇ ಕೇಳಿಸ್ಕೊಂಡಿದ್ದು. ತುಂಬಾ ಅರ್ಥ ಆಗುತ್ತೆ ಮಾತಾಜಿ. ಓಕೆ ಪ್ರಭು, ಥ್ಯಾಂಕ್ ಯು ಪ್ರಭು. ಆಲ್ ಗ್ಲೋರೀಸ್ ಟು ಮೈ ಗುರು ಮಹಾರಾಜ್ ಅಂಡ್ ಪ್ರಭುಪಾದ್. ಥ್ಯಾಂಕ್ ಯು ಪ್ರಭುಜಿ. ಓಕೆ, ತುಂಬಾ ಚೆನ್ನಾಗಿ ತಿಳಿಸಿದ್ರೆ ಮಾತಾಜಿ, ಧನ್ಯವಾದಗಳು. ಎಸ್ ಡಿವೋಟೀಸ್. ಓಕೆ, ಏನು ಪ್ರಶ್ನೆ ಇಲ್ಲ ಅಂದ್ರೆ ನಾವೇನು ಮಾಡೋಣ ಪ್ರೋಗ್ರಾಮು? ಹರೇ ಕೃಷ್ಣ. ಮಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕುರ್ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ಗ್ರಂಥ ಶ್ರೀಮದ್ ಭಗವದ್ಗೀತಾ ಕಿ ಜೈ. ಧನ್ಯವಾದ ಎಲ್ಲರಿಗೂ ಡಿವೋಟೀಸ್. ಹರೇ ಕೃಷ್ಣ. ಮತ್ತೆ ನಾವು ಸೇರೋಣ ಬರೋ ಬುಧವಾರ. ರೀಡಿಂಗ್ ಕ್ಲಾಸ್ ಇರುತ್ತೆ, ನಮ್ಮ ವೈಷ್ಣವ ಭಜನ್ ಕ್ಲಾಸ್ ಇರುತ್ತೆ. ಓಕೆನಾ? ಸೊ ಮುಂದುವರ್ಸ್ಕೊಂಡು ಹೋಗೋಣ. ಅಂಡ್ ನಮ್ಮ ಜಪ ಪ್ರತಿನಿತ್ಯ ಮಾಡ್ಕೊಂಡು ಹೋಗಿ. ಹರೇ ಕೃಷ್ಣ. ಧನ್ಯವಾದ. ದಿವ್ಯಾ ಮಾತಾಜಿ, ಪ್ರೇಮ ಮಾತಾಜಿ, ಅಮರನಾಥ್ ಪ್ರಭು ಹರೇ ಕೃಷ್ಣ. ಅನ್ನಪೂರ್ಣ ಮಾತಾಜಿ ಹರೇ ಕೃಷ್ಣ. ಅರುಣಾ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ. ಶಾಂತ ಮಾತಾಜಿ ಹರೇ ಕೃಷ್ಣ. ಬುಧವಾರ ಸಂಜೆ 4:15 ಇಂದ 5:30 ವೈಷ್ಣವ ಭಜನೆ ಮತ್ತು ಭಗವದ್ಗೀತಾ ಶ್ಲೋಕ ಕಲ್ತ್ಕೋತೀವಿ. ಅದಾದ್ಮೇಲೆ ಸಂಜೆ 7 ಗಂಟೆಗೆ ರೀಡಿಂಗ್ ಸೆಷನ್ ಇರುತ್ತೆ, ಶಾಸ್ತ್ರಾಧ್ಯಯನ. ಆಯ್ತಾ? 3ನೇ ಅಧ್ಯಾಯನ ಶುರು ಮಾಡ್ತೀವಿ, ಕರ್ಮಯೋಗ. ನಾಳೆ ಮಾತಾಜಿ, ನಾಳೆ ನಾಡಿದ್ದು ಯಾರು ಡಿವೋಟೀಸ್ ಫ್ರೀ ಇಲ್ಲ ಅಂತಾರೆ ಶನಿವಾರ ಭಾನುವಾರ. ಸೊ ಏನು ಇಲ್ಲ, ನಮ್ದು ಸತ್ಸಂಗ ಇಲ್ಲ. ಬಟ್ ಜಪ ಸೆಷನ್ಸ್ ಇರುತ್ತೆ ನಮ್ದು. ಬೆಳಿಗ್ಗೆ 9 ಗಂಟೆಗೆ, ಮಧ್ಯಾಹ್ನ 12 ಗಂಟೆಗೆ, ಮಧ್ಯಾಹ್ನ 3 ಗಂಟೆಗೆ ಜಪ ಸೆಷನ್ ಇರುತ್ತೆ. ಬೆಳಿಗ್ಗೆ 6:45 ಪ್ರೋಗ್ರಾಮ್ ಇರುತ್ತೆ. 6:45 ಪ್ರೋಗ್ರಾಮ್ ಇರುತ್ತೆ ಗೀತಾ ಜ್ಞಾನ್ದು. ನಾನು ನಿಮ್ಗೆ ಲಿಂಕ್ ಕಳಿಸ್ಕೊಡ್ತೀನಿ ಪ್ರಭುಜಿ. ಕಳ್ಸ್ಕೊಡಿ ಮಾತಾಜಿ. ಈಗ ಡೇ ಟೈಮ್ ಅಲ್ಲಿ ನನಗೆ ಡ್ಯೂಟಿಗೆ ಹೋಗ್ತೀನಿ ಮಾತಾಜಿ. ಡ್ಯೂಟಿಗೆ ಹೋಗೋದ್ರಿಂದ ಡೇ ಟೈಮ್ ಅಲ್ಲಿ ನನಗೆ ಸಾಧನೆ ಮಾಡಕ್ಕಾಗಲ್ಲ. ಓಕೆ, ಬೆಳಗ್ಗೆ ಮತ್ತೆ ಸಂಜೆ. ಬೆಳಿಗ್ಗೆ ಇದು 6:45 ಬೆಳಿಗ್ಗೆ ಇರುತ್ತೆ. ಡಿಫ್ರೆಂಟ್ ಸ್ಪೀಕರ್ಸ್ ಬರ್ತಾರೆ ಬೆಳಗಿನ ಜಾವ. ಒಬ್ರೊಬ್ರು ಒಂದೊಂದು ಹೇಳ್ತಿರ್ತಾರೆ, ಒಬ್ರೊಬ್ರು ಒಂದೊಂದು ಸ್ಪೀಕರ್ ಬಂದು ಮಾತಾಡ್ತಾರೆ. ಸರಿ ಮಾತಾಜಿ. ಗ್ರೂಪ್ ಅಲ್ಲಿ ಇದೀನಿ ಮಾತಾಜಿ. ಗ್ರೂಪ್ ಅಲ್ಲಿ ಇದ್ದೀರಲ್ವಾ? ನಾನು ಕಳಿಸ್ತೀನಿ, ನಾನು ಮೆಸೇಜ್ ಕಳಿಸ್ತೀನಿ. ನೀವು ಗ್ರೂಪ್ ಅಲ್ಲಿ ಇದ್ದೀರಾ? ನಾನು ನೋಡಿದ್ದೀನಿ. ಓಕೆ ಪ್ರಭು, ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅನ್ನಪೂರ್ಣ ಮಾತಾಜಿ ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹಾ ಮಾತಾಜಿ, ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓಕೆ, ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ, ರಾಮ ರಾಮ ಹರೇ ಹರೇ.